ಎಲ್ಲರಿಗೆ ನಮಸ್ಕಾರ. ಕುವೆಂಪು ಅವರ ಕವಿತೆಗಳ ಪರಿಚಯಾತ್ಮಕವಾದ ಭಾಷಣ ಮಾಲಿಕೆಯ 3ನೇ ಕಂತಿನ 4ನೇ ದಿವಸಕ್ಕೆ ಬಂದಿದ್ದೀವಿ. ಇನ್ನು ಕೃತಿಕೆಯಲ್ಲಿಯೇ ಇದ್ದೀವಿ. ಕೊನೆಯ ಕವಿತೆಗಳ ಕೆಲವನ್ನು ನೋಡಬೇಕಾಗಿದೆ. ನಿನ್ನೆ ಹೇಳಿದೆ ಭರತ ಮಾತೆಗೆ ಅನ್ನುವ ಒಂದು ಸಾನೆಟ್ ಇದೆ ಅಂತ. ಇದನ್ನು ಅವರು ಬರೆದದ್ದು ಯಾಕೆ ಅಂತಂದರೆ ಅಲ್ಲಿಯೇ ಅಡಿಟಿಪ್ಪಣಿ ಹಾಕಿದ್ದಾರೆ. ವಿಲ್ಡುರೆಂಟ್ ಅವರ ದ ಕೇಸ್ ಫಾರ್ ಇಂಡಿಯಾ ಪುಸ್ತಕವನ್ನು ಓದಿ ಬರೆದದ್ದು ಅಂತ. ತುಂಬ ಚೆನ್ನಾಗಿದೆ ಆ ಪುಸ್ತಕ. ಭಾರತೀಯ ದುರ್ಭರ ಸ್ಥಿತಿ ಯಾವುದಾಗಿದೆ, ಪರಕೀಯರ ಆಳ್ವಿಕೆಯಲ್ಲಿ, 1000 ವರ್ಷಗಳ ಇಸ್ಲಾಮಿನ ಆಕ್ರಾಂತಿಯಲ್ಲಿ, ಮತ್ತೆ 250-300 ವರ್ಷಗಳಷ್ಟು ಯುರೋಪಿನ ಜನಗಳ ದಾಳಿಯಲ್ಲಿ, ಒಂದು ಬರ್ಬರವಾದ ದಾಳಿ, ಮತ್ತೊಂದು ಬರ್ಬರತೆಯ ಜೊತೆಗೆ ಧೂರ್ತತೆ ಕೂಡ ಸೇರಿರತಕ್ಕಂಥದ್ದಾಯಿತು. ಇಸ್ಲಾಮಿನ ದಾಳಿಯಿಂದ ನಮ್ಮ ಜನಕ್ಕೆ ನಷ್ಟವಾಯಿತು, ನೋವಾಯಿತು, ಸಾವು ಸಂಕಟಗಳಾಯಿತು, ಅವಮಾನವಾಯಿತು. ಆದರೆ ಎಲ್ಲಿಯೂ ಆತ್ಮನೈಯೂನ್ಯ ಭಾವ ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತೀವಲ್ಲ, ಕೀಳರಿಮೆ ಬರಲಿಲ್ಲ. ಆದರೆ ಐರೋಪ್ಯರ ದಾಳಿಯಿಂದ ಎಲ್ಲ ನೋವುಗಳ ಜೊತೆಗೆ ಕೀಳರಿಮೆಯೂ ಬಂತು. ನಿಜ, ಅಲ್ಲಿ ಕೆಲವರು ನಮ್ಮ ಪರಂಪರೆಯನ್ನು ನಾವು ಗುರುತಿಸಿಕೊಳ್ಳುವುದರ ಬಗೆಗೆ ನೆರವಾದರು. ನಮ್ಮ ಮೂಲ ಗ್ರಂಥಗಳ ಕಡೆಗೆ, ಇತಿಹಾಸದ ಕಡೆಗೆ ಎಲ್ಲ ಹೋಗುವುದಕ್ಕೆ, ಅವುಗಳ ರಕ್ಷಣೆಗೆ ಕೂಡ ಒದಗಿ ಬಂದರು. ಇಸ್ಲಾಂನಲ್ಲಿ ಆ ಥರದ್ದೇನೂ ಆಗಲಿಲ್ಲ. ಆದರೆ ಅದು ಮಾಡಿದ್ದು ವ್ಯಕ್ತಿಗಳು ಸಾಮೂಹಿಕವಾಗಿ, ಸಾಂಸ್ಥಿಕವಾಗಿ ಐರೋಪ್ಯರಿಂದ ಆದದ್ದು. ಒಂದು ಕಡೆಗೆ ಚರ್ಚ್, ಇನ್ನೊಂದು ಕಡೆಗೆ ಬಿಸ್ನೆಸ್. ಇವೆರಡೂ ಕೂಡ ರಾಜಕೀಯ ಶಕ್ತಿಯೊಡನೆ ಬೆರೆತು ತುಂಬ ಹಿಂಸೆ ಮಾಡಿತು. ಅದನ್ನೆಲ್ಲ ವಿಲ್ಡುರೆಂಟ್ ಅವರು ಚೆನ್ನಾಗಿಯೇ ತೋರ್ಪಡಿಸಿದ್ದಾರೆ. ಹಾಗಾಗಿ ಅವರು ಹೇಳ್ತಾರೆ, ನಿನ್ನ ಸುಲಿಗೆಯ ಕಥೆಯನ್ನು ಓದುತ್ತಿರೇ ಇರೆ ಕಣ್ಣು ಹನಿ ತುಂಬಿ ಮಂಜಾಗುವುದು. ಹೇಳ್ತಾರಲ್ಲ, 4 ಟ್ರಿಲಿಯನ್ಗೂ ಹೆಚ್ಚು ಡಾಲರ್ಗಳಷ್ಟು ದೋಚಿದ್ದು ಒಂದು ಇಂಗ್ಲೆಂಡೇ ನಮ್ಮ ದೇಶದಿಂದ ಅಂತ. ಅದು ಇವತ್ತಿಗೂ ಅಲ್ಲ, ಯಾವತ್ತಿಗೂ ಇಂಗ್ಲೆಂಡ್ಗೆ ಅದನ್ನು ತೀರಿಸೋಕ್ಕಾಗೋದಿಲ್ಲ. ಆ ಮಟ್ಟಿಗೆ ದೋಚಿದ್ದು ಅಂತ ಗೊತ್ತಾಗುತ್ತದೆ. ನಿನ್ನ ಸುಲಿಗೆಯ ಕಥೆಯನ್ನು ಓದುತ್ತೀರೇ ಇರೆ ಕಣ್ಣು ಹನಿ ತುಂಬಿ ಮಂಜಾಗುವುದು, ದೈನ್ಯದಲ್ಲಿ ನೊಂದು ನರಳುವುದು, ಬಗೆ ಕುದಿಯುವುದು, ನೆತ್ತರೆದೆ ಬೆಂದು ಬಿಸುಸುಯ್ಯುವುದು, ಕೋಪದುದ್ರೇಕದಲ್ಲಿ ಮಣ್ಣುಗೂಡುತ್ತೆ ಮನಃಶಾಂತಿ, ಸೈರಣೆ ಸಮತೆಗೆಟ್ಟು 100 ವಿಷಸರ್ಪಗಳು ಎದೆಯ ಹುತ್ತದಲ್ಲಿ ಹೆಡೆಯೆತ್ತಿ ನಿಲ್ಲುವುವು, ಬುಸುಗುಡುತ್ತೆ ಚಿತ್ತದಲ್ಲಿ ವಿಪ್ಲವದ ನಿಲಯಕ್ಕೆ ಹಗೆತನದ ನೆಲಗಟ್ಟು ಮೂಡುವುದು, ಹಸಿದ ಹೆಬ್ಬುಲಿಯಂತೆ ನಾಳದಲ್ಲಿ ನೆತ್ತರ ಔಡನು ಕಚ್ಚುವುದು. ರಕ್ತನಾಳಗಳಲ್ಲಿ ಹರಿಯುವ ರಕ್ತ ಔಡುಗಚ್ಚುತ್ತೆ, ಅಂದರೆ ರಕ್ತ ಹಲ್ಲು ಕಚ್ಚುತ್ತೆ ಅಂತ. ಕೋಪ ಮಾಡಿಕೊಂಡು ಒಸಡು ಕಚ್ಚಿಕೊಂಡು ಕೆರಳ ನಿಲ್ಲುತ್ತದೆ. ವಿಲಯ ಕಾಲದಲ್ಲಿ ದಳ್ಳುರಿ ನೆಗೆಯುವಂತೆ ಹೊಟ್ಟೆಯ ಸಿಡಿಲ್ ಸಿಟ್ಟು, ಹೊಟ್ಟೆಯಲ್ಲಿರುವ ಬೆಂಕಿ ಸಿಟ್ಟು ಎಂಥದ್ದು ಅಂದರೆ ಸಿಡಿಲ್ ಸಿಟ್ಟು ಅಂತಾರೆ. ಇದು ಕುವೆಂಪು ಅವರ ಶಕ್ತಿ. ಸಿಡಿಲಿನಂಥ ಸಿಟ್ಟು, ಬೆಂಕಿ ವೆಟ್ಟ ಆಗುತ್ತೆ. ಬೆಂಕಿ ವೆಟ್ಟು ಅಂದರೆ ಅಗ್ನಿಪರ್ವತವಾಗುತ್ತೆ. ಹಾಗೆಯೇ ನುಣ್ಣನೆ ಸುಟ್ಟು ನೊಣೆಯಲು ಅಂದರೆ ನಾಶ ಮಾಡಲು ಕಾರುವುದು. ಮನ್ನಿಸಮ್ಮ ಸಿಲ್ಕಿ ಮಮತೆಯಲ್ಲಿ ಒಮ್ಮೊಮ್ಮೆ ಕವಿಯಾಗುವನು ಕಲ್ಕಿ ಅಂತ. ಸರಸ್ವತಿಗೆ, ಭರತಮಾತೆಗೆ ಹೇಳ್ತಾ ಇದ್ದಾರೆ, ಅಮ್ಮ ನಾನು ಕೋಪಗೊಳ್ತಾ ಇದ್ದೀನಿ, ಭಾರತೀಯ ಅನ್ನುವನು ಕೋಪ ಮಾಡಿಕೊಳ್ಬಾರ್ದು, ಸಮಾಧಾನವಾಗಿರಬೇಕು, ಜಗತ್ತಿಗೆ ಶಾಂತಿಯನ್ನು ತಂದುಕೊಟ್ಟಂಥ ಪರಂಪರೆ ನಮ್ಮದು ಅಂತ. ಅದೇನೇ ಇದ್ದರೂ ನಿನ್ನನ್ನು ದೋಚಿದ್ದು, ನಿನ್ನ ಮೇಲೆ ಈ ಅತ್ಯಾಚಾರ ಸಾಗಿದ್ದು ಕಂಡಾಗ ಸಂಕಟವಾಗಿ ಕವಿ ಕೆರಳಿ ಕಲ್ಕಿ ಆಗ್ತಾನೆ ಅಂತ. ಯುಗ ಸಂಹಾರದಲ್ಲಿ 10ನೇ ಅವತಾರವಾಗಿ ಬರ್ತಾನಲ್ಲ, ಅದನ್ನು ಕಲ್ಕಿ ಅಂತ ಒಂದು ಕವಿತೆಯನ್ನು ಬರೆದಿದ್ದಾರೆ. ನಾವು ಅದನ್ನು ಕೂಡ ನೋಡಿದ್ದೀವಿ ಹಿಂದೆಯೇ. ಇದು ಕುವೆಂಪು ಅವ್ರಿಗಾಗಿದ್ದು. ಅಂದರೆ ಅವರು ಯಾವುದಕ್ಕೂ ಭಾವದಿಂದ ಸ್ಪಂದಿಸ್ತಾರೆ. ಭಾವಾವೇಶ ಬೇಡ, ಸ್ವಲ್ಪ ವಿಚಾರ ಮಾಡಿ ಅಂತಂದರೆ ಕವಿತೆಯೇ ಬರೋದಿಲ್ಲ. ಆಗ ಏನಾಗುತ್ತದೆ, ಒಂದು ಲೋಹವನ್ನು ಯಾವುದೇ ಒಂದು ಆಕಾರಕ್ಕೆ ತರಬೇಕು ಅಂದರೆ ಕಾಯಿಸಬೇಕು, ಕಾಯಿಸಿ ಕುಟ್ಟಿ ತಟ್ಟಿ ಮಾಡಬೇಕು. ಆದರೆ ಅದರಿಂದ ಅಂದರೆ ಯಾವುದು ಫೋರ್ಜಿಂಗ್ ಅಂತೀವಿ, ಅದರಿಂದ ಯಾವ ಮಟ್ಟದ ಆಕಾರ ತರೋಕ್ಕಾಗುತ್ತೆ, ಒಂದು ಮೂರ್ತಿಯನ್ನು ಮಾಡೋಕ್ಕಾಗೋಲ್ಲ. ಆಗ ಕರಗಿಸಿ ಎರಕ ಹುಯ್ಯಬೇಕು. ಕ್ಯಾಸ್ಟಿಂಗ್, ಫೋರ್ಜಿಂಗ್ ಇಸ್ ನಾಟ್ ಪಾಸಿಬಲ್, ಕ್ಯಾಸ್ಟಿಂಗ್ ಇಸ್ ದಿ ಓನ್ಲಿ ವೇ. ಆ ಕ್ಯಾಸ್ಟಿಂಗ್ ಅಂತ ಮಾಡುವಾಗ ಕಬ್ಬಿಣ ಕರಗಿ ನೀರಾಗುತ್ತದಲ್ಲ, ಆಗ ಅದರೊಳಗೆ ಗಾಳಿ ಸೇರಿಕೊಳ್ಳುತ್ತೆ. ಫೋರ್ಜಿಂಗ್ನಲ್ಲಿರುವಷ್ಟು ಗಟ್ಟಿಯಾಗಿ ಲೋಹ ಉಳಿಯೋಲ್ಲ. ಅಂದರೆ ಕುಟ್ಟಿ ತಟ್ಟಿ ಮಾಡಿದಂಥ ಲೋಹದ ಆಕೃತಿಯಲ್ಲಿರುವ ದಾರ್ಢ್ಯ ಈ ಎರಕ ಹುಯ್ದದ್ರೊಳಗೆ ಅಂದರೆ ಕ್ಯಾಸ್ಟ್ ಮೆಟಲ್ನಲ್ಲಿ ಇರೋದಿಲ್ಲ. ಅದರೊಳಗೆ ಗಾಳಿ ಸೇರಿಕೊಂಡು ಬ್ಲೋ ಹೋಲ್ಸ್ ಅಂತಾರೆ, ಒಳಗೆಲ್ಲ ಪೊರಾಸಿಟಿ, ಪೊಳ್ಳುತನ ಇರುತ್ತದೆ. ಹಾಗೆ ಆವೇಶದಿಂದ ಮನಸ್ಸು ಬೆಂಕಿಯಾಗಿ ಉತ್ತಪ್ತವಾದಾಗ ಯಾವುದೋ ಒಂದು ಭಾವ ಉಕ್ಕೇರಿ ಬಂದು ಕವಿತೆ ಆಗುತ್ತದೆ. ಅಲ್ಲಿ ಕೆಲವು ವಿಚಾರ ಸಹವಲ್ಲದ್ದು, ಕೆಲವು ವಿಚಾರಕ್ಕೆ, ವಾಸ್ತವಕ್ಕೆ, ತರ್ಕಕ್ಕೆ ಒಪ್ಪಿಗೆ ಆಗದವು.
ಅವುಗಳ ನೆಲೆಯಿಂದ ನೋಡಿದಾಗ ಕವಿತೆ ಉರುಳಿ ಹೋಗುವಂಥ ಸಾಧ್ಯತೆಗಳು ಕೆಲವಿರುತ್ತವೆ. ಬ್ಲೋ ಹೋಲ್ಸ್ ತರಹ. ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಲಕೂನ. ಅದಿರಬಾರದು ಅಂತಂದರೆ ಕ್ಯಾಸ್ಟಿಂಗೇ ಆಗೋದಿಲ್ಲ. ಹಾಗಾಗಿ ನಾವು ನೋಡಿಕೊಳ್ಬೇಕು, ಈ ವ್ಯವಸ್ಥೆಯಲ್ಲಿ ಈ ಒಂದು ಕಾಂಪ್ರಮೈಸ್ ಅನ್ನೋದಿದೆ, ಅದನ್ನು ಗಮನಿಸಿಕೊಳ್ಳಬೇಕು. ಕ್ಯಾಸ್ಟಿಂಗಿಗೂ ಮತ್ತೆ ಬೇರೆ ಉಂಟು, ಹಿಪ್ಪಿಂಗ್ ಅನ್ನೋದು ಬೇರೆ ಬೇರೆ, ಕೇಸ್ ಹಾರ್ಡನಿಂಗು, ಫ್ಲೇಮ್ ಹಾರ್ಡನಿಂಗು, ಈ ಥರದ್ದು ಬೇರೆ ಬೇರೆ ಪ್ರೋಸೆಸ್ ಮಾಡಿ ಗಟ್ಟಿ ಮಾಡ್ತಾರೆ. ಅದನ್ನು ನಾವು ಮಾಡ್ಕೋಬೇಕು. ಅಂದರೆ ನಾವು ಬೇರೆ ಬೇರೆ ಆಕರ ಸಾಮಗ್ರಿಗಳಿಂದ ಕುವೆಂಪುರ ವೈಚಾರಿಕವಾದ ಅಷ್ಟೋ ಇಷ್ಟೋ ಅಲ್ಲಿ ಇಲ್ಲಿ ಶೈಥಿಲ್ಯವನ್ನು ನಾವು ಹೀಗೆ ಸರಿಪಡಿಸಿಕೊಳ್ಳಬೇಕಾಗುತ್ತದೆ. ಅವರ ಕಾವ್ಯದ ಬೆಳಕು, ಕಾವ್ಯದ ಕಾವು ಮಾತ್ರ ತುಂಬ ಬೆಲೆ ಬಾಳ್ತಕ್ಕಂಥದ್ದು ಅನ್ನೋದು ಗೊತ್ತಾಗುತ್ತದೆ. ಅವರದೇ ಹೇಳ್ತಾರೆ, ನಮ್ಮ ಪರಂಪರೆಯ ಮೇಲೆ ಮಾಡಿದ ದೌರ್ಜನ್ಯ, ನಮ್ಮ ದೇಶದ ಮೇಲೆ ಮಾಡಿದಂತಹ ದಾಳಿ, ಆ ಬಗೆಯ ಆರ್ಥಿಕ, ಸಾಂಸ್ಕೃತಿಕ, ಧಾರ್ಮಿಕವಾದಂಥ ಹಿಂಸೆ, ಅತ್ಯಾಚಾರ ಕಂಡು ಬುಸುಗುಟ್ಟುತ್ತದೆ. ಎದೆಯಲ್ಲಿ ವಿಷಸರ್ಪಗಳು ಎದೆಯ ಹುತ್ತದಲ್ಲಿ ಹೆಡೆಯೆತ್ತಿ ನಿಲ್ಲುವುವು, ಕುದಿಯುವುದು ನೆತ್ತರೆ ಎದೆ ಬೆಂದು ಬಿಸುಸುಯುವುದು ಅಂತ ಬಹುವಿಧದಲ್ಲಿ ಹೇಳ್ತಾರೆ. ಅಂದರೆ ಒಂದು ಭಾವವನ್ನು ಅವರು ಅಷ್ಟು ವಿಸ್ತರಿಸಿ ಹೇಳಿದ್ರು ಕೂಡ ಅದು ದುರ್ಬಲವಾಗೋಲ್ಲ, ವೀಕ್ ಆಗೋಲ್ಲ. ಅದು ನೋಡಿ ಅವರ ಶಕ್ತಿ. ಕಣ್ಣು ಹನಿ ಮಂಜಾಗುವುದು ಅಂತ ಅನ್ನೋದರಿಂದ ಆರಂಭ ಮಾಡಿ ಜ್ವಾಲಾಮುಖಿಯಂತೆ, ಅಗ್ನಿ ಪರ್ವತದಂತೆ ಉಕ್ಕೇರಿ ದಳ್ಳೂರಿ ಬರುತ್ತದೆ ಅನ್ನೋವರೆಗೂ ಅದನ್ನು ವಿಸ್ತರಿಸಿಕೊಂಡು ಮೇಲಕ್ಕೆ ಎತ್ತುಕೊಂಡು ಹೋಗ್ತಾರಲ್ಲ, ಅದು ಬಹಳ ದೊಡ್ಡದು ಅಂತ ಅನಿಸುತ್ತೆ. ಮತ್ತು ಸ್ವಾತಂತ್ರ್ಯ ಅನ್ನುವ ಒಂದು ಸಾನೆಟ್, ಇವೆಲ್ಲ 31ನೇ ಇಸ್ವಿನಲ್ಲಿ ಬರೆದದ್ದು. ಭರತ ಮಾತೆಗೆ ಆಗಲಿ, ಸ್ವಾತಂತ್ರ್ಯ ಆಗಲಿ. ಓ ಗುರುವೆ ಕೊಲ್ಲದಿರು ಸ್ವಾತಂತ್ರ್ಯವನ್ನು ಕೊಟ್ಟು, ಮೊದಲು ಬೇಕೆ ಎನಗದನ್ನು ಹಿಡಿದು ನಡೆಸುವ ಶಕ್ತಿ, ಯಂತ್ರವನ್ನು ಚಾಲಿಸಲು ನನಗರಿಯದಿದೆ ಯುಕ್ತಿ, ಮೊದಲು ಯುಕ್ತಿಯ ನರಹು ಬಲವನ್ನೆನ್ನಲ್ಲಿಟ್ಟು ಕೈಗೆ ಕೊಡು ಯಂತ್ರವನು, ಇಲ್ಲದಿರೆ ಬಗೆಗೆಟ್ಟು ತಪ್ಪು ಬಟ್ಟೆಗೆ ಬಿದ್ದು ಮಡಿಯುವೆನು, ನಿನ್ನುಕ್ತಿ ಬನದ ದನಿಯ ಆಗುವುದು, ಮೇಣು ನನಗೆ ಭಕ್ತಿ ಸಂದೆಗದ ಬೆಂಕಿಯೊಳಗೆ ಇಂಗುವುದು ಸುಟ್ಟು. ಅಲ್ಲಿ ನೋಡಿ ಅವರೆಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಮೊದಲ 8 ಸಾಲು ಒಂದು ಭಾವವನ್ನು, ಮತ್ತೆ ಇನ್ನೊಂದು 6 ಸಾಲು ಮತ್ತೊಂದು ಭಾವವನ್ನು ಹೇಳುತ್ತೆ. ಇದು ಆ ರೀತಿಯಾದಂಥ ಒಂದು ಸಾನೆಟ್. ಅಂದರೆ ಪೆಟ್ರಾರ್ಕಿಯನ್ ಅಥವಾ ಇಟಾಲಿಯನ್ ಮಾಡೆಲ್ ಅಂತ ಹಿಂದೆಯೇ ಹೇಳಿದ್ದೆ. ಪ್ರಾರ್ಥನೆ ಮಾಡ್ತಾರೆ ಗುರುವಿಗೆ, ಆತ್ಮಗುರುವಿಗೆ ಮಾಡ್ತಾರೆ, ನೀನು ನನಗೆ ಸ್ವಾತಂತ್ರ್ಯ ಕೊಟ್ಟು ಕೊಲ್ಲಬೇಡ, ಮೊದಲು ಸ್ವಾತಂತ್ರ್ಯವನ್ನು ನಿರ್ವಾಹ ಮಾಡುವ ಯುಕ್ತಿ ಶಕ್ತಿ ಕೊಡು ಅಂತ ಕೇಳ್ತಾರೆ. ಇದು DVG ಅವರು, ಅವರಿಗೆ ಯಾರು ಮಾರ್ಗದರ್ಶಕರು ಅಂತ ಭಾವಿಸಿದ್ರು, ಶಿವಸ್ವಾಮಿಯರವರಾಗಲಿ, ಗೋಪಾಲಕೃಷ್ಣ ಗೋಖಲೆ, ದಾದಾಭಾಯ್ ನವರೋಜಿ, ಮಹಾದೇವ್ ಗೋವಿಂದ ರಾನಡೆ, ಈ ರೀತಿಯಾದವರ ಮಾರ್ಗ ಅಂತ. ಲಿಬರಲ್ಸ್ ಅಂತ ಯಾರಿದ್ರು, ಮಾಡರೇಟ್ಸ್ ಅಂತ ಹೇಳ್ತಾ ಇದ್ರು ಅವ್ರದ್ದು. ಅಂದರೆ ನಮಗೆ ಹಕ್ಕು ಅನ್ನುವುದನ್ನು ಪಡ್ಕೊಳ್ಳೋದಕ್ಕಿಂತ ಮುಂಚೆ ಕರ್ತವ್ಯ ಏನು ಅಂತ ತಿಳ್ಕೊಳ್ಬೇಕು. ಬಿಫೋರ್ ರೈಟ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಅವರ್ ಡ್ಯೂಟೀಸ್. ಅಂದರೆ ರೈಟ್ಸ್ಗಿಂತ ಮುಂಚೆ ಡ್ಯೂಟೀಸ್, ಹಕ್ಕಿಗಿಂತ ಮುಂಚೆ ಕರ್ತವ್ಯ. ಅಂದರೆ ಪ್ರಾಪ್ತವ್ಯ ಹಕ್ಕು, ಆದರೆ ಕರ್ತವ್ಯ ಅನ್ನುವುದು ನಮ್ಮ ಡ್ಯೂಟಿ. ಅದನ್ನು ನಾವು ತಿಳ್ಕೊಳ್ಬೇಕು. ಇದು ಬಹಳ ಮುಖ್ಯ, ಈ ಕಾಲಕ್ಕಂತೂ ತುಂಬ ತುಂಬ ಮುಖ್ಯವಾಗಿದೆ. ಹಾಗಾಗಿ ಈ ದೃಷ್ಟಿ ಕುವೆಂಪು ಅವರು 31ನೇ ಇಸ್ವಿನಲ್ಲಿ ನಮಗೆ ಕೊಟ್ಟಿದ್ದೆಷ್ಟು ದೊಡ್ಡದು ಅಂತ ಗೊತ್ತಾಗುತ್ತದೆ. ಒಂದು ಯಂತ್ರ ನಮ್ಮ ಕೈ ಕೊಟ್ಟು ಅದನ್ನು ಚಲಿಸುವುದಕ್ಕೆ ಬೇಕಾದ ಶಕ್ತಿ ಇಲ್ಲದೆ ಇದ್ದರೆ ಏನು ಗತಿ ಆಗುತ್ತದೆ. ಹಾಗಾಗಿ ಮೊದಲು ಯುಕ್ತಿಯ ನರುಹು, ಆ ಟೆಕ್ನಾಲಜಿ ನನಗೆ ಕೊಡು, ಬಲವನ್ನು ನನ್ನಲ್ಲಿಟ್ಟು ಆಮೇಲೆ ಯಂತ್ರವನ್ನು ಕೊಡು. ಸೈಕಲ್ ತುಳಿಯೋದಕ್ಕೆ ಕಾಲಲ್ಲೇ ಕಸವಿಲ್ಲದೆ ಇದ್ದರೆ ಸೈಕಲ್ ಇದ್ದರೆ ಏನು ಪ್ರಯೋಜನ? ಪೆಟ್ರೋಲ್ ಇಲ್ಲದೆ ವಾಹನ ಇದ್ದರೆ ಏನು ಪ್ರಯೋಜನ? ಹೀಗಾಗಿ ಅದು ಬೇಕು. ಇಲ್ಲದಿರೆ ಬಗೆಗೆಟ್ಟು ತಪ್ಪು ಬಟ್ಟೆಗೆ ಬಿದ್ದು ಮಡಿಯುವನು. ಹಾಗಾಗದೆ ಇದ್ರೆ ತಪ್ಪಿನ ದಾರಿಗೆ ಹೋಗಿ ಬುದ್ಧಿಗೆಟ್ಟು ಬಿದ್ದು ಬಿಡ್ತೀನಿ. ಅದರಿಂದಾಗಿ ನನಗಿಹ ಭಕ್ತಿ ಸಂದೇಹದ ಬೆಂಕಿಯೊಳಗೆ ಆಗಿ ಇಂಗುವುದು. ಬೆಂಕಿಯೊಳಗೆ ಆಗಿ ಇಂಗುತ್ತದೆ ಅಂತಂದರೆ ನನ್ನ ಸಂದೇಹ ಯಾವುದಿದೆ, ನನ್ನ ಭಕ್ತಿ ಸಂದೇಹದಲ್ಲಿಯೇ ಸುಟ್ಟು ಹೋಗ್ಬಿಡುತ್ತದೆ. ಹಾಗಾಗಿ ನನ್ನ ಭಕ್ತಿ ಜ್ಞಾನವಾಗಬೇಕು ಅಂತಂದರೆ ನೀನು ತಿಳಿವನ್ನು ನನಗೆ ಕೊಡಬೇಕು. ಸ್ವಾತಂತ್ರ್ಯದ ಅಪರಾಧಕ್ಕಿಂತಲೂ ಓದರೆಯೇ ಧರ್ಮದಿ ದಾಸ್ಯವೇ ಲೇಸನೆಗೆ 100 ಮಡಿ. ದೊಡ್ಡ ಮಾತು. ಸ್ವಾತಂತ್ರ್ಯ ವಿಚಾರವಂತರಿಗೆ ಮಾತ್ರ, ಪಾಮರರಿಗೆ ಅಲ್ಲ. ಇದನ್ನು ಅಧಿಕಾರಿ ಭೇದ ಅಂತ ಕರೀತೆ ವೇದಾಂತ. ಅದ್ವೈತ ವೇದಾಂತ ಸರ್ವಂ ಬ್ರಹ್ಮ ಅನ್ನುವುದರ ಜೊತೆಗೆ ಲೋಕದಲ್ಲಿ ವ್ಯತ್ಯಾಸಗಳಿರುತ್ತವೆ. ಆ ವ್ಯತ್ಯಾಸದಿಂದ ಯಾಕೆ ಅಂತಂದರೆ, 1ನೇ ಕ್ಲಾಸ್ನಲ್ಲಿರೋನು 10ನೇ ಕ್ಲಾಸನ್ನು ಓದೋಕ್ಕಾಗೋಲ್ಲ. ಅವನು 2, 3, 4 ಅಂತ ಬರಬೇಕು. ಎಷ್ಟು ಡಬಲ್ ಪ್ರಮೋಷನ್ ಕೊಟ್ಟರು ಆ 10 ತರಗತಿಗಳನ್ನು ಮೀರಿ ಹೋಗೋಕ್ಕಾಗೋಲ್ವಲ್ಲ. ಅದರಿಂದ ಅದನ್ನು ಜಾನ್ಸನ್ ಒಂದು ಕಡೆ ಹೇಳ್ತಾನಲ್ಲ, ಮಾದಮ್ ಐ ಕ್ಯಾನ್ ಫೆಚ್ ಯು ಎ ಲಾಜಿಕ್ ಬಟ್ ಹೌ ಟು ಫೆಚ್ ಎ ಮೈಂಡ್ ಟು ಅಂಡರ್ಸ್ಟ್ಯಾಂಡ್ ಮೈನ್. ನನ್ನ ತರ್ಕವನ್ನು ಅರ್ಥ ಮಾಡ್ಕೊಳ್ಳೋ ಬುದ್ಧಿ ನಿಮಗೆ ಹೇಗೆ ಕೊಡಲಿ? ಯುಕ್ತಿಯನ್ನು ಕೊಡೋಣ, ಅರ್ಥ ಮಾಡ್ಕೊಳ್ಳೋಕೆ ಬೇಕಲ್ವಾ? ಹೀಗಾಗಿ ಆ ಸ್ತರಗಳಲ್ಲಿ, ಸೋಪಾನಗಳಲ್ಲಿ ಬೆಳೆಯಬೇಕಾಗುತ್ತದೆ. ಅದರಿಂದ ನಾವು ದೊಡ್ಡವರು ಹೇಳಿದ ಮಾತು, ದೇವರು, ಧರ್ಮ, ಮತ, ಶ್ರದ್ಧೆ ಅಂತನ್ನುವುದು ಕಂದಾಚಾರವಲ್ಲ. ಆ ದಾಸ್ಯ
ಸ್ವಾತಂತ್ರ್ಯದ ಸ್ವೈರಾಚಾರದ ಅಜ್ಞಾನದಿಂದ ಬರುವ ಆ ಸ್ವೈರಾಚಾರದ ಅಪರಾಧಕ್ಕಿಂತಲೂ ಒಳ್ಳೆಯದು ಅಂತಾರೆ. ನಿನ್ನೆ ನಾವು ನೋಡಿದ್ವಿ, ವಿಚಾರವಾದ, ಸ್ವಾತಂತ್ರ್ಯ ಇತ್ಯಾದಿಗಳನ್ನು ಪ್ರಖರವಾಗಿ ಪ್ರತಿಪಾದಿಸ್ತಾರೆ. ಅದು ಅತಿರೇಕ ಆಯಿತು ಅಂತ ಇಲ್ಲಿ ಅವರು ಹದವನ್ನು ಕಾಣಿಸ್ತಾರೆ. ಕುವೆಂಪು ಅವರಲ್ಲಿ ಸರಿಯಾಗಿ ಓದಿಕೊಂಡ್ರೆ ನಮಗೆ ಅವರಲ್ಲಿಯೇ ಅವರಿಗೆ ಬೇಕಾದ ತಿದ್ದುಪಡಿ ಕಾಣಿಸುತ್ತದೆ. ಇದು ಬಹಳ ದೊಡ್ಡದಾದದ್ದು. ವಿ ಗೆಟ್ ಕೀ ಇನ್ ದಿ ವೆರಿ ಪ್ಲೇಸ್ ವೇರ್ ವಿ ಹ್ಯಾವ್ ಲಾಸ್ಟ್ ಇಟ್. ಆ ದೃಷ್ಟಿಯಿಂದ ಕಂಡಾಗ ಅವರು ಅದನ್ನು ತಿಳಿಸುವುದು ಬಹಳ ಯುಕ್ತವಾದದ್ದು. ಸುತ್ತಲೂ ಜ್ಯೋತಿ ಇದೆ, ಹೃದಯ ಮಂದಿರದಲ್ಲಿ ಕತ್ತಲೆಯು ಹರಿಯದಿದೆ, ಎಲ್ಲ ಕಡೆಯೂ ಬೆಳಕಿದೆ, ಅರೆ ನಮ್ಮೊಳಗೆ ಕತ್ತಲೆ ಇದೆಯಲ್ಲ, ಬಿಡುಗಡೆಯ ಹಿರಿಯ ಹೊರೆಯ ಭಾರವಾಗಿದೆ. ಸ್ವಾತಂತ್ರ್ಯ ಬೇಕು ಅನ್ನೋದೇ ಒಂದು ದೊಡ್ಡ ಬರ್ಡನ್ ಆಗಿದೆ. ನಾವು ಮೊದಲು ವಿ ಶಾಲ್ ಗೆಟ್ ಎಂಪವರ್ಡ್ ಟು ಗೆಟ್ ಲಿಬರೇಟೆಡ್. ನಾವು ಸ್ವಾತಂತ್ರ್ಯಕ್ಕೆ ಬೇಕಾದ ಅರ್ಹತೆಯನ್ನು ಪಡೆಯೋಣ. ಹಾಗಾಗಿ ಬಲ್ಮೆ ನಡುಗುತ್ತಿದೆ, ನನ್ನ ಮುಡಿ ನೆಲದ ಪುಡಿಯಲ್ಲಿ ಹೊರಳದಿರಲಿ ನಿನ್ನಡಿಯಲ್ಲಿ. ಹಾಗಾಗಿ ನನ್ನ ಬುದ್ಧಿ ಧೂಳಿಯ ಕಣದಲ್ಲಿ ಧೂಳಾಗುವುದು ಬೇಡ, ನಿನ್ನಡಿಗೆ ಮುಡಿಚಾಚಿ ಮತ್ತೆ ಎಚ್ಚರಗೊಳ್ತೀನಿ ಅಂತಾರೆ. ಆಮೇಲೆ ವರ್ಣಶಿಲ್ಪಿ ಅಂತ ಒಂದು ವೆಂಕಟಪ್ಪನವರ ಚಿತ್ರಕಲಾ ಶಾಲೆಯಲ್ಲಿದ್ದ ನೀಲಗಿರಿಯ ದೃಶ್ಯಗಳನ್ನು ನೋಡಿ ಬರೆದದ್ದು. ಕುವೆಂಪು ಅವರಿಗೆ ಸಂಗೀತ, ಸಾಹಿತ್ಯವಂತೂ ಸರಿಯೇ ಸರಿ, ಮತ್ತು ಚಿತ್ರ ಇತ್ಯಾದಿಗಳಲ್ಲಿ ತುಂಬ ಸಂತೋಷವಿತ್ತು. ಅವರು ನೃತ್ಯವನ್ನು ಕಂಡಿದ್ದರೋ ಇಲ್ವೋ ಅಷ್ಟಾಗಿ ಗೊತ್ತಾಗುವುದಿಲ್ಲ. ಅದರ ಬಗೆಗೆ ನೃತ್ಯವನ್ನು ಕಂಡು ಆಸ್ವಾದಿಸಿ ಬರೆದ ಕವಿತೆಗಳನ್ನು ನಾನು ಕಂಡಿಲ್ಲ. ಆದರೆ ಒಳ್ಳೆಯ ಹಾಡನ್ನು ಕೇಳಿ ಸಂತೋಷಪಟ್ಟಿದ್ದು, ಅದಕ್ಕೆ ಬೇಕಾದಷ್ಟು ಸೂಚನೆಗಳನ್ನು ನಾವು ನೋಡ್ತೀವಿ. ಅವರ ಮಕ್ಕಳಿಗೆ ಅವರ ಸಂಗೀತವನ್ನು ಕಲಿಸಿದ್ರು ಕೂಡ ಅಂತ ಗೊತ್ತಾಗುತ್ತದೆ. ಹಾಗಾಗಿ ಅವರಿಗೆ ಆ ಸಂಗೀತದ ರುಚಿ ತಾನಾಗಿತ್ತು. ವೀಣೆಯಂತೂ ಅವರಿಗೆ ಬಹಳ ಪ್ರಿಯವಾದ ವಾದ್ಯವಾಗಿತ್ತು. ಮತ್ತು ವೀಣೆಯ ಜೊತೆಗೆ ವಯಲಿನ್ ಕೂಡ ಪ್ರಿಯವಾಗಿತ್ತು. ಚೌಡಯ್ಯನವರ ವಯಲಿನನ್ನು ಇಷ್ಟಪಡ್ತಾ ಇದ್ರು. ಆ ರೆಕಾರ್ಡಿಂಗ್ಸ್ ಎಲ್ಲ ಹಾಕಿಕೊಂಡು ಕೇಳ್ತಾ ಇದ್ರು ಅಂತಲೂ ಗೊತ್ತಾಗುತ್ತದೆ. ತೇಜಸ್ವಿ ಅವರು, ಅವ್ರ ಮಗ, ಕೆಲವೊಮ್ಮೆ ಸ್ವಯಮಾಚಾರ್ಯರಾಗಿ ಏನೋ ಸಂಗೀತ ಕಲಿಯಬೇಕು ಅಂದರೆ ಹಾಗೆಲ್ಲ ಅಲ್ಲಪ್ಪ, ಅದಕ್ಕೊಂದು ಪದ್ಧತಿ ಇದೆ, ವ್ಯವಸ್ಥೆ ಇದೆ ಅಂತ ಕೂಡ ಹೇಳಿದ್ರಂತೆ. ವರ್ಣಶಿಲ್ಪಿ ಅಂತ ವೆಂಕಟಪ್ಪನವ್ರ ಬಗೆಗೆ ಬರೆದಂಥ ಕವಿತೆ. ಅವರಿಗೆ PR ತಿಪ್ಪೇಸ್ವಾಮಿಯವ್ರದ್ದು, ವೆಂಕಟಪ್ಪನವ್ರದ್ದು ಎಲ್ಲ ಚಿತ್ರ ತುಂಬ ಇಷ್ಟವಾಗ್ತಾ ಇತ್ತು. ಅವರಿಗೆ ಹುಚ್ಚಾಪಟ್ಟೆ ಇರುವಂತಹ ಮಾಡರ್ನ್ ಪೇಂಟಿಂಗ್ ಅಷ್ಟಾಗಿ ಸೇರ್ತಾ ಇರಲಿಲ್ಲ. ಅವರು ಅಭಿಜಾತ ದೃಷ್ಟಿ ಅದರೊಳಗೂ ಕೂಡ. ಸುರುಚಿರ ಸ್ವಪ್ನಮಯ ಕಲ್ಪನಾಕಾಶದಲ್ಲಿ ಮಿಂಚಿಬಹ ಮಳೆಬಿಲ್ಲುಗಳ ಗೊಂಚಲನು ಕೊಯ್ದು ಮಧುರ ವೈಚಿತ್ರ್ಯಮಯ ವರ್ಣ ಜಾಲವ ನೇಯ್ದು ಸಗ್ಗವನೆ ಸೆರೆಗೈದು ಮತ್ತೆ ಪ್ರದೇಶದಲ್ಲಿ ಬಂಧಿಸಿಯೇ ಓ ವರ್ಣಶಿಲ್ಪಿ ಬಹುವೇಷದಲ್ಲಿ ಸುಳಿವ ನಶ್ವರದೆದೆಯ ಶಾಶ್ವತವನಾರೈದು ಕನಸುಗಳ ಕೋದಿರುವೆ ನಿನ್ನ ಹರಣಂಬೊಯ್ದು ಚಿರ ಕಲಾಲಿಂಗಿತ ತಟಿಲ್ಲತಾಪಾಶದಲ್ಲಿ ನಿನ್ನ ಹೊಂಬೈಕೆಗಳ ಪುಣ್ಯ ರಸಸಂಗದಲ್ಲಿ ಸಂಚರಿಸುತ್ತಿದೆ ಭಕ್ತಿಯಂ ಬಗೆಗೆ ಗರಿಮೂಡಿ ತೇಲಾಡಿದನು ನೀಲಗಿರಿ ತುಂಗ ಶೃಂಗದಲ್ಲಿ ಪ್ರಕೃತಿ ಸೌಂದರ್ಯ ಪೂರದಲ್ಲಿ ಮುಳುಗಿ ತೇಂಕಾಡಿ ಮುರುಮೈಯ ಪಡೆದಿರುವೆನಾತ್ಮದಲ್ಲಿ ನರನಂತೆ ಬಂದನಾಂ ಮರಳಿ ತೆರಳುವೆನು ಉರಿವ ಸುರನಂತೆ ಅಂತ. ಶೇಕ್ಸ್ಪಿಯರಿಯನ್ ಪದ್ಧತಿಯಲ್ಲಿರ್ತಕ್ಕಂಥ ಸಾನೆಟ್ ಇದು. ಭಾಷೆಯೇ ಉಜ್ವಲವಾಗಿದೆ, ವೈಭವಪೂರ್ಣವಾಗಿದೆ. ಕುವೆಂಪು ಅವರ ಸಂಸ್ಕೃತಮಯವಾದ ಭಾಷೆ ಇದೆಯಲ್ಲ, ಅದು ಒಳ್ಳೆಯ ಅಭಿಜಾತವಾದ ಭಾಷೆ. ಅವರ ಭಾಷೆಗೆ ಲಕ್ಷ್ಮೀಶನಂಥ ಕವಿ ಕೊಟ್ಟಂತಹ ಕೊಡುಗೆ ದೊಡ್ಡದು. ಅದನ್ನು ಅವರು ಅಕ್ನಾಲೇಜ್ ಮಾಡಿದ್ದಾರೆ. ಸುರುಚಿರ ಸ್ವಪ್ನಮಯ ಕಲ್ಪನಾ ಆಕಾಶದಲ್ಲಿ, ಕಾಂತಿಮತ್ತಾದ ಸ್ವಪ್ನಮಯ ಕಲ್ಪನೆಯ ಆಕಾಶದಲ್ಲಿ ಮಿಂಚುವಂಥ ಮಳೆಬಿಲ್ಲುಗಳ ಗೊಂಚಲನ್ನೇ ಕೊಯ್ದು, ಅಂದರೆ ಸಪ್ತ ವರ್ಣಗಳ ಸುರಚಾಪ ಯಾವುದಿದೆ, ಕಾಮನ ಬಿಲ್ಲು, ಅದನ್ನೇ ಕೊಯ್ದು ತಂದು ವರ್ಣಜಾಲವನ್ನು ಮಾಡಿ ಸ್ವರ್ಗವನ್ನೇ ಈ ಭೂಮಿಯಲ್ಲಿ ಸೆರೆಗೈದು ಕಟ್ಟುಕೊಟ್ಟಂತೆ ಕಾಣಿಸ್ತಾ ಇದೆ ನಿಮ್ಮ ಚಿತ್ರಗಳನ್ನು ನೋಡುವಾಗ ಅಂತ. ವೆಂಕಟಪ್ಪ ಆರ್ಟ್ ಗ್ಯಾಲರಿನಲ್ಲಿ ಪುಣ್ಯವಶಾತ್ ನಮ್ಮ ಜೊತೆಗೇನೆ ಇದೆ, ನಮ್ಮಲ್ಲಿಯೇ ಇದೆ. ಅದ್ಭುತವಾದ ಆ ಚಿತ್ರಮಾಲಾ, ಶ್ರೇಣಿ, ನೀಲಗಿರಿ, ಕೊಡೈಕೆನಾಲ್ ಅಲ್ಲಿಯ ಚಿತ್ರಗಳು ಬಹಳ ಸುಂದರವಾಗಿವೆ. ಎಲ್ಲರೂ ಕಣ್ಣಿದ್ದವರೆಲ್ಲ ನೋಡಿ ಸಂತೋಷ ಪಡಬೇಕಾದದ್ದು. ನಾನು ಅನೇಕ ಸಂದರ್ಭಗಳಲ್ಲಿ ನೋಡಿ ಮೆಚ್ಚಿದ್ದೀನಿ. ತುಂಬ ತುಂಬ ಅದ್ಭುತವಾದ ಕಲೆಗಾರಿಕೆ ಅಲ್ಲಿದೆ. ಅವರು ಹೇಳ್ತಾರೆ, ಸುಳಿವ ನಶ್ವರದೆದೆಯ ಶಾಶ್ವತವನಾರೈದು ಕನಸುಗಳ ಕೋದಿರುವೆ. ಎದೆಯಲ್ಲಿ ನಶ್ವರತೆ ಇದೆ, ನೀನು ಶಾಶ್ವತತೆ ತಂದಿಟ್ಟಿದ್ದೀಯಾ ಕಲೆಯ ಮೂಲಕ ಅಂತ. ಯಾಕೆಂದರೆ ಆ ಮರ ಇವತ್ತಿರ್ಬೋದು, ನಾಳೆ ಹೋಗ್ಬೋದು, ಋತುಗಳು ಮಾರ್ಪಡಬಹುದು, ಹೂವು, ನೆಲ, ಬಾನು ಎಲ್ಲ ಮಾರ್ಪಡಬಹುದು. ಆದರೆ ಚಿತ್ರ, ಅದು ಕೊಟ್ಟ ಅನುಭವ, ಅದು ಅಷ್ಟು ಗಾಢವಾಗಿ ನಿಂತಿದೆಯಲ್ಲ. ಹಾಗಾಗಿ ಕನಸುಗಳ ಕೋದಿರುವೆ ನಿನ್ನ ಹರಣಂಬೊಯ್ದು, ನೀವು ನಿಮ್ಮ ಪ್ರಾಣವನ್ನೇ ಎರಕ ಹುಯ್ದು ಕನಸುಗಳನ್ನು ಪೋಣಿಸಿದ್ದೀರಾ. ಚಿರಕಲಾಲಿಂಗಿತ ತಟಿಲ್ಲತಾ ಪಾಶದಲ್ಲಿ, ಕನಸುಗಳನ್ನು ಪೋಣಿಸಿದ್ರಿ ಅಂದರೆ ಸಾಕಾಗ್ತಿತ್ತು. ಅದು ಒಳ್ಳೆ ಕವಿ ಸಾಮಾನ್ಯ ಬರೀಬಲ್ಲ. ಕುವೆಂಪು ಬರೆಯೋದು, ಮಹಾಕವಿ ಬರೆಯೋದು ಚಿರಕಲಾಲಿಂಗಿತ ತಟಿಲ್ಲತಾ ಪಾಶದಲ್ಲಿ. ತಟಿಲ್ಲತೆ ಅಂದರೆ ಮಿಂಚಿನ ನೂಲು, ಮಿಂಚಿನ ಬಳ್ಳಿ. ಮಿಂಚಿನ ಬಳ್ಳಿಯಲ್ಲಿ ಆ ಒಂದು ಕಲ್ಪನೆಯ ಹೂಗಳನ್ನು, ಬಣ್ಣಗಳನ್ನು ಕೋದಿ ಕಟ್ಟಿದ್ದೀರಾ ಅಂತ. ಅದು ಏನು ಶಾಶ್ವತ ಕಲೆಯಿಂದ ಅನುಪ್ರಾಣಿತವಾದಂಥದ್ದು ಅಂತ.
ವೀಣಾ ಸುಬ್ಬಣ್ಣನವರು ಮಲ್ಲಿಗೆ ಹೂವನ್ನು ಕಟ್ಟಿಸ್ಕೊಂಡು ಒಂದು ಗೇಣುದ್ದ ತಮ್ಮ ಜೇಬಿನಲ್ಲಿ ಇಟ್ಕೊಳ್ತಾ ಇದ್ರಂತೆ. ಅದು ಹೇಗೆ ಅಂದರೆ ಬಾಳೆಯ ನಾರಿಗೆ ಕಸ್ತೂರಿಯನ್ನು ಸವರಿ ಮತ್ತು ಪುನಗನ್ನು ಮೆತ್ತಿ ಅಲ್ಲಿ ಅರೆಬಿರಿದ ಒಳ್ಳೆಯ ಮಲ್ಲಿಗೆ ಹೂಗಳನ್ನು ಕಟ್ಟಿಸಿ ಅದನ್ನಷ್ಟು ಪನ್ನೀರಿನಲ್ಲಿ ಅದ್ದಿ ಆಮೇಲೆ ತಮ್ಮ ಕೋಟಿನ ಜೋಬಲ್ಲಿ ಇಟ್ಕೊಳ್ತಾ ಇದ್ರಂತೆ. ಇದು ಕುವೆಂಪು ಅವರ ಕಾವ್ಯವು ಇಷ್ಟು ಗಾಢ, ಇಷ್ಟು ಸಾಂದ್ರ, ಇಷ್ಟು ಸುಗಂಧ ಭರಿತ ಅಂತ ಗೊತ್ತಾಗುತ್ತದೆ. ನಿನ್ನ ಹೊಂಬಯಕೆಗಳ ಪುಣ್ಯ ರಸಸಂಗದಲ್ಲಿ, ಬಯಕೆ ಅಲ್ಲ ಹೊಂಬಯಕೆ, ಬಂಗಾರದ ಬಯಕೆ, ಆ ಪುಣ್ಯ ರಸಸಂಗದಲ್ಲಿ ಸಂಚರಿಸುತ್ತಿರೆ ಓಡಾಡ್ತಾ ಇದ್ದರೆ ನಾನು ಭಕ್ತಿಯಂ ಬಗೆ ಗರಿ ಮೂಡಿ ಭಾವಕ್ಕೆ ಗರಿ ರೆಕ್ಕೆ ಬಂದು ತೇಲಾಡಿದೆನು. ನೀಲಗಿರಿ ತುಂಗ ಶೃಂಗದಲ್ಲಿ ನೀಲಗಿರಿ ಪೇಂಟಿಂಗ್ಸು ಬಹಳ ಸೊಗಸಾಗಿವೆ. ನೀಲಗಿರಿ ಅಂದರೆ ಉದಕಮಂಡಲ ಅಂತೀವಲ್ಲ, ಕೊಡೈಕೆನಾಲ್, ಊಟಿ, ಆ ಎಲ್ಲ ಚಿತ್ರಗಳನ್ನು, ಊಟಿಯ ಚಿತ್ರಗಳಂತೂ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಊಟಿಯ ಸರೋವರ ಇರಬಹುದು, ಆಮೇಲೆ ಚರ್ಚ್ ಸ್ಟ್ರೀಟಿಗೆ ಹೋಗ್ತಕ್ಕಂಥ ದಾರಿ ಇರಬಹುದು, ಚರ್ಚ್ ಹಿಲ್ಗೆ ಹೋಗ್ತಕ್ಕಂಥ ದಾರಿ ಇರಬಹುದು, ಊಟಿಯಲ್ಲಿ ಸೂರ್ಯಾಸ್ತ, ಊಟಿಯಲ್ಲಿ ಸೂರ್ಯೋದಯ, ಊಟಿಯಲ್ಲಿ ಚಂದ್ರೋದಯ, ಊಟಿಯಲ್ಲಿ ರಾತ್ರಿ ಅಂತ ಬೇಕಾದಷ್ಟು ಚಿತ್ರಗಳು ಬರೆದಿದ್ದಾರೆ. 2 ಋತುಗಳಲ್ಲಿ ಒಂದೇ ತಪ್ಪಲು ಹೇಗೆ ಕಾಣಿಸುತ್ತೆ ಅನ್ನೋದು ಬರೆದಿದ್ದಾರೆ. ಬಂಡೆಗಳಂತಿರುವ ಮೋಡಗಳು ಅಂತ ಒಂದು ಚಿತ್ರ ಬರೆದಿದ್ದಾರೆ. ಬಹಳ ಬಹಳ ಸೊಗಸಾಗಿರ್ತಕ್ಕಂಥವು. ಪ್ರಕೃತಿ ಸೌಂದರ್ಯ ಪೂರದೆ ಮುಳುಗಿ ತೇಂಕಾಡಿ ಮರುಮೈಯ ಪಡೆದಿರುವೆನಾತ್ಮದಲ್ಲಿ. ಇನ್ನೊಂದು ಹೊಸ ಹುಟ್ಟು ಬಂದಂತೆ ಆಯಿತು, ನರನಂತೆ ಬಂದೆ, ಈ ಚಿತ್ರಶಾಲೆಗೆ ಮನುಷ್ಯನಂತೆ ಬಂದೆ, ಈಗ ನಾನು ಹೊರಡ್ತಾ ಇದ್ದೀನಿ ದೇವತೆಯ ಹಾಗೆ ಸುರನಂತೆ ತೆರಳುವೆನು ಅಂತಾರೆ. ತುಂಬ ಸೊಗಸಾದ ದಿವ್ಯವಾದ ಭಾವ. ವೆಂಕಟಪ್ಪನವರಿಗೆ ಈ ಪದ್ಯದ ಗೌರವ ಅರ್ಹವಾದ ಕಾಣಿಕೆ ಅಂತ ಅನಿಸುತ್ತೆ. ಕಾಲ ಅನ್ನುವ ಒಂದು ಕವಿತೆಯಲ್ಲಿ ನೋಡಿ 2 ಸಾರಿ ಸುಮ್ಮನೆ ಹೇಳ್ತೀನಿ. ನುಗ್ಗುತ್ತಿದೆ ರಭಸದಲ್ಲಿ ಬಿಂದು ಬಿಂದುವನೊದ್ದು ಬೇಗದಲ್ಲಿ ಹೊಳೆಯ ಹೊನಲನ್ನು ನುಂಗುತ್ತಿದೆ ವನಧಿ ಅಂತ. ರಭಸದಿಂದ ಬಿಂದು ಬಿಂದುವನ್ನು ಒದ್ದುಕೊಂಡು ಹೊಳೆಯ ಹೊನಲನ್ನು, ಹೊಳೆಯ ಪ್ರವಾಹವನ್ನು ನುಂಗುತ್ತಾ ಇರತಕ್ಕಂಥದ್ದು ಸಮುದ್ರ ಅಂತ. ಅಂದರೆ ಕಾಲ ಒಂದು ಸಮುದ್ರದಂತೆ ಕ್ಷಣ ಕ್ಷಣವನ್ನು ತಳ್ಳಿಕೊಂಡು, ಗಂಟೆಗಳನ್ನು ನುಂಗಿಕೊಂಡು, ದಿನಗಳನ್ನು ತಿಂದುಬಿಟ್ಟು, ವಾರಗಳನ್ನು, ತಿಂಗಳುಗಳನ್ನು, ವರ್ಷಗಳನ್ನು ಎಲ್ಲ ಆಪೋಷಣ ತೆಗೆದುಕೊಂಡು ಮಹಾಕಾಲವಾಗ್ತಾ ಇದೆ ಎನ್ನುವಂಥದ್ದನ್ನು, ಅನವರತ ಗ್ರಸಿಷ್ಟು ಶೂನ್ಯ ಸಿಂಧುವಳದ್ದು ಕ್ಷುಭಿತ ಜಲರಾಶಿಯಲ್ಲಿ ವೀಚಿ ಶಿರಫೇನದಲ್ಲಿ ನಾಗರಿಕತೆಗಳೆಂಬ ಬುದ್ಬುದಗಳು ಏಳುತ್ತಿವೆ. ಅನವರತ ಗ್ರಸಿಷ್ಣು, ಗ್ರಸಿತು ಮಿಚ್ಛಾ ಇಚ್ಛು ಗ್ರಸಿಷ್ಣು ಅಂದರೆ ನುಂಗೋದಿಕ್ಕೆ ನಿಗರಣದಲ್ಲಿ ಇಷ್ಟ ಇರತಕ್ಕಂಥದ್ದು, ತಿನ್ನಬೇಕು ಅನ್ನೋ ಬಯಕೆ ಇರತಕ್ಕಂಥದ್ದು ಗ್ರಸಿಷ್ಣು ಅಂತಂತಾರೆ. ಹಾಗೆ ತಿನ್ನುವ ಬಯಕೆ ಇರತಕ್ಕಂಥವನು, ನುಂಗೋ ಬಯಕೆ ಇರತಕ್ಕಂಥದ್ದು, ಕಾಲ ಎಲ್ಲವನ್ನೂ ನುಂಗೋ ಬಯಕೆ ಇರತಕ್ಕಂಥದ್ದು. ಅದು ಪ್ರಕ್ಷುಬ್ಧವಾದಂಥ ಜಲರಾಶಿಯಲ್ಲಿ ವೀಚಿ ಶಿರಫೇನದಲ್ಲಿ ಅಲೆಗಳು, ಅದರ ತುದಿಯಲ್ಲಿರ್ತಕ್ಕಂಥ ನೊರೆಗಳು, ಅದರೊಳಗೆ ನಾಗರಿಕತೆಗಳೆಂಬ ಬುದ್ಬುದಗಳು ಏಳುತ್ತಿವೆ. ಕಾಲ ಮಹಾಸಮುದ್ರದ ಅಲೆಗಳ ಮೇಲಣ ನೊರೆಗಳ ಹಾಗೆ ನಾಗರಿಕತೆಗಳಿವೆ ಅಂತ. ಅಂದರೆ ಅದೆಷ್ಟು ಕ್ಷಣಭಂಗುರವಾದದ್ದು ನಮ್ಮೆಲ್ಲ ನಾಗರಿಕತೆ, ಕಾಲ ಎಷ್ಟು ಅಪಾರ, ಅಮೇಯ, ವಿಸ್ತಾರ ಅಂತಕ್ಕಂಥದ್ದು. ಕಂಪಿಸುತ್ತ ಕ್ಷಣ ನಿಂತು ತತ್ತರಿಸಿ ಬೀಳುತ್ತಿವೆ ಕಾಲ ತಾಂಡವ ತಾಳಲಯ ವಿಲಯ ಗಾನದಲ್ಲಿ. ಕಾಲನ ಪ್ರಳಯಗಾನದ ಲಯದಲ್ಲಿ ಎಲ್ಲ ತತ್ತರಿಸಿ ಬೀಳ್ತಾ ಇದೆ. ಇದಕ್ಕೆ ಯಾವ ಪಕ್ಷಪಾತ ಇಲ್ಲ. ದಾನಿ, ಕೃಪಣ, ಜ್ಞಾನಿ, ಕರ್ಮಿ, ತ್ಯಾಗಿ, ಧರ್ಮಿ ಎಂಬ ದಯದಾಕ್ಷಿಣ್ಯ ಪಕ್ಷಪಾತಗಳಿಲ್ಲ. ಎಲ್ಲ ಹೊರಟೋಗ್ತಾ ಇದೆ. ಹಾಗಾಗಿ ಚಿರಮೌನಾಂಬುಧಿಯ ಮೃತ್ಯುಶೀಲೋರ್ಮಿ, ಮೃತ್ಯುವನ್ನೇ ತನ್ನ ಶೀಲವಾಗಿ ಉಳ್ಳಂಥ ಕಾಲ ಪ್ರವಾಹದ, ಕಾಲ ಸಮುದ್ರದ ಅಲೆ ಎಲ್ಲವನ್ನು ನುಂಗುತ್ತಾ ಇದೆ. ಅಂಧ ಪ್ರಶ್ನೆಗಳಾವು ಆಶ್ಚರ್ಯಗಳ ಮಧ್ಯೆ, ಪ್ರಶ್ನೆ ಆಶ್ಚರ್ಯಗಳೇ ನಮ್ಮ ಉನ್ನತ ವಿದ್ಯೆ. ಮಂತ್ರಾಕ್ಷತೆ ಅಂತ ಮುಂದೆ ಒಂದು ಕವಿತಾ ಸಂಕಲನವನ್ನು ನೋಡ್ತೀವಿ ನಾವು. ಅಲ್ಲಿ ಒಂದು ಬರೆದಿದ್ದಾರೆ, ಹುಟ್ಟು ಒಂದು ಆಶ್ಚರ್ಯ, ಸಾವು ಒಂದು ಆಶ್ಚರ್ಯ. ಹುಟ್ಟಿನ ಹಿಂದೆ ಏನು ಗೊತ್ತಿಲ್ಲ, ಸಾವಿನ ಮುಂದೆ ಏನು ಗೊತ್ತಿಲ್ಲ, ನಡುವೆ ಬದುಕು ಒಂದು ಪ್ರಶ್ನಾರ್ಥಕ, ಅದನ್ನು ಒಳಗೊಳ್ಳುವಂಥ ಒಂದು ಸೊನ್ನೆ, ಇದೇ ಬದುಕು ಅಂತ ಒಂದು ಚಿತ್ರಣ ಕೊಡ್ತಾರೆ. ಅದು ಇಲ್ಲಿ ಮೊದಲಿಗೆ ಬಂದಿದೆ 32ನೇ ಇಸ್ವಿಯಲ್ಲಿ. ಆಶ್ಚರ್ಯಗಳ ಮಧ್ಯೆ ಪ್ರಶ್ನೆ, ಅಂಧ ಪ್ರಶ್ನೆ ಇದು ಅಂತಂತಾರೆ. ಚಂದ್ರೋದಯ ಅಂತ ಒಂದು ಕವಿತೆಯಲ್ಲಿ ಕೂಡ ನೋಡಿ ಅವರು ಎಷ್ಟು ಸುಂದರವಾದ ಕಲ್ಪನೆಗಳನ್ನು ಮಾಡ್ತಾರೆ ಅನ್ನೋದಕ್ಕೆ. ರಾಜಧಾನಿಯು ತನ್ನ ಕೃತಕತೆಗೆ ತಾನೇ ನಾಚಿ ಮೊಗಬಾಡುತ್ತಿದೆ ಅಂತ ಚಂದ್ರೋದಯವನ್ನು ಕಂಡಾಗ ಆ ನೈಸರ್ಗಿಕ ಸೌಂದರ್ಯಕ್ಕೆ ಮೈಸೂರು ಆಗ ಅತ್ಯದ್ಭುತವಾದ ಊರಾಗಿತ್ತು. ಈಗಲೂ ಚೆನ್ನಾಗಿದೆ, ಬೆಂಗಳೂರಿಗೆ ಹೋಲಿಸಿದರೆ ತುಂಬ ನೆಮ್ಮದಿಯಾಗಿದೆ, ನಿರ್ಮಲವಾಗಿದೆ. ಆಗಂತೂ ಮಹಾರಾಜರ ಕಾಲದ ಮೈಸೂರಂತೂ ಭೂಲೋಕ ವೈಕುಂಠ ಅನ್ನುವಂತೆ ಇತ್ತು. ಹಾಗಾಗಿ ಅಂಥ ರಾಜಧಾನಿ ಕೂಡ ನಾಚಿ ಇದರ ಕೃತಕತೆಯ
ತಾಳ್ಕೊಳ್ಳೋಕ್ಕಾಗದೆ ಈ ಚಂದ್ರನ ನೈಸರ್ಗಿಕ ಸೌಂದರ್ಯದ ಮುಂದೆ ಮೊಗಬಾಡುತ್ತಿದೆ, ಮುಖ ಮಂಕಾಗಿ ಒಣಗೋಗ್ತಾ ಇದೆ ಅಂತಂತಾರೆ. ಎಲ್ಲವನ್ನೂ ಮುಳುಗಿಸಿದೆ. ಮುಳುಗಲೇನಂತೆ ಮಿಂಚು ಸೊಡರುಗಳು ರಾಕ ಶಶಾಂಕರೋಚಿ ಎಲ್ಲವನ್ನೂ ಮುಳುಗಿಸಿದೆ. ಬೆಳದಿಂಗಳಿನ ಚಂದ್ರನ ಕಾಂತಿ ಎಲ್ಲವನ್ನ ಮುಳುಗಿಸಿದೆ. ರಾಕ ಶಶಾಂಕರೋಚಿ. ಏನಿದು ಅಜಾತವಾದಿ? ಅಜಾತವಾದ ಅಂದರೆ ವೇದಾಂತದಲ್ಲಿ ಅತ್ಯುನ್ನತವಾದ ಒಂದು ಸಿದ್ಧಿ, ಒಂದು ನೆಲೆ. ರಮಣ ಮಹರ್ಷಿಗಳು ಹೇಳ್ತಾ ಇದ್ದಿದ್ದ ಹಾಗೆ ಜಗತ್ತು ವಿವರ್ತ, ಜಗತ್ತು ಮಿಥ್ಯಾ ಮತ್ತೊಂದು, ಇವೆಲ್ಲ ಅದರ ಕೆಳಗಿನ ಸ್ತರ. ಜಗತ್ತು ಅನ್ನೋದು ಹುಟ್ಟೇ ಇಲ್ಲ. ಹಾಗಿರುವಾಗ ನೀವು ಜಗತ್ತಿದೆ ಇದ್ದರೆ ಅದು ಮಿಥ್ಯೆಯ ಸತ್ಯವ ಅಂತ ಚರ್ಚೆ ಮಾಡೋದು ಯಾತಕ್ಕೆ? ಆ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು. ರಮಣರನ್ನ ಯಾರೋ ಕೇಳಿದ್ರು, ಜಗತ್ತು ಇದೆಯಾ ಅಂತ. ನಿಮಗಿದ್ರೆ ಇದೆ ನಿಮ್ಮ ಪಾಲಿಗೆ, ನನ್ನ ಪಾಲಿಗೆ ಇಲ್ಲ ಅಂತ. ನೀವು ಯಾತಕ್ಕೆ ಸುಮ್ಮನೆ ಇರ್ತೀರಾ, ಯಾರ ಜೊತೆನೂ ಮಾತಾಡಲ್ವಲ್ಲ ಅಂದರೆ, ಎರಡನೇ ವಸ್ತುವೇ ಕಾಣಿಸ್ತೇ ಇದ್ದಾಗ ನಾನು ಯಾರ ಜೊತೆ ಮಾತಾಡಲಿ ಅಂತಂತಾರೆ. ಆ ಮಟ್ಟದಲ್ಲಿದ್ದದ್ದು ಅದನ್ನು ಇವರು ಉಲ್ಲೇಖಿಸ್ತಾರೆ. ಜಾಗೃತಿಯೋ ಸ್ವಪ್ನವೋ ಸುಷುಪ್ತಿಯೋ ಇದು ಸಮಾಧಿ ಅಂತಂತಾರೆ. ಧರ್ಮ ಅಂತ ಅದೊಂದು ಸಾನಿಟ್ಟಿದೆ. ಓ ಮನೋಹರ ಭಯಂಕರ ವಿಧಾಯಕ ಮೂರ್ತಿ ಪುರುಷೋತ್ತಮನ ಸನಾತನ ನಿತ್ಯ ಸಹಯೋಗಿ, ಹೇ ವಿಧಾತನ ವಾಣಿಯೇ ಭಕ್ತಿಯಲ್ಲಿ ಬಾಗಿ ನಿನಗೆರಗುವೆನು, ಹೊರಗೆ ಪ್ರಕೃತಿ ನೇಮ ಸ್ಫೂರ್ತಿ ನೀನು, ನನ್ನದೆಯ ಮಣೆಯಲ್ಲಿ ನೀತಿಯಂದದೆ ಮಂಡಿಸಿಹೆ ಅಂತ. ಧರ್ಮವನ್ನು ಎಷ್ಟು ದೊಡ್ಡ ರೀತಿಯಲ್ಲಿ ಹೇಳ್ತಾರೆ ನೋಡಿ. ಧರ್ಮಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಅಂತ ವೇದವೇ ಹೇಳುತ್ತದೆ. ಅದು ಮನೋಹರವೂ ಹೌದು, ಭಯಂಕರವೂ ಹೌದು. ವಿಧಾಯಕ ಮೂರ್ತಿ ಅಂದರೆ ಅದು ಆಜ್ಞೆ ಮಾಡುವ ಸ್ಥಾನದಲ್ಲಿರ್ತಕ್ಕಂಥದ್ದು. ಪರಮಾತ್ಮನ ಪುರುಷೋತ್ತಮನ ಸನಾತನ ನಿತ್ಯ ಸಹಯೋಗಿ. ಯಾಕೆ ಶಿವ ಪರಮಾತ್ಮ ಆದರೆ ಅವನ ವಾಹನ ವೃಷಭವೇ ಧರ್ಮ, ವೃಷೋ ಹಿ ಭಗವಾನ್ ಧರ್ಮ ಅಂತ ಮನುವಿನ ಮಾತು. ಹಾಗೆ ವಿಧಾತನ ವಾಣಿಯೇ ಆ ಪರಬ್ರಹ್ಮನ ಧ್ವನಿ ಇದು. ಭಕ್ತಿಯಲ್ಲಿ ಬಾಗಿ ನೆನಗೆರಗುವೆನು, ಹೊರಗೆ ಪ್ರಕೃತಿ ನೇಮ ಸ್ಫೂರ್ತಿ ನೀನು. ಹೊರಗಡೆ ನೀನು ಪ್ರಕೃತಿಯ ನಿಯಮವಾಗಿ ಋತವಾಗಿ ತೋರ್ಕೊಳ್ತೀಯ, ನನ್ನದೆಯ ಮಳೆಯಲ್ಲಿ ನನ್ನೊಳಗೆ ನಾನು ಹೇಗೆ ನಡ್ಕೊಳ್ಬೇಕು ಅನ್ನುವ ನೀತಿಯಾಗಿ ಮಂಡಿಸಿದ್ದೀಯ. ಶಶಿ ಸೂರ್ಯ ತಾರೆಗಳು ನೆನಗಳ್ಕಿ ತಪ್ಪದೇ ನಡೆಯುವವರು ಪಥನಿಷ್ಠೆಯಲ್ಲಿ. ಸೂರ್ಯ ಚಂದ್ರ ಗ್ರಹ ನಕ್ಷತ್ರಾದಿಗಳೆಲ್ಲ ತಮ್ಮ ಹಾದಿ ಹಳಿ ಬಿಟ್ಟು ನಡೆಯೋದಿಲ್ಲ, ಅಲ್ಲಿಯೇ ಸರಿಯಾಗಿರುತ್ತವೆ. ಅಂದರೆ ಇದೆಲ್ಲ ನಮಗೆ ಗೊತ್ತಲ್ಲ. ನಾವು ಲೋಕದಲ್ಲಿ ಎಲ್ಲವೂ ಕೂಡ ಶ್ರೀಮದ್ ಭೀಷೆ ಅಂತ ಕುವೆಂಪುರೇ ಬರೀತಾರೆ. ಭೀಷ ಅಸ್ಮಾದ್ ವಾತ ಪವತೆ ಭೀಷೋದೇತಿ ಸೂರ್ಯ ಅಂತ ಎಲ್ಲ ಆ ದಿವ್ಯ ಭೀತಿಯಿಂದ ಸೂರ್ಯ ನಡೀತಾನೆ, ಚಂದ್ರ ನಡೀತಾನೆ, ಸೂರ್ಯ ಉದಯಿಸ್ತಾನೆ, ಚಂದ್ರ ಉದಯಿಸ್ತಾನೆ, ಅವರ ಅಸ್ತಗಳು ಆಗುತ್ತವೆ. ಇದೆಲ್ಲ ನಡೆಯುವುದು ಆ ಒಂದು ಕಾಸ್ಮಿಕ್ ಆರ್ಡರ್ ಅಂತೀವಲ್ವ, ವೈಶ್ವಿಕ ನಿಯಾಮಕ ಶಕ್ತಿಯ ಭಯದಿಂದ ಜಗತ್ತು ಸಾಗ್ತಾ ಇದೆ. ಮೃತ್ಯುರ್ಧಾವತಿ ಪಂಚಮಃ, ಮೃತ್ಯುವು ಕೂಡ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ಆ ಕಾರಣದಿಂದಲೇ ಅಂತ ಅದು ತೈತಿರಿಯೋಪನಿಷತ್ನಲ್ಲಿ ಬರುವಂಥ ಮಾತು. ಅದನ್ನು ಕುವೆಂಪು ತರ್ತಾರೆ. ಕುವೆಂಪು ಅವರು ಬರೋಕ್ಕೆ ಮುನ್ನ ನಮ್ಮಲ್ಲಿ ಎಷ್ಟು ಕವಿಗಳು ಉಪನಿಷತ್ತಿನ ಮಾತುಗಳನ್ನು ಕವಿತೆಗಳಲ್ಲಿ ತಂದಿದ್ದಾರೆ. ಅಂದರೆ ಅವರು ಎಷ್ಟು ಸನಾತನ ಧರ್ಮದ ಸಂಸ್ಕಾರದಿಂದ ಅಂತರಂಗವನ್ನು ತುಂಬಿಸಿಕೊಂಡು ಬೆಸ್ಟ್ ಆಫ್ ಸನಾತನ ಧರ್ಮವನ್ನು ಮೈಗೂಡಿಸಿಕೊಂಡಿದ್ದಾರೆ. ಹಾಗಾಗಿ ಅವ್ರನ್ನ ನಾವು ಇಂಟರ್ನಲ್ ಕ್ರಿಟಿಕ್ ಅಂತ ತೆಗೆದುಕೊಳ್ಳಬೇಕು. ಅವರು ನಮಗೆ ಒಳ್ಳೆಯ ವಿಮರ್ಶಕರಾಗಿ ಒದಗಿ ಬಂದಿದ್ದಾರೆ ನಮ್ಮ ಪರಂಪರೆಗೆ ಅಂತ ಗೊತ್ತಾಗುತ್ತದೆ. ಸಿಲ್ಕಿ ನಿನ್ನ ರುದ್ರಾಧಿಕಾರದ ವಜ್ರಬಂಧದಲ್ಲಿ ಬೆಂಕಿ ಉರಿಯುತ್ತಲಿಹುದು, ಬೀಸುತ್ತಿಹುದು ಗಾಳಿ, ಮೋಡ, ಮಳೆ, ಸಿಡಿಲು, ಮಿಂಚುಗಳೆಲ್ಲವೂ ಕರ್ಮಚಕ್ರದಲ್ಲಿ ಸುತ್ತುತ್ತಿವೆ. ನಿನ್ನ ವಾಣಿಯ ಕೇಳಿ ಸೆಳೆತುಕೊಂಡಿದೆ ನರನ ಹೀನತೆಯು. ಓ ಧರ್ಮ, ನಿನ್ನ ನೊಲಿವುದೇ ಭಕ್ತಿ, ನೀನಾಗುವುದೇ ಶಕ್ತಿ. ಓ ಧರ್ಮವೇ, ನಿನ್ನನ್ನು ಒಲಿಸಿಕೊಳ್ಳುವುದೇ ಭಕ್ತಿ, ನಾನು ನೀನಾಗುವುದೇ ಶಕ್ತಿ. ಅಂದರೆ ಜ್ಞಾನ ಮಾರ್ಗದಿಂದ ಆಗುವುದು. ನಿನ್ನ ಕೈಂಕರ್ಯದಿಂ ನಿನ್ನ ಗೆಲಲದುವೆ ಮುಕ್ತಿ. ನಿನ್ನನ್ನು ಕಂಡುಕೊಂಡು ನಿನ್ನ ದಾರಿಯಲ್ಲಿ ನಾನು ನಡೆದು ನಿನ್ನ ಮೂಲಕ ನಿನ್ನ ಮೇಲೆ ನಾನು ಅಧಿಕಾರ ಸ್ಥಾಪನೆ ಮಾಡುವುದೇ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಎನ್ನುವುದೇ ಮುಕ್ತಿ. ಅಂದರೆ ಧರ್ಮ ಜೀವನದ ಪದ್ಧತಿ. ಅದು ಮೋಕ್ಷವಾಯಿತು ಅಂತಂದರೆ ಧರ್ಮ ಅನ್ನುವುದು ನೈಸರ್ಗಿಕವಾದ ಸ್ಥಿತಿ ಅಂತ ಆಗಿಬಿಡ್ತದೆ. ಮತ್ತೊಂದು ಕವಿತೆ ರಸೋವೈಸ್ಸಹ ಅಂತ. ಅಲ್ಲಿ ಅವರು ಸನ್ಯಾಸಿಗೆ ಹೇಳ್ತಾರೆ, ಸೌಂದರ್ಯವನ್ನು ಕಾಣು ನೀನು ಅಂತ. ನನಗೆಷ್ಟೋ ಬಾರಿ ನಮ್ಮ ಮಠಾಧಿಪತಿಗಳಿಗೆ ಪೀಠಾಧಿಪತಿಗಳಿಗೆಲ್ಲ ಈ ಪದ್ಯವನ್ನು ಕಂಪಲ್ಸರಿಯಾಗಿ ದಿವಸ ಒಂದು 5-6 ಸರ್ತಿನಾರು ಓದಿಕೊಳ್ಳಿ ಅಂತ ಹೇಳಬೇಕು ಅಂತ ಅನಿಸುತ್ತೆ. ಏಕೆಂದರೆ ಎಷ್ಟೋ ಬಾರಿ ಅವರ ಆಧ್ಯಾತ್ಮಿಕ ಸಾಧನೆ ಅಂತನ್ನುವ ಭರದಲ್ಲಿ ಈ ಜಗತ್ತಿನ ನಿರ್ಮಮವಾದ ಸೌಂದರ್ಯವನ್ನು ಗಮನಿಸೋಲ್ಲ. ಸನ್ಯಾಸಿ ಹೊರಗೆ ಬಾ, ವೈರಾಗ್ಯ ಸಾಧನೆಗೆ ಭಂಗ ಬರದೈ. ಹೊರಗೆ ಬಾರಪ್ಪ ಮಠದಾಚೆಯಿಂದ, ನಿನಗೆ ವೈರಾಗ್ಯ ಸಾಧನೆಗೆ ಭಂಗ ಬರೋದಿಲ್ಲ.
ದಿವ್ಯಭುವನ ಸೌಂದರ್ಯದಲ್ಲಿ ಪರಮಸತ್ಯದ ಮೂರ್ತಿ ತಾಂ ಕಲಾಕಾರ್ಯದಲ್ಲಿ ತಲ್ಲೀನನಾಗಿಹನು. ಆ ಪರಮಸತ್ಯದ ಮೂರ್ತಿ ಪರಮಾತ್ಮ ಸೂರ್ಯೋದಯ ಚಂದ್ರೋದಯ ಮಾಡಿಸ್ತಾ ಇದ್ದಾನೆ, ಋತು ಪರಿವರ್ತನೆ ಮಾಡ್ತಾ ಇದ್ದಾನೆ. ಗಿಡದಲ್ಲಿ, ಮರನಲ್ಲಿ, ಬಳ್ಳಿಗಳಲ್ಲಿ ಹೂಗಳನ್ನು, ಹಣ್ಣುಗಳನ್ನು, ಹಕ್ಕಿಗಳನ್ನು ಇಡಿಸಿ ಅದೆಷ್ಟು ಸೊಗಸನ್ನು ಕಾಣಿಸ್ತಾ ಇದ್ದಾನೆ. ನೋಡು ಬಾ, ಕಲಾಕಾರ್ಯದಲ್ಲಿ. ಕಲಾಕಾರ್ಯ ಅನ್ನೋ ಶಬ್ದ ನೋಡಿ ಅವರು ಕೊಟ್ಟಂಥ ಶಬ್ದ. ತಲ್ಲೀನನಾಗಿಹನು ಭವ್ಯನ ಆರಾಧನೆಗೆ, ಆ ಪರಮಾತ್ಮನ ಆರಾಧನೆಗೆ ಗಗನ ರವಿ ಶಶಿತಾರೆ ಗಿರಿ ಸರಿದ್ವನಮಾಲೆ ಭಕ್ತಿಯಿಂದೆತ್ತಿದಾರತಿಯ ಶುಭಕಾಂತಿಯಲ್ಲಿ ರಂಜಿಸುವುದು ಎದೆಯ ಗವಿ. ಹೃದಯ ಗವ್ವರ ದಹರವಿದ್ಯಾ ಅಂತ ಛಾಂದೋಗ್ಯದಲ್ಲಿ ಒತ್ತಿಯಲ್ಲಪ್ಪ, ಅದು ಇಲ್ಲಿ ಕಾಣಿಸುತ್ತೆ ಬಾ. ಆರತಿ ಎತ್ತುತ್ತಾ ಇದೆ. ಇಡೀ ಪರಿಸರವೇ ಪರಮಾತ್ಮನಿಗೆ ನಿಲ್ಲುವೈ ಶಾಂತಿಯಲ್ಲಿ ಸೌಂದರ್ಯವಿದು ಸತ್ಯದ ಪರಮಲೀಲೆ. ಸತ್ಯದ ಲೀಲೆ ಸೌಂದರ್ಯ ಅಂದರು. ಎಷ್ಟು ಚೆನ್ನಾದ ಡೆಫಿನೇಷನ್ ಸೌಂದರ್ಯಕ್ಕೆ. ಸತ್ಯದ ಆಟ, ಸತ್ಯದ ಖೇಲ, ಸತ್ಯದ ಲೀಲೆ ಅಂತ ಹೇಳಿದ್ರಲ್ಲ, ತುಂಬ ದೊಡ್ಡದು. ಪಕ್ಷಿ ಶತಶತಗೀತ ಮುಖರಿತ ವಸಂತದಲ್ಲಿ. ನಿಜಕ್ಕೂ ಹೇಳ್ತೀನಿ, ಕುವೆಂಪು ಅವರು ಬರಿದ್ರೆ ಸಾಕು ಸಂಸ್ಕೃತ ಬಾಳುತ್ತದೆ ಅನ್ನೋ ಮಟ್ಟಕ್ಕೆ ಅವರು ಸಂಸ್ಕೃತವನ್ನು ತರ್ತಾರೆ. ಅಂದರೆ ಇವತ್ತು ಕನ್ನಡದೊಳಗೆ ಸಂಸ್ಕೃತ ಇರಬಾರ್ದು, ಅದಿರಬಾರ್ದು, ಇದಿರಬಾರ್ದು ಅಂತ ಮಹಾಪ್ರಾಣ ಬೇಡ, ಮತ್ತೊಂದು ಬೇಡ ಅಂತೆಲ್ಲ ಹೋಗ್ತಾ ಇದ್ದಾರಲ್ಲ ಎಲಿಮಿನೇಷನ್ ಟೆಕ್ನಿಕ್ಗೆ. ಅವರು ಕುವೆಂಪುವನ್ನು ಮೊದಲು ಕೊಲ್ತಾರೆ. ಕುವೆಂಪುವನ್ನು ಕೊಲ್ಲಕ್ಕಾಗತ್ಯ? ಅವರು ಸಾಯ್ತಾರೆ ಅಷ್ಟೇ, ಇನ್ನೇನಲ್ಲ. ಹೀಗಾಗಿ ಪಕ್ಷಿ ಶತಶತಗೀತ ಮುಖರಿತ ವಸಂತದಲ್ಲಿ, ಆ ಪಕ್ಷಿಗಳ ಕಲಕಲ ನಿನಾದದಲ್ಲಿ ತುಂಬುವುದು ಜಗವನ ವಿಶ್ವಕವಿಯ ವಾಣಿ. ಹಕ್ಕಿಗಳ ಧ್ವನಿಯಲ್ಲಿ ವಿಶ್ವಕವಿಯಾದ ಪರಮಾತ್ಮ ದೇವಸ್ಯ ಪಶ್ಯ ಕಾವ್ಯಂ ಅಂತಿವಲ್ಲ, ಅವನ ವಾಣಿ ಇದೆ. ಸೌಂದರ್ಯ ದರ್ಶನದಿ ಭಾವದಿನ ಅನಂತದಿ ಧ್ಯಾನ ಲಯನಾಗದಿರೆ ಮುಕ್ತಿಯಲ್ಲೈ ಪ್ರಾಣಿ. ಅಯ್ಯೋ ಪ್ರಾಣಿಯೇ, ನಾವು ಹೇಳ್ತೀವಲ್ಲ ತುಂಬ ತಾತ್ಸಾರವಾಗಿ ಅಯ್ಯೋ ಪ್ರಾಣಿ, ಗೊತ್ತಾಗಲಿಲ್ವ ನಿನಗೆ ಅಂತ. ಅಂದರೆ ಪರಮಾತ್ಮನ ನೀನು ಕಾಣೋದಕ್ಕೆ ಸೌಂದರ್ಯ ದರ್ಶನವನ್ನು ಮಾಡು. ಸತ್ಯದಿಂ ಸೌಂದರ್ಯ, ಸೌಂದರ್ಯದಿಂ ಸತ್ಯ. ಅದು ಹಾಗೆ ತಾನೇ ಇರತಕ್ಕಂಥದ್ದು. ಕುವೆಂಪು ಅವರು ಬರೆದಂತೆಯೇ ಡಿ ವಿ ಜಿಯವರು ಬಹಳ ಹಿಂದೆಯೇ ಬೇಲೂರಿನ ಶಿಲಾಬಾಲಿಕೆಯರಲ್ಲಿ ಅದನ್ನೇ ಬರೆದರು, ಅಂತಃಪುರ ಗೀತೆಗಳಲ್ಲಿ ಅದನ್ನೇ ಬರೆದರು, ಉಮರನ ನವಸೆಯಲ್ಲಿ ಬರೆದರು. ಅದನ್ನೇ ನಮ್ಮ ಪೂತಿ ನರಸಿಂಹಾಚಾರ್ಯರು ಹೇಳಿದ್ದಾರೆ. ನವೋದಯದ ಕವಿಗಳೆಲ್ಲ ಸತ್ಯ, ಸೌಂದರ್ಯ ಮತ್ತು ಶಿವಗಳಿಗೆ ಭೇದ ಕಾಣಿಸದೆ ತೋರ್ಪಡಿಸಿದಂಥ ಆದರ್ಶ ಅದನ್ನು ನಾವು ನೋಡ್ತೀವಿ. ಕಲೆಯ ಮಿಂಚು ಉಣದವಗೆ ಇಹ ಶೂನ್ಯ ಪರಶೂನ್ಯ. ಕಲೆಯ ಮಿಂಚನ್ನು ತಿನ್ನಬೇಕು. ಶಾವಿಗೆ ನ್ಯೂಡಲ್ಸ್ ತರ ತಿನ್ನಬೇಕು. ಮಿಂಚನ್ನು ಉಣದವಗೆ ಇಹ ಶೂನ್ಯ ಪರಶೂನ್ಯ. ಇಹ ಇಲ್ಲ, ಪರ ಇಲ್ಲ. ಇಹದ ಸ್ವಾರಸ್ಯ ಇಲ್ಲ, ಹಾಗಾಗಿ ಇಹ ಒಂದು ಸಫರಿಂಗ್ ಆಗುತ್ತೆ. ಪರ ಸಿಗೋದಿಲ್ಲ, ಹಾಗಾಗಿ ಅದು ಕನ್ನಡಿಯ ಗಂಟಾಗುತ್ತದೆ. ರಸರೂಪಿ ಸರ್ವೇಶನ ಆಶೀರ್ವಚನ ಶೂನ್ಯ. ರಸರೂಪಿಯಾದ ಪರಮಾತ್ಮನ ಆಶೀರ್ವಾದವೂ ಸಿಗೋಲ್ಲ ಅಂತಂತಾರೆ. ಹೀಗಾಗಿ ಇವರು ಹಿರಿಯಣ್ಣನವರ ಮಾತಿದೆಯಲ್ಲ, ಆರ್ಟ್ ಈಸ್ ಲೇಮ್ಯಾನ್ಸ್ ಯೋಗ ಫಾರ್ ಅಲ್ಟಿಮೇಟ್ ರಿಯಲೈಸೇಷನ್ ಬೈ ಪಾಸಿಂಗ್ ಲಾಜಿಕ್, ಅದಕ್ಕೆ ಬಂದು ನಿಲ್ತಾರೆ. ಇದು ಭಾರತೀಯ ಕಾವ್ಯ ಮೀಮಾಂಸೆಯ ದರ್ಶನಗಳ ಸಾರ ಆಗಿದೆ. ನೀವು ಎಲ್ಲಿ ನೋಡಿ ಎಸೆನ್ಸ್ ಆಫ್ ಕುವೆಂಪು ಅಂತ ಯಾವುದಿದೆ, ಅದು ಅಪ್ಪಟ ಸನಾತನ ಧರ್ಮ, ಅಪ್ಪಟ ವೈದಿಕವಾದದ್ದು, ಅಪ್ಪಟ ದಾರ್ಶನಿಕವಾದದ್ದು, ಅದರೊಳಗೆ ಸಂದೇಹವೇ ಇಲ್ಲ. ಮತ್ತು ಅವರು ಇನ್ನೂ ಕೆಲವು ಬಹಳ ಸುಂದರವಾದಂಥ ಸಾನೆಟ್ಗಳನ್ನು ಬರೆದಿದ್ದಾರೆ. ಒಂದಂತೂ ಬಹಳ ಜನಪ್ರಿಯವಾಗಿದೆ, ತುಂಬ ದಿವ್ಯವಾಗಿ ಎಸ್ ಜಾನಕಿಯವರು ಅದನ್ನು ಗೌರಿಯನ್ನು ಚಲನಚಿತ್ರದಲ್ಲಿ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದರು. ಮೋಹನರಾಗದಲ್ಲಿ ಅಪ್ಪಟ ಮೋಹನರಾಗ ಸಮ್ಮೋಹಕವಾಗಿದೆ. ಅದರೊಳಗೆ ಕೊಳ್ಳಿನ ಮತ್ತು ವೀಣೆಯ ನಾದಗಳಂತೂ ಅಷ್ಟು ಅದ್ಭುತವಾಗಿದೆ. ಅದು ಕುವೆಂಪುವರ ಈ ಕೃತಿಕಾ ಸಂಕಲನದಿಂದಾನೇ ಬಂದಂಥದ್ದು. ಒಂದೆರಡು ಸಾಲು ಬಿಟ್ಟಿದ್ದಾರೆ. ಇಲ್ಲಿ ಆ ಮಿಕ್ಕ ಕವಿತೆಗಳಿಗೆ ಹೋಲಿಸಿದ್ರೆ ಇದು ಅಂಥ ವಿಶೇಷವಲ್ಲ. ಆದರೆ ಒಂದು ಸ್ನೇಹದ ಬಗೆಗಿದೆ, ಬಹಳ ವಿರಳ ಸ್ನೇಹದ ಬಗ್ಗೆ ಕುವೆಂಪು ಅವರು ಬರೆದದ್ದು. ಬೇಂದ್ರೆ ಅವರು ತುಂಬ ಬರೆದರು ಕವಿತೆಗಳನ್ನು ಸ್ನೇಹದ ಬಗ್ಗೆ, ಇವರು ಅಷ್ಟಾಗಿ ಬರೆದಿಲ್ಲ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸುವುದೋ ಕಾಣೆ, ಎಲ್ಲಿದ್ದರೇನಂತೆ ನಿನ್ನ ನೊಲೆಯದೆ ಮಾಣೆ ಗುರುದೇವ ನಾಣೆ, ಓ ನನ್ನ ನಚ್ಚಿನ ಬಂಧು, ವಿಶ್ವಜೀವನವೊಂದು ಪಾರವಿಲ್ಲದ ಸಿಂಧು, ಮೇಲೆ ತೆರೆನೊರೆಯದ್ದು ಭೋರ್ಗರೆಯುತ್ತಿರೆ ರೇಗೆ, ಅದರಂತರಾಳದಲ್ಲಿ ಗುಪ್ತಗಾಮಿನಿಯಾಗಿ ಹೃದಯಗಳು ನಲಿಯುತ್ತಿವೆ ಪ್ರೇಮತೀರ್ಥದಿ ಮಿಂದು. ಅದರರ್ಥಗಿರ್ಥಗಳು, ಆ ಒಂದು ಪಡೆನುಡಿ ಅಂತಾರಲ್ಲ, ಅದೆಷ್ಟು ಚೆನ್ನಾಗಿ ಕುಮಾರವ್ಯಾಸನ ಕಾಲದಿಂದ ಬೆಳಕೊಂಡು ಬಂದಿದೆ. ಸೃಷ್ಟಿಕರ್ತನಿಗಿರಲಿ ವ್ಯರ್ಥ ಜಿಜ್ಞಾಸೆಯಲ್ಲಿ ಕಾಲಹರಣವದೇಕೆ, ಇದೆಲ್ಲ ಸಿನಿಮಾ ಹಾಡಲ್ಲಿದೆ. ಈ ಇನ್ನು ಎರಡು ಸಾಲು ಇಲ್ಲ. ಕುರುಡನಾದಗೆ ದಾರಿ ಅರ್ಥ ತಿಳಿಯಲೇಬೇಕೆ, ಹಾದಿ ಸಾಗಿದರಾಯಿತು ಬರುವುದೆಲ್ಲ ಬರಲಿ. ಕುರುಡನಿಗೆ ಹಾದಿ ಗೊತ್ತಾಗೋಲ್ಲ, ಕಾಲು ಮಾತ್ರ ಗೊತ್ತಾಗ್ತಾ ಇರುತ್ತೆ. ದಾರಿ ಸವಿದರೆ ಸಾಕು, ಬರುವುದು ಬರಲಿ ಅಷ್ಟೇನೆ.
ಅಂದರೆ ಸ್ನೇಹ ಇತ್ಯಾದಿಗಳು ವಿಶ್ವಾಸ ಪ್ರೀತಿಯೆಲ್ಲ ಪ್ರಜ್ಞಾಪೂರ್ವಕವಾಗಿ ಆಗೋಲ್ಲ. ಪ್ರಜ್ಞೆ ಕಣ್ಣಿನ ಸಂಕೇತ, ಪ್ರೀತಿ ಹೃದಯದ ಸಂಕೇತ. ಪ್ರೀತಿ ಯಾವತ್ತೂ ಕುರುಡು, ತೊಂದರೆ ಇಲ್ಲ. ಪ್ರೀತಿ ಜೀವನವನ್ನು ಚಾಲಿಸುವ ಶಕ್ತಿ, ಜೀವನದ ಚಾಲಕ ಶಕ್ತಿಯಾಗಿದೆ. ಹಾಗಿರಲಿ ಬಾರಯ್ಯ ಮಮ ಬಂಧು ಜೀವನ ಪಥದೊಳಾವು ಒಂದಾಗಿ ಮುಂದುವರಿಯುವ. ಅಷ್ಟಿದೆ ಸಿನಿಮಾ ಹಾಡಲ್ಲಿ. ಮುಂದಿನ 2 ಪದ ಇಲ್ಲ, ಹಿಂದಿರಲಿ ಸಾವು ಅಂತ. ಸಾರವತ್ತಾದ ಪದಗಳು. ಕುರುಡನಾದಗೆ ದಾರಿ ಅರ್ಥ ತಿಳಿಯಲೇಬೇಕೆ, ಹಾದಿ ಸಾಗಿದರಾಯಿತು ಬರುವುದೆಲ್ಲ ಬರಲಿ. ಬಾರಯ್ಯ ಮಮ ಬಂಧು ಜೀವನ ಪಥದೊಳಾವು ಒಂದಾಗಿ ಮುಂದುವರಿಯುವ, ಹಿಂದಿರಲಿ ಸಾವು. ನಾವು ಮುಂದೆ ಹೋಗ್ತೀವಿ, ಸಾವು ಬೆನ್ನಟ್ಕೊಂಡು ಬರುತ್ತೆ, ಬರಲಿ, ಜೂಟಾಟ ಆಡಲಿ, ಏನೂ ತೊಂದರೆ ಇಲ್ಲ ಅಂತ. ಈ ಬಗೆಯಲ್ಲಿ ಬೆನ್ನಿಗಂಟಿ ಸಾವಿದ್ರೂ ನಮಗೆ ಚಿಂತೆ ಇಲ್ಲ. ನಾವು ಹಾಗೆ ಹುಟ್ಟಿನ ಜೊತೆಯಲ್ಲೇ ಸಾವನ್ನು ಕಟ್ಟಿಕೊಂಡು ಬಂದಿದ್ದೀವಿ ಅಲ್ವಾ, ಯಾಕೆ ಚಿಂತೆ ಮಾಡಬೇಕು ಅಂತಾರೆ. ಅಂದರೆ ಸ್ನೇಹ ಇದ್ದಾಗ ಆ ಹೊತ್ತಿನ ಸ್ವಾರಸ್ಯದ ಬಗೆಗಿರುವ ವಿಶ್ವಾಸ ಆಚೀಚಿನ ಕಡೆಗೆ ಇರುವುದಿಲ್ಲ ಅಂತ ಬಹಳ ಒಳ್ಳೆಯ ತತ್ವ ಇಲ್ಲಿ ಉಂಟು. ಒಳ್ಳೆಯ ಕಾವ್ಯವಾಗಿದೆ. ಆಮೇಲೆ ಈ ಕವನ ಸಂಕಲನದ ಒಂದು ಕವಿತೆಯನ್ನು ನೋಡಿ ನಾವು ಅಗ್ನಿಹಂಸಕ್ಕೆ ಹೋಗ್ಬೋದು. ರಾಜರಾಜೇಶ್ವರಿ ಅಂತ ಒಂದು ಉದ್ಗಾರ ಇರುವಂಥ ಕವಿತೆ ಇದು. ಈ ಇಡೀ ಸಾನೆಟ್ ಸಂಗ್ರಹದಲ್ಲಿಯೇ ಲೇಟೆಸ್ಟ್ ಅಂತ ಹೇಳುವುದು. ಅಂದರೆ 50ನೇ ಇಸ್ವಿನಲ್ಲಿ ಬರೆದಂಥದ್ದು, ಈಗ 75 ವರ್ಷಗಳ ಕೆಳಗೆ ಬರೆದದ್ದು. ಅದು ಕುವೆಂಪು ಅವರ ಮನೆ ಮುಂದೆ ಒಳ್ಳೆ ಉದ್ಯಾನ ಇತ್ತು, ತೋಟ ಅವರೇ ಮಾಡಿಸಿದ್ದಿತ್ತು. ಅವರಿಗೆ ಆ ಹೂವು ಗಿಡ ಎಲ್ಲ ತುಂಬ ಇಷ್ಟ ಆಯಿತು. ಮರಗಳಿಗೆ ಗಿಡಗಳಿಗೆಲ್ಲ ದಯ ಕೃಪಾ ಇತ್ಯಾದಿ ಹೆಸರಿಟ್ಟು ಸಂತೋಷ ಪಡ್ತಾ ಇದ್ರು. ಅಲ್ಲಿಯೇ ಅವರು ಕೂತ್ಕೊಳ್ತಾ ಇದ್ರು. ನಾನವ್ರು ನೋಡಿದ್ದು ಆ ತೋಟದಲ್ಲಿ ಹೂಗಳ ಮಧ್ಯೆ ಕೂತಿದ್ದಾಗಲೇ, ಅಲ್ಲಿಯೇ ಕುರ್ಚಿ ಹಾಕ್ಕೊಂಡು ಅಲ್ಲಿಯೇ ಪತ್ರಿಕೆ ಎಲ್ಲ ಓದ್ತಾ ಕೂತಿರೋರು. ಅವರು ಅಲ್ಲಿ ಅರಳಿದ ಡೇರಾ ಹೂವು ಅಂತಾರಲ್ಲ, ಡಾಲಿಯಾ ಹೂವು, ಆ ಒಂದು ದೊಡ್ಡ ಹೂವು ಅರಳಿರೋದನ್ನು ನೋಡಿಬಿಟ್ಟು ಅದರ ಸೌಂದರ್ಯವನ್ನು ಮೆಚ್ಚಿ ಬರೆದಿರ್ತಕ್ಕಂಥದ್ದು. ಅವರು ಯಾವುದಕ್ಕೂ ಕವಿತೆ ಬರಿತಾ ಇದ್ರು. ಮನೆಗೆ ಕಾರ್ ಬಂದರೆ ಅದಕ್ಕೆ ಚಕ್ರಚರಣೆಗೆ ಸ್ವಾಗತಂ ಅಂತ ಒಂದು ಕವಿತೆ ಬರೆದಿದ್ದಾರೆ. ಚಕ್ರಚರಣೆ ಅಂತ ಕಾರಿಗೆ ಹೆಸರಿಟ್ಟಿದ್ದಾರೆ. ಅದು ನೋಡಿ, ಕಾರನ್ನ ಅದು ಕಾವ್ಯೇತರವಾದಂಥ ಶಬ್ದ, ಅದನ್ನು ಕಾವ್ಯ ಮಾಡ್ಕೊಳ್ಳೋದು ಹೇಗೆ, ಈಗ ಅವರು ಮಾಡ್ಕೋತಾರೆ. ಆ ತರಹ PS ರಾಮಾನುಜಮ್ ಅವ್ರು ಹೇಳ್ತಾರಲ್ಲ, ನಮ್ಮ ಹಳ್ಳಿಗರಿಗೆ ಯಾವ ವಿದೇಶಿ ಶಬ್ದವನ್ನು ನಮ್ಮದಾಗಿಸ್ಕೊಳ್ಳೋದು ಗೊತ್ತು ಅಂತ. ಕೆರೋಸಿನ್ ಬಂತು, ಸೀಮೆ ಎಣ್ಣೆ ಅಂದರು. ಪ್ಯಾಂಟ್ ಬಂದಿದ್ದಕ್ಕೆ ರಾಮಾನುಜಮ್ ಅವ್ರು ಹೇಳ್ತಾರೆ ಕವಲ ಕವಚ ಅಂತ. 2 ಕವಲಾಗಿರ್ತಕ್ಕಂಥ ಕವಲ ಕವಚ ಅಂತ. ಆ ರೀತಿಯಾಗಿ ಹಾಗೇನೂ ಮಾಡ್ಕೊಳ್ತಾರೆ. ಆ ಥರದ್ದುಂಟು. ಶ್ರೀರಾಜ ರಾಜೇಶ್ವರಿಯ ರಾಗ ಭೋಗಾಲಯದ ಸೌಂದರ್ಯ ಗೋಪುರವೇ ಪುಷ್ಪರೂಪವನಂತೂ ಡಾಲಿಯಾ ಹೂವಿನ ಆಕಾರದಲ್ಲಿ ಬಂದಿಂತು ನನ್ನನ್ನು ಆಶೀರ್ವದಿಸುತ್ತಿಹುದು ಶತದಲ ದಯದ ರಸಹಸ್ತದಿಂ. ಇಲ್ಲಿ ಸ್ವಾರಸ್ಯ. ರಾಜರಾಜೇಶ್ವರಿಯ ಭೋಗಾಲಯದ ರಾಗ ಭೋಗಾಲಯದ ಕೃಪೆ. ಅವಳು ಸುಧಾ ಸಿಂಧೋರ್ ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ನೀಪೋಪವನತಿ ಚಿಂತಾಮಣಿಗೃಹೆ ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯಾಮ್ ಅಂತ ಹೇಳ್ತೀವಲ್ಲ ಸೌಂದರ್ಯದಲ್ಲಿ. ಹಾಗಾಗಿ ಚಿತ್ಸುಧಾಂಬೋಧಿಯಲ್ಲಿ ಅವಳು ದ್ವೀಪದಲ್ಲಿ ಇರ್ತಾಳೆ, ಮರಕತಮಯ ದ್ವೀಪದಲ್ಲಿ. ಅವಳ ರಾಗ ಭೋಗಾಲಯದ ಸೌಂದರ್ಯ ಗೋಪುರವೇ ಪುಷ್ಪರೂಪವಾಗಿ ತಾಳಿ ಬಂತು ಅಂತ. ಅಂದರೆ ಅವರಿಗೆ ಒಂದು ಹೂವು ಜಗಜ್ಜನನಿಯಾದಂಥ ಜಗದಂಬಿಕೆಯ ಆ ಒಂದು ವೈಭವದ ಸಂಕೇತ, ಆ ವಿಯಚ್ಚುಂಬಿಯಾದ ಗೋಪುರದ ಸಂಕೇತ ಅಂತಂತಾರೆ. ಅದು ನನಗೆ ಹೂವರಳಿ ಆಶೀರ್ವಾದ ಮಾಡ್ತಾ ಇದೆ ಅಂತ. ಇದು ಎಷ್ಟು ನಮ್ರತೆ, ಎಷ್ಟು ಭಕ್ತಿ, ಎಷ್ಟು ಪ್ರೀತಿ ನೋಡಿ. ಅದು ನನಗೆ ಭೋಗವಲ್ಲ, ಅದು ನನ್ನನ್ನು ಆಶೀರ್ವದಿಸುವ ಪೂಜನೀಯವಾದ ವಸ್ತು. ಅದು ಎಂಥದ್ದು? ಶತದಲ ದಯದ ರಸಹಸ್ತದಿಂದ. 100 ದಳಗಳಿವೆ, ಒಂದೊಂದು ದಳವು ಒಂದೊಂದು ಕೈ, 1000 ಕೈಗಳಿಂದ ಬಾಯಿ ತುಂಬ ಕೈ ತುಂಬ ಹರಿಸ್ತಾ ಇದೆ ಅಂತ. ನೀನ್ ಚಿರಂತನೆಯಾದುಡಂ ಮಕ್ಕಳೆಮಗಾಗಿ ಕವಿ ಮನೋಗೋಚರತೆ ಬೆತ್ತು ಸಹೃದಯರಿರೆ ಸಹೃದಯರ ಅರಿಯೆ ಮೂಡಿ ರಾಜಿಪೆ ನಶ್ವರಾವತಾರಿಣಿಯಾಗಿ. ನೀನು ಅನಶ್ವರವಾದವಳು, ಈಶ್ವರಿಣಿ, ನೀನು ಈಶ್ವರ ಸ್ವರೂಪಿಣಿ, ಈಶ್ವರೇ ಎಲ್ಲ ಹೌದು. ಚಿರಂತನೆ ಶಾಶ್ವತತೆ ಇದ್ದಂಥವಳು. ಆದರೂ ನಮಗೆ ಅರ್ಥವಾಗಲಿ ಅಂತ ಈ ನಶ್ವರವಾದ ಹೂವಿನ ಆಕಾರ ತಂದು ಬಾಳ್ತಾ ಇದೀಯಾ ಅಂತ. ಇದು ನೋಡಿ ದೊಡ್ಡ ರೀತಿ. ಚಂಚಲವಾಗಿಯ ತಾರಕೆಗಳು ಏನಿದ್ರೆ ಏನು, ನಿಶ್ಚಲನೆಂದರೆ ನೀನು ಅಂತೆಲ್ಲ ಧ್ರುವತಾರೆಯಲ್ಲಿ ಅವರು ಹೇಳಿದ್ದಾರೆ, ನೋಡಿದ್ವಿ ಕಳೆದ ಸಂಚಿಕೆಯಲ್ಲಿ. ಆ ಶಾಶ್ವತತೆ ನಿನ್ನದಾದರೂ ನಮಗೆ ಎಟುಕುವಂತೆ ಆಗಲಿ ಅಂತ ನಶ್ವರವಾದ ಜಗದ್ರೂಪದಲ್ಲಿ ಪರಮಾತ್ಮನೇ ಆವಿರ್ಭವಿಸಿ ನಮ್ಮ ಉದ್ಧಾರಕ್ಕೆ ತೊಡಗುತ್ತಾ ಇದ್ದಾನೆ ಅಂತ. ಇದು ಬ್ರಹ್ಮವಿವರ್ತವಾದದ ಸಾರ. ಜಗತ್ತು ಮಿಥ್ಯೆ ಅಂದರೆ ಬ್ರಹ್ಮೇತರವಾದದ್ದಲ್ಲ ಅನ್ನುವ ಸ್ಥಿತಿಯಲ್ಲಿ ಸತ್ಯ ಅಂತ. ಜಗತ್ತನ್ನು ಬ್ರಹ್ಮವಾಗಿ ಸಚ್ಚಿದಾನಂದ ಘನವಾಗಿ ನೋಡಿದರೆ ಅದಕ್ಕಿಂತ ಸತ್ಯ ಯಾವುದೂ ಇಲ್ಲ. ಜಗತ್ತನ್ನು ಜಗತ್ತಾಗಿ ನೋಡಿದರೆ ಮಿಥ್ಯೆ. ಹೀಗಾಗಿ ನಮಗೆ ಎಟುಕುವಂತಾಗಬೇಕು ಅಂತ ಈ ಮಿಥ್ಯಾರೂಪವನ್ನು ತಾಳತಕ್ಕಂಥದ್ದು.
ಗೀತಾಭಾಷ್ಯದಲ್ಲಿ ಶಂಕರ ಭಗವತ್ಪಾದರು ಆರಂಭದಲ್ಲೇ ಹೇಳ್ತಾರೆ, ಕೃಷ್ಣನಂತೆ ಅವನು ಅವತಾರ ಮಾಡಿದಂತೆ ಬೆಳೆದಂತೆ ಲೋಕದಲ್ಲಿ ಇದ್ದಂತೆ ಅಂತೆಲ್ಲ ಇವ 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 ಅಂತ ಹೇಳ್ತಾ ಬರ್ತಾರೆ. ಅದು ಯಾಕೆ ಅಂದರೆ ಆ ಲೀಲೆ ಅದು. ಹೀಗಾಗಿ ನಶ್ವರತೆಯ ರೂಪ ತಾಳಿದಂತೆ ಕಾಣಿಸ್ತಾನೆ. ಇದು ಹೂವು ಹಾಗೆ ನಿನ್ನ ನೀ ರೂಪದಲ್ಲಿ ಗುರುತಿಸುವ ಓಲೆನೆಗೆ ಪೂರ್ಣ ದೃಷ್ಟಿಯನ್ನಿತ್ತೆ, ಹಾಗೆ ನಿನ್ನನ್ನು ಕಾಣುವಂತೆ ನನಗೆ ಅನುಗ್ರಹ ಮಾಡಿದ್ಯಲ್ಲಮ್ಮ. ಮೇಣ್ ಸವಿವವೋ ಲದೆಗೆ ಯೋಗ ರಸನೆಯನ್ನಿತ್ತೆ. ನಿನ್ನ ಈ ದಿವ್ಯತೆಯನ್ನು, ಭಗವತ್ ಸ್ವರೂಪವನ್ನು ಆಸ್ವಾದ ಮಾಡಿಸುವ ಯೋಗ ರಸನೆಯನ್ನು ಕೊಟ್ಟಿದ್ದೀಯಾ ಅಂತ. ಬಹಳ ದಿವ್ಯವಾದದ್ದು. ಈ ಜಗತ್ತನ್ನು ಕಾಣುವಂಥ ಅವಕಾಶ ನಮಗೆ ಬಂತಲ್ಲ, ಅದೊಂದು ಯೋಗ, ಅದೊಂದು ಭಾಗ್ಯ, ಅದೊಂದು ಅನುಗ್ರಹ ಅನ್ನುವ ಕೃತಜ್ಞತಾ ಬುದ್ಧಿ, ನಮ್ರತೆಯ ಬುದ್ಧಿ ಬೇಕಲ್ಲ. ಮುಗಿದಿರಲಿ ಕೈ, ಮಣಿದಿರಲಿ ಮುಡಿ. ರಾಮಾಯಣ ದರ್ಶನದಲ್ಲಿ ಆರಂಭದಲ್ಲಿಯೇ ಹೇಳ್ತಾರೆ, ಕೈ ಮುಗಿದಿರಬೇಕು, ತಲೆ ಬಾಗಿಸಿರಬೇಕು ಅಂತಕ್ಕಂಥದ್ದು ತುಂಬ ದೊಡ್ಡ ಸಂದೇಶ. ಭವ್ಯ ಭವತಾರಿಣಿ ಪೂವಾದೊಡೆಂ ವಿಭೂತಿ ವ್ಯಕ್ತೆ. ಅವರಿಗೆ ಯಾವುದನ್ನು ಭವ್ಯತೆಯ ಎತ್ತರಕ್ಕೆ ತಂದು ಇಟ್ಟುಬಿಡುವಂಥ ಶಕ್ತಿ ಇತ್ತು. ಅದು ಮಹಾಸ್ಪರ್ಶಮಣಿ ಕುವೆಂಪು, ಆ ಮಟ್ಟದ್ದು ವಿಭೂತಿ ವ್ಯಕ್ತೆ. ಅವರು ವಿಭೂತಿ ಎನ್ನುವ ಗೀತೆಯ ಒಂದು ಅಧ್ಯಾಯದ ಸಾರವನ್ನು ಸಾಹಿತ್ಯಕ್ಕೆ ಮೊದಲ ಬಾರಿಗೆ ತಂದುಕೊಟ್ಟವರು. ಅದೆಲ್ಲ ತುಂಬ ದೊಡ್ಡದಾದ ವಿಭೂತಿ ಪೂಜೆ ಎನ್ನುವ ಒಂದು ಕಾನ್ಸೆಪ್ಟನ್ನು ಸಾಹಿತ್ಯಕ್ಕೆ ತಂದುಕೊಟ್ಟರಲ್ಲ, ಅದು ಅಭಿನವಗುಪ್ತಾದಿಗಳು, ಆನಂದವರ್ಧನಾದಿಗಳು ಕೂಡ ಇದನ್ನು ತಂದು ಕೊಟ್ಟಿರಲಿಲ್ಲ. ಭಾರತೀಯ ಕಾವ್ಯಮೀಮಾಂಸೆಗೆ, ಜಗತ್ಕಾವ್ಯ ಮೀಮಾಂಸೆಗೆ ಒಂದು ಕೊಡುಗೆ. ಸರ್ವಾವತಾರ ಪುಣ್ಯಕ್ಷೇತ್ರ ಶಾರದೆಗೆ ಋಷಿಯ ದರ್ಶನ ನಮದ ವಿದಕೋ ಹೂವು ಅವತಾರಿಣಿ, ನೀನು ಪುಷ್ಪಾವತಾರಿಣಿ, ಹೂವು ಅವತಾರಿಣಿ ಅಂತಂತಾರೆ. ಇನ್ನು ನಾವು ಈ ಕೃತಿಕೆಯನ್ನು ಬಿಡಿಸಿಕೊಂಡು ಈ ನಕ್ಷತ್ರ ಪುಂಜದಿಂದ ಅಗ್ನಿಹಂಸದ ಕಡೆಗೆ ಹೋಗೋಣ. ಅಗ್ನಿಹಂಸ ಅವರೇ ಹೇಳಿಕೊಂಡಂತೆ ಆಧ್ಯಾತ್ಮಿಕ ಕವನ ಸಂಕಲನ. ನೋಡಿ, ಈ ರೀತಿಯಾದ ಆಧ್ಯಾತ್ಮಿಕ ಕವಿತೆಗಳನ್ನೇ ಒಂದು ಸಂಗ್ರಹವಾಗಿ ಮಾಡಿ ಪ್ರಕಟ ಮಾಡಿದ್ರು. ಇದು 1946ರಲ್ಲಿ ಬಂದದ್ದು. ಹೆಚ್ಚು ಕಡಿಮೆ ರಾಮಾಯಣ ದರ್ಶನ ಮುಗಿದ ಕಾಲಕ್ಕೆ ಅವರು ಮಾಡಿದ್ದು. ಮುಗಿದಿತ್ತು ಅಷ್ಟೊತ್ತಿಗಾಗಲೇ. ಆ ಒಂದು ಕಾಲದಲ್ಲಿಯೇ ಬರೀತಾ ಬಂದಿದ್ದು. ಅವರು ರಾಮಾಯಣ ದರ್ಶನದ ಜೊತೆಗೆ ಅನೇಕ ಕವಿತೆಗಳನ್ನು ಬರೆದರು, ನಾಟಕ ಬರೆದರು, ಕಥೆ ಬರೆದರು, ವಿಮರ್ಶೆಯನ್ನು ಬರೆದರು. 9 ವರ್ಷ ಕಾಲ ಅದರ ಜೊತೆಗೆ ಇನ್ನೂ ಬೇಕಾದಷ್ಟು ಬೇರೆದೂ ಸಾಗ್ತಾ ಇತ್ತು. ಅದೊಂದು ಏಕಧಾರೆಯ ಆಧಾರ ಶ್ರುತಿಯಾಗಿತ್ತು. ಈ ಸಂಕಲನವನ್ನು ಅವರು ತಮ್ಮ ಪೂಜ್ಯ ಗುರುಗಳಾದಂಥ ಸಿದ್ದೇಶ್ವರಾನಂದರಿಗೆ ಅರ್ಪಣೆ ಮಾಡಿದ್ದಾರೆ. ಅವರು ಕೆಲವು ಕೃತಿಗಳನ್ನು ಮಾತ್ರ ಕೆಲವರಿಗೆ ಅರ್ಪಣೆ ಮಾಡಿದ್ದಾರೆ. ಅಂಥದ್ರೊಳಗೆ ಇದು ಒಂದು. ಅವರಲ್ಲಿ ಹೇಳ್ತಾರೆ, ಎಲ್ಲಿ ಪೂಜೆ ನಡೆಯುತ್ತಿಹುದು ಅಲ್ಲೇ ನನ್ನ ದೇಗುಲ, ಪ್ರಾರ್ಥಿಸುವುದ ದಾರ ಹೃದಯ ಅದುವೇ ನನ್ನ ಗುರುಕುಲ, ದೇವರೇಗಳಾರ್ಗೆ ನೆನಪು ನಾನವರ ಕುಲ ಅಂತ. ಎಲ್ಲಿ ಪೂಜೆ ನಡೀತಾ ಇದೆಯೋ ಅಲ್ಲೇ ನನಗೆ ದೇಗುಲ, ಎಲ್ಲಿ ಪ್ರಾರ್ಥನೆ ನಡೀತಾ ಇದೆಯೋ ಯಾವ ಹೃದಯದಲ್ಲಿ ಅದೇ ನನಗೆ ಗುರುಕುಲ, ಎಲ್ಲಿ ದೇವರ ನೆನಪಾಗ್ತಾ ಇದೆಯೋ ಅವರ ಕುಲಕ್ಕೆ, ಅವರ ಮನೆತನಕ್ಕೆ, ಅವರ ವಂಶಕ್ಕೆ ನಾನು ಸೇರಿದ್ದೀನಿ ಅಂತಾರೆ. ಇದು ಅವರ ಅಧ್ಯಾತ್ಮ ದೃಷ್ಟಿ. ಮತ್ತು ರಾಮಕೃಷ್ಣ ಪರಮಹಂಸರ ಬಗೆಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿರತಕ್ಕಂಥ ಒಂದು ಮಾತನ್ನು ಇಲ್ಲಿ ಉದ್ಧರಿಸ್ತಾರೆ. ಅವರಿಗೆ ಬಂಗಾಳಿ ಬರ್ತಾ ಇತ್ತಲ್ಲ, ಬಂಗಾಳಿಯಿಂದಲೇ ಅನುವಾದ ಮಾಡಿದ್ದಾರೆ. ಸಕಲ ಸಾಕ್ಷಾತ್ಕಾರದ ಮಾನಸ ಸರೋವರದಿಂದ ಹರಿದು ಬರುವ ಬಹುಪೂಜೆಯ ವಿವಿಧ ವಾಹಿನಿಗಳು ನಿನ್ನ ಧ್ಯಾನ ಸಮುದ್ರದಲ್ಲಿ ಸಂಲಗ್ನವಾಗಿವೆ. ನಿನ್ನ ಜೀವನದ ಸಮನ್ವಯ ದೇವಮಂದಿರದಲ್ಲಿ ಅನಂತಾನಂದವು ಅಸಂಖ್ಯವಾಗಿ ರೂಪುಗೊಂಡಿದೆ. ಇದು ದೂರದಿಂದಲೂ ಹತ್ತಿರದಿಂದಲೂ ಆ ಗುಡಿಗೆ ಯಾತ್ರೆ ಬರುತ್ತಿರುವ ನಮಸ್ಕಾರಗಳೊಡನೆ ನನ್ನ ನಮಸ್ಕಾರವನ್ನೂ ನಿವೇದಿಸುತ್ತೇನೆ ಅಂತ ಸರ್ವ ಸಮನ್ವಯಾಚಾರ್ಯರು ಅಂತ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಹೇಳ್ತಾ ಇದ್ರಲ್ಲ, ಅದು ಕೇಂದ್ರೀಕರಿಸಿ ಅಲ್ಲಿ ರಾಮಕೃಷ್ಣರು, ಶಾರದಾದೇವಿ, ವಿವೇಕಾನಂದರು ಮತ್ತು ಇನ್ನು ಬೇರೆ ಬೇರೆ ಎಲ್ಲ ಕೇಂದ್ರೀಕರಿಸಿ ಮಾಡಿದ್ದಾರೆ. ಇಲ್ಲಿ ಶ್ರವಣಬೆಳಗೊಳದ ಬಾಹುಬಲಿ ಮೂರ್ತಿ ಗೊಮ್ಮಟೇಶ್ವರನ ಬಗ್ಗೆಗೂ ಒಂದು ಕವಿತೆ ಇದೆ. ಶಂಕರರ ನಿರ್ವಾಣ ಷಟ್ಕ ಇದೆ. ಋಗ್ವೇದದಲ್ಲಿಯೇ ಬರ್ತಕ್ಕಂಥ ಋಗ್ಸಂಹಿತೆಯ ನಾಸದೀಯ ಸೂಕ್ತದ ಸಾರಾಂಶ ಇದೆ. ಹೀಗೆ ಬೇಕಾದಷ್ಟು ಉಂಟು. ಇಲ್ಲಿಯ ಎಷ್ಟೋ ಕವಿತೆಗಳು ಆಕಾಶವಾಣಿನಲ್ಲಿ ಅನೇಕರು ಹಾಡಿ ಯಾವಾಗಲಿಂದಲೂ ಜನಪ್ರಿಯವೂಗೊಳಿಸಿದ್ದಾರೆ. ಮನ್ಮನೋ ಮಂದಿರಕ್ಕೆ ಓ ಲೋಕ ಗುರುಗಳೆಲ್ಲ ಬನ್ನಿ ಬನ್ನಿ ಬನ್ನಿ, ತುಳಿಯ ನಿಮ್ಮ ಪದ ತಲ ದಲ 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 ಅರಳುವುದೆನ್ನುವ ಶಿರಕಮಲ ಕುಟ್ಮಲ ಅಂತ. ಮನ್ಮನೋ ಮಂದಿರಕ್ಕೆ ಓ ಲೋಕ ಗುರುಗಳೆಲ್ಲ ಬನ್ನಿ. ಮಧ್ಯದಲ್ಲಿ ಓ ಈ ರೀತಿಯಾದಂಥ ಅವ್ಯಯಗಳನ್ನು ಸೇರಿಸಿ ಸಂಬೋಧನೆಗಳನ್ನು ಮಾಡ್ತಕ್ಕಂಥದ್ದು ಕುವೆಂಪು ಅವರ ಶೈಲಿ. ಗುರುವೆವೋ ಬನ್ನಿ, ಓ ಬನ್ನಿ ಇಲ್ಲಿ, ಈ ಥರದ್ದು ಈ ರೀತಿಯಾದಂಥದ್ದು ಅವರ ಸ್ಟೈಲ್, ಅವರ ಶೈಲಿ, ಅವರ ಸಿಗ್ನೇಚರ್ ಆಗಿರ್ತಕ್ಕಂಥದ್ದು. ಓ, ಕೇಳ್, ಕಣ, ದಲ್, ಆಹ್ ಈ ರೀತಿಯಾದಂಥ ಉದ್ಗಾರಗಳು ಇವುಗಳನ್ನೆಲ್ಲ ಅವರು ತುಂಬ ಬಳಸ್ತಾ ಇದ್ರು. ಮನ್ಮನೋ ಮಂದಿರಕ್ಕೆ ಓ ಲೋಕ ಗುರುಗಳೆಲ್ಲ ಬನ್ನಿ ಬನ್ನಿ ಬನ್ನಿ. ಯಾಕೆ ಬರಬೇಕು ನನ್ನ ಹೃದಯ ಮಂದಿರಕ್ಕೆ? ತುಳಿಯೇ ನಿಮ್ಮ ಪದತಲ, ನಿಮ್ಮ ಪದತಲ ತುಳಿಬೇಕು. ಯಾವುದನ್ನು? ನನ್ನ ಅಹಂಕಾರವನ್ನು.
ದಲ 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 ಅರಳುವುದೆನ್ನ ಶಿರಕಮಲ ಕುಟ್ಮಲ. ನನ್ನ ತಲೆಯ ಕಮಲದ ಮುಗ್ಗು ಗಟ್ಟಿಯಾಗಿ ಅರಳದೆ ಹಾಗೆ ಜಡವಾಗಿ ನಿಂತುಬಿಟ್ಟಿದೆ. ನೀವು ತುಳಿದ್ರೆ ಅದು ಅರಳುತ್ತೆ. ನಮಗೆ ಗೊತ್ತಿದೆ, ಗುಲಾಬಿ, ಏಳುಸುತ್ತಿನ ಮಲ್ಲಿಗೆ ಇತ್ಯಾದಿಗಳನ್ನು ಬಲವಂತವಾಗಿ ನಾವು ಅರಳಿಸ್ಬೇಕು ಅಂದರೆ ಮೇಲಿಂದ ಒತ್ತುತ್ತೀವಿ. ಒತ್ತಿದ್ರೆ ದಳ ಬಿಚ್ಚಿಕೊಳ್ಳುತ್ತೆ. ಹಾಗೆ ಅದು ವಸ್ತುತಃ ಸಹಸ್ರಾರ ಕಮಲ ಅಂತ. ಶಿರಸ್ಸಿನಲ್ಲಿರುವುದು ಸಹಸ್ರಾರ ಕಮಲ. ಆ ಸಹಸ್ರಾರ ಕಮಲ ಅರಳುವಂತೆ ನಿಮ್ಮ ಪಾದ ತಲ ಬಂದು ತುಳಿಯಬೇಕು ಅಂತಾರೆ. ಅಂದರೆ ಅದು ಎಷ್ಟು ದೊಡ್ಡ ಭವ್ಯವಾದ ಕಲ್ಪನೆ ಅಂತ ಗೊತ್ತಾಗುತ್ತದೆ. ಋತದ ಶಿವದ ಆನಂದದ ಚಿದ್ವಿಭೂತಿ ತೊಳಗಲಿ, ಹಾಗೆ ಆ ರೀತಿಯಾಗಲಿ ಅಂತಂತಾರೆ. ಆಮೇಲೆ ಶ್ರೀಗುರು ಅಂತ ನಮ್ಮ ಪರಮಹಂಸರನ್ನು ಮೊದಲು ಪ್ರಾರ್ಥನೆ ಮಾಡ್ತಾರೆ. ಭರತಖಂಡದ ನೀಲಗಗನವ ತಿಮಿರ ಮುಸುಗಿರಲು ಭಾರತೀಯರು ತಮ್ಮ ಧ್ಯೇಯವ ಮರೆತು ಮಲಗಿರಲು ಪರಮಹಂಸನೆ ಉದಯ ಸೂರ್ಯನ ತೆರೆದಿ ರಂಜಿಸಿದೆ. ಹೃದಯ ನಭದ ಅಜ್ಞಾನ ತಿಮಿರವ ನಿರದೆ ಭಂಜಿಸಿದೆ. ಸರ್ವ ಮಾರ್ಗಗಳೊಂದೇ ನೆಲೆಯಕ್ಕೆ ಪೋಪವೆಂಬುದನ್ನು ಯೋಗವಿದ್ಯೆಯೊಳರಿತು ಮಾನವ ಕುಲಕ್ಕೆ ಬೋಧಿಸಿದೆ. ಅದೇ ಸಮನ್ವಯಾಚಾರ್ಯರು ಎಲ್ಲ ತರ ಈ ಸಾಂಖ್ಯಂ ವೇದ ಅಂತೆಲ್ಲ ಹೇಳಿದಾರಲ್ಲ, ಸಾಂಖ್ಯಂ ಯೋಗ ಅಂತೆಲ್ಲ ವಿವೇಕಾನಂದರು ಅಲ್ಲಿ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸಲ್ಲಿ ಶಿವಮಹಿಮ್ನ ಸ್ತೋತ್ರ ಪುಷ್ಪದಂತನದು ಹೇಳಿದ್ರು. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಯೋ ಯೋ ಯಾಮ್ ಯಾಮ್ ತನುಂ ಭಕ್ತ ಅಂತ ಗೀತೆ ಇದು ಮಾತುಗಳು ಅದೆಲ್ಲ ರಾಮಕೃಷ್ಣ ಪರಮಹಂಸರು ಸಾಧಿಸಿದ್ದರಲ್ಲ, ಅದನ್ನು ಕುರಿತು ಅವರು ಹೇಳ್ತಾರೆ. ಮಾಯಾ ತಿಮಿರದಿ ಮಾರ್ಗ ಕಾಣದೆ ಗೋಳಿಡುತ್ತಲಿಹರ ಅಭಯದೀಪವ ಹಿಡಿದು ದಾರಿ ತೋರಿಸಿ ರಕ್ಷಿಸಿದೆ. ಈ ಕವಿತೆಯಲ್ಲಿ ಕಲ್ಪನೆ ಕಡಿಮೆ, ನಮ್ರತೆ, ಭಕ್ತಿಭಾವ ಹೆಚ್ಚು, ಪ್ರಾರ್ಥನಾತ್ಮಕವಾಗಿರತಕ್ಕಂಥದ್ದು. ಅಲ್ಲಿ ನೋಡಿ ಒಂದು ಸ್ವಾರಸ್ಯ. ಆದರೆ ಘೋರ ಸಂಸಾರಂಬು ನಿಧಿಯಳು ಮುಳುಗಿ ತೇಲುವವರ ಅಮೃತನಾವೆಯ ತಂದು ವೇಲೆಯ ನಿರದೆ ಸೇರಿಸಿದೆ. ಅಮೃತನೌಕೆಯಲ್ಲಿ ನೀನು ಎಲ್ಲರನ್ನು ದಡ ಸೇರಿಸಿದೆ ಅಂತ ಬಿಟ್ಟಂತಾರೆ. ಆಮೇಲೆ ಅವರು ಪರಮಹಂಸರ ಬಗ್ಗೆ ಇನ್ನೂ ಹಲವು ಹಾಡುಗಳನ್ನು ಬರೀತಾರೆ. ಮತ್ತೆ ಧ್ರುವತಾರೆ ಅಂತ ನಾನು ಹಿಂದೆ ಹೇಳಿದ್ನಲ್ಲ, ಆ ಪದ್ಯದ ಸಾರಾಂಶವನ್ನೇ ಬೇರೊಂದು ರೀತಿ ಬರೀತಾರೆ. ನನ್ನದೇ ಬಾನಿನಲ್ಲಿ ಧ್ರುವತಾರೆ ನೀನಿರಲು ದಾರಿ ತಪ್ಪಿದರೇನು ದಿಕ್ಕು ತಪ್ಪೆನು ನಾನು ಜೀವಯಾತ್ರೆಯಲ್ಲಿ ಅಂತ. ದಾರಿ ತಪ್ಪಿದ್ರೂ ದಿಕ್ಕು ತಪ್ಪಬಾರದು ಅಂತ, ಇದು ಒಳ್ಳೆಯ ದೃಷ್ಟಿ. ಅಂದರೆ ದಾರಿ ಎಷ್ಟೋ ಬಾರಿ ನೀತಿಯಾಗಿರುತ್ತೆ, ದಿಕ್ಕು ಧರ್ಮವಾಗಿರುತ್ತೆ, ಅದು ತಪ್ಪಬಾರದು ಅನ್ನುವಂಥ ಆ ಭಾವವನ್ನು ಅವರು ತಂದು ತೋರಿಸ್ತಾರೆ. ಮತ್ತೆ ಮಹಾಮಾತೆ ಅಂತ ಶಾರದಾದೇವಿಯನ್ನು ಕುರಿತು ಹೇಳ್ತಾರೆ. ಶಾರದಾದೇವಿಯವರು, ನಿನ್ನ ನಾಮವೇ ಜನನಿ ಸುರನದಿಯ ತೀರ್ಥ, ಎಲೆತಾಯಿಯ ನೀನೇ ಪವಿತ್ರತಮ ತೀರ್ಥ, ನಿನ್ನ ಪೂಜೆಯ ಭಕ್ತಿ ಸಾಧನೆ ವಿರಕ್ತಿ, ನಿನ್ನ ನೆನೆವುದೇ ನಮಗೆ ಗುರು ತಪಶಕ್ತಿ. ಮತ್ತೆ ಅವರು ಹೇಳ್ತಾರೆ, ಮಹಿಮೆಯನ್ನರಿವುದೆಂಬರಮ್ಮ ಗುರುವರ್ಯನಂ ತಿಳಿದ ನೀ ಮಹಿಮಳಮ್ಮ ಅಂತ. ಮಹಿಮೆಯನ್ನು ತಿಳಿಯೋಕೆ ಸಾಧ್ಯ. ಹಾಗಾಗಿ ನನ್ನ ಗುರುದೇವ ರಾಮಕೃಷ್ಣನ ನೀನು ಮಾತ್ರ ತಿಳಿಯೋಕ್ಕಾಯಿತು ಅನ್ನುವ ಮಾತನ್ನು ಅವರು ಹೇಳ್ತಾರೆ. ಮತ್ತು ಕರ್ಮಯೋಗಿ ಅನ್ನುವ ಒಂದು ಕವಿತೆಯಲ್ಲಿ ಒಂದು ಚರಣ ತುಂಬ ಚೆನ್ನಾಗಿದೆ. ಚವರಿ ಬಿಡಿದರೆ ಮೇಲೆ ಪೊರಕೆ ಬಿಡಿದರೆ ಕೀಳೆ, ಮಾಳ್ಪ ಕೆಲಸಗಳೆಲ್ಲ ನೈವೇದ್ಯವಾಗೆ, ರಸಭೇದ ವಿಹುದೆ ಸುಖ ದುಃಖಗಳಿಗೆ ಆಟದಲ್ಲಿ ಜೀವಭಾವವೇ ಸಚ್ಚಿದಾನಂದವಾಗೆ ಅಂತ. ಕರ್ಮಯೋಗ ಅಂದರೆ ಡಿಗ್ನಿಟಿ ಆಫ್ ಲೇಬರ್ ಇತ್ಯಾದಿಗಳ ಕಡೆ ಗಮನ ಕೊಡುವಂಥದ್ದಲ್ಲ. ಚವರಿ ಬಿಡಿದರೆ ಮೇಲೆ, ಚವರಿ ಅಂದರೆ ಚಾಮರ, ಚಾಮರ ಹಿಡ್ಕೊಂಡು ಮೇಲಿಂದ ಹಿಂಗೆ ಬೀಸಿದ್ರೆ ಅದು ಉತ್ಕೃಷ್ಟವ, ಕೆಳಗಡೆ ಬಾಗಿಸಿ ಪೊರಕೆ ಹಿಡಿದು ಹೀಗೆ ತಳ್ಳಿದ್ರೆ ಅದು ಕೀಳ. ಮಾಳ್ಪ ಕೆಲಸಗಳೆಲ್ಲ ನೈವೇದ್ಯವಾಗಿ, ಅದೇ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಹಾಗೆ ನಾನು ಮಾಡುವ ಕೆಲಸಗಳೆಲ್ಲ ಭಗವಂತನ ನೈವೇದ್ಯವಾದಾಗ ಕೀಳು ಮೇಲು ಅಂತ ಯಾವುದಿದೆ? ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ, ಗೀತೆಯ ಮಾತಲ್ವ. ರಸಭೇದ ವಿಹುದೆ ಸುಖ ದುಃಖಗಳಿಗಾಟದಲ್ಲಿ, ಸುಖ ದುಃಖಗಳು ಆಟವಾದಾಗ ಅಂದರೆ ಭಾವ ಹೋಗಿ ರಸವಾದಾಗ ಅಲ್ಲಿ ಭೇದ ಇರುತ್ತದೆಯಾ? ರಸದಲ್ಲಿ ಸುಖ ದುಃಖ ಅನ್ನುವುದಿಲ್ಲ, ಎಲ್ಲ ಆನಂದವೇ. ಹಾಗೆ ಜೀವಭಾವವೇ ಸಚ್ಚಿದಾನಂದವಾಗಿ, ಜೀವವೇ ಬ್ರಹ್ಮವಾದಾಗ ನಮಗೆ ಇನ್ನು ಯಾವ ಜಂಜಾಟ ಇರುತ್ತದೆ? ಹಾಗಾಗಿ ಕರ್ಮಯೋಗಿಗೆ ಯಾವುದೇ ಕೀಳರಿಮೆ ಮೇಲರಿಮೆಗಳು ಇರುವುದಿಲ್ಲ ಅನ್ನುವುದನ್ನು ಹೇಳ್ತಾರೆ. ಮತ್ತೊಂದು ಕವಿತೆ ನೋಡಿ, ಅನಿಶ್ಚಯ ಸುನಿಶ್ಚಯ ಅಂತ. ಎಲ್ಲ ಅನಿಶ್ಚಯ ಒಂದೇ ಸುನಿಶ್ಚಯ, ನಿನ್ನ ಅಚಿಂತ್ಯ ಅಪಾರ ದಯ, ದುಃಖ ಹಿರಣ್ಯನ ಸುಖನಖ ಕೃಪೆಯಂ ಸೀಳ್ವ ನರಸಿಂಹನ ಮುಖದ ದಯಾ ಅಂತ. ಅವರು ನರಸಿಂಹನ ಒಂದು ದಯಾಮೂರ್ತಿಯಾಗಿ ಕಲ್ಪಿಸ್ಕೊಳ್ತಾರೆ. ಎಲ್ಲ ಅನಿಶ್ಚಯ ಒಂದೇ ನಿಶ್ಚಯ, ನಿನ್ನ ಅಚಿಂತ್ಯ ಅಪಾರ ದಯ. ಯಾವುದು ನಿಶ್ಚಿತ? ಪರಮಾತ್ಮನ ಕೃಪೆಯೊಂದೇ ನಿಶ್ಚಿತ, ಇನ್ಯಾವುದೂ ಅಲ್ಲ ಅಂತ. ಈ ಭಕ್ತಿಯ ದಾರ್ಢ್ಯ, ವಿಶ್ವಾಸ, ನಂಬಿಕೆಯ ತೀವ್ರತೆ ತುಂಬ ದೊಡ್ಡದಾದದ್ದು.
ಮತ್ತಿನ್ಯಾವುದೂ ಅಲ್ಲ, ಅದೊಂದೇ ಅಷ್ಟೇ, ಇನ್ನೇನೂ ಇಲ್ಲ ಅಂತ. ಒಮ್ಮೆ ನಮ್ಮ ಗಮಕಿ ಭಾರತದ ಬಿಂದೂರಾಯರು ಡಿ ವಿ ಜಿಯವರ ಹತ್ರಕ್ಕೆ ಬಂದಿದ್ರಂತೆ. ಆಮೇಲೆ ಅದು ಇದು ಮಾತಾಡ್ತಾ, ನಿಮಗೇನು ಗತಿಯಾಗುತ್ತೆ, ನಿಮಗೆ ಸಾಕಷ್ಟು ವಯಸ್ಸಾಗಿದೆ, ಅನುಕೂಲವೂ ಕಡಿಮೆ ಅಂದರೆ ಯಮಗೇನು ಉಪಾಯ ಶ್ರೀಹರಿಯೇ ಉಪಾಯ ಅಂತ ದ್ರೌಪದಿಯ ಒಂದು ಮಾತು ಕುಮಾರವ್ಯಾಸ ಭಾರತದಲ್ಲಿ ಬರುತ್ತೆ. ಆ ಪದ್ಯವನ್ನು ಹಾಡಿದ್ರಂತೆ. ಅಷ್ಟೇ, ನಮಗೆ ಯೋಗಕ್ಷೇಮವನ್ನು ಪರಮಾತ್ಮ ನೋಡ್ಕೋತಾನೆ ಅಂತ. ಭಾಗವತದ ಶೇಷಾಚಾರ್ಯರು ಅಂತ ಅವರ ಬಗ್ಗೆನೂ ಡಿ ವಿ ಜಿ ಜ್ಞಾಪಕ ಚಿತ್ರಶಾಲೆಯ ಮೊದಲನೇ ಗ್ರಂಥದಲ್ಲಿ ಅವರು ಬರೀತಾರೆ. ಹಾಗಾಗಿ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ಅನಂತಃ, ಭಗವಾನ್ ಅನಂತ ಇದ್ದಾನೆ, ಅವನು ಕ್ಷೇಮಂ ವಿಧಾಸ್ಯತಿ, ನಮಗೆ ಕ್ಷೇಮ ಕೊಡ್ತಾನೆ. ಆ ನೆಮ್ಮದಿ, ಆ ಬದುಕು, ಆ ನಿಶ್ಚಯ ಬೇಕು ಅಂತ. ಈ ಹೊತ್ತು ಜಗತ್ತು ಕಳ್ಕೊಂಡಿರೋದು ಅದೇನೆ. ಅನಿಶ್ಚಯ ಮುಂದುವರೆದಿದೆ, ನಂಬಿಕೆ ಹಿಂದುವರೆದಿದೆ. ನಿಶ್ಚಯ ಬಂದೇ ಇಲ್ಲ, ಅನಿಶ್ಚಯ ಕಂಟಿನ್ಯೂಸ್ ಆಗಿದೆ. ಆ ಒಂದು ಭಕ್ತಿ ನಂಬಿಕೆ ಇತ್ತಲ್ಲ, ಅದು ಹೋಯಿತು. ಅದನ್ನು ಕುವೆಂಪು ಇಲ್ಲಿ ಎತ್ತಿ ಹಿಡಿತಾರೆ. ದುಃಖ ಹಿರಣ್ಯನ ಸುಖನಖ ಕೃಪೆಯಂ ಸೀಳ್ವ ನರಸಿಂಹನ ಮುಖದ ದಯ. ನರಸಿಂಹನ ಮುಖ ಎಷ್ಟು ಭಯಂಕರವಾದದ್ದು. ಅವ್ರು ಹೇಳ್ತಾರೆ ಮುಖದಲ್ಲಿ ದಯೆ ಇದೆ ಅಂತ. ಅದಕ್ಕೆ ಅಂದರೆ ಮತ್ಸ್ಯ ಕೂರ್ಮ ವರಾಹಾದಿ ಎಲ್ಲ ಅವತಾರಗಳು ಕೂಡ ಅನೇಕರಿಗೋಸ್ಕರ ಆದದ್ದು. ಇಡೀ ಮನುನೌಕೆಯನ್ನು ಉದ್ಧಾರ ಮಾಡೋದಕ್ಕೆ, ಇಡೀ ಸೃಷ್ಟಿಯೇ ಅಲ್ಲಿದ್ದಾಗ ಅದನ್ನು ಕಾಪಾಡೋದಕ್ಕೆ ಅಂತ ಮತ್ಸ್ಯ ಅವತಾರ ಆಯಿತು. ಅದರ ಅವಾಂತರ ಒಂದು ಪ್ರಯೋಜನವಾಗಿ ವೇದೋದ್ಧಾರ ಆಗಿದ್ದು. ಇನ್ನು ಕೂರ್ಮ ದೇವಾಸುರರೆಲ್ಲರನ್ನೂ ಕಾಪಾಡೋದಕ್ಕೆ, ಜಗತ್ತನ್ನೇ ಕಾಪಾಡೋದಕ್ಕೆ ಮಂದರ ಪರ್ವತೋದ್ಧಾರಕ್ಕೆ ಆಗಿದ್ದು. ಇನ್ನು ವರಾಹ ಇಡೀ ಭೂಮಂಡಲವನ್ನು ಎತ್ತೋದಕ್ಕೆ. ಹೀಗೆ ಎಲ್ಲೆಲ್ಲಿ ನೋಡಿದ್ರೂ ಅವತಾರಗಳು ಎಷ್ಟೆಷ್ಟೋ ಜನರಿಗೆ. ನರಸಿಂಹಾವತಾರ ಒಂದು ಮಾತ್ರ, ಒನ್ ಅಸೈನ್ಮೆಂಟ್ ಅಟ್ ಒನ್ ಸ್ಟ್ರೋಕ್. ವಾಮನನಾಗಿ ಅಂತೂ ಹುಟ್ಟಿದ, ಬೆಳೆದ, ಉಪನಯನ ಆಗೋವರೆಗೂ ಇದ್ದ, ಇದೆಲ್ಲ ವಿಸ್ತಾರ ಉಂಟು. ಆದರೆ ಇಲ್ಲಿ ಹಾಗೇನಿಲ್ಲ. ಕಂಬದಿಂದ ಬಂದ, ಬಿಂಬವಾಗಿ ಮರೆಯಾದ. ಅಂದರೆ ಒಬ್ಬ ಪ್ರಹ್ಲಾದನಿಗೋಸ್ಕರವಾಗಿ ಮಾಡಿದ್ದು. ಹಾಗೆ ನೋಡಿದಾಗ ಅವನ ಕಾರುಣ್ಯ ಅಲ್ಲಿ ಕಾಣಿಸುತ್ತದೆ ಅಂತ. ದುಃಖ ಹಿರಣ್ಯ, ದುಃಖ ಅಂತಕ್ಕಂಥ ಹಿರಣ್ಯಕಶಿಪು. ಹಿರಣ್ಯಕಶಿಪು ಅನ್ನೋದಕ್ಕೆ ಅರ್ಥಕಾಮಗಳ ಮೊತ್ತ ಅಂತ ಅರ್ಥ ಹೇಳುವುದುಂಟು. ಅರ್ಥಕಾಮಗಳೇ ಮುಖ್ಯವಾಗಿಬಿಟ್ರೆ ಅದು ದುಃಖ. ಅದನ್ನು ಸೀಳುವುದು ಪರಮಾತ್ಮನ ಸುಖ ನಖ ಕೃಪೆ. ಆ ನಖ ಶಬ್ದಕ್ಕೆ ಪ್ರಾಸವಾಗಿ ಸುಖ ಬಳಸಿದ್ದಾರಲ್ಲ, ಅದು ಎಷ್ಟು ಸಾರ್ಥಕವಾದ ವಿಶೇಷಣ ನೋಡಿ. ಉಗುರು, ಸಿಂಹದ ಉಗುರು ಸಿಗದು ತೋರಣ ಕಟ್ಟೋದು ಅಂತಾರಲ್ಲ, ಆ ಥರ ಅದು ಸುಖ. ಯಾಕೆ ಅಂದರೆ ರಾಗದ್ವೇಷಗಳಿಗೆ ಮೂಲವಾದ ಅರ್ಥ ಕಾಮಗಳನ್ನು ಸೀಳಿ ಆನಂದವನ್ನು ಕೊಡ್ತಕ್ಕಂಥದ್ದು ಅಂತ. ಎಷ್ಟು ಸುಂದರವಾದಂಥದ್ದು, ಎಷ್ಟು ಭವ್ಯವಾದಂಥದ್ದು. ಒಂದು ಚಿಕ್ಕ ಚರಣ ಚತುರ್ಮಾತ್ರ ಚೌಪದಿ ಅಲ್ಲಿ ಅವರು ಈ ಸ್ವಾರಸ್ಯವನ್ನು ಕಾಣಿಸಿದ್ದಾರೆ. ಮತ್ತು ವಿವೇಕಾನಂದರ ಬಗ್ಗೆ ಒಂದು ಗೀತೆ ಇದೆ. ರಾಮಕೃಷ್ಣರು ವಿವೇಕಾನಂದರದೇ ಹೆಚ್ಚು ಉಂಟು ಅಂತ ಹೇಳಿದನಲ್ಲ, ಹಲವು ರಾಮಕೃಷ್ಣರ ಹಾಡುಗಳಾದ ಮೇಲೆ ವಿವೇಕಾನಂದರದು. ಅಲ್ಲಿ ಶ್ರೀ ವಿವೇಕಾನಂದ ಗುರುವರ ನವಯುಗಾಚಾರ್ಯ ರಾಮಕೃಷ್ಣರ ಭೀಮಶಿಷ್ಯನೇ ಅಂತಾರೆ. ಚೆನ್ನಾಗಿರ್ತಕ್ಕಂಥದ್ದು. ಆತ ಕೆಚ್ಚದೆಯವರು, ಎದೆ ಕಲ್ಲಾಗಬೇಕು, ನರನಾಡಿಗಳು ಉಕ್ಕಾಗಬೇಕು ಅಂತಂದವರು ವೀರ ವೇದಾಂತಿ. ಈ ವೀರ ವೇದಾಂತಿ ಇತ್ಯಾದಿಗಳನ್ನೆಲ್ಲ ಕನ್ನಡಕ್ಕೆ ಕುವೆಂಪು ತಂದುಕೊಟ್ರು. ಭಾರತಾಂಬೆಯ ಧೀರಪುತ್ರನೇ ಸಾಧು ಭೈರವನೇ. ಈ ಸಾಧು ಭೈರವ ಈ ರೀತಿಯಾದ ವಿರೋಧಾಭಾಸಗಳ ಪದಪುಂಜಗಳನ್ನು ಅವರು ನಿರ್ಮಾಣ ಮಾಡಿದ್ರು. ರುದ್ರಮಣೀಯ ಈ ಥರದ್ದೆಲ್ಲ ಎಷ್ಟು ಉಂಟು ಅವರದು. ಸ್ಥೈರ್ಯದಚಲವೇ ಧೈರ್ಯದಂಬುದಿ ಜಯತು ಜಯ ಜಯತು. ಕುವೆಂಪು ಅವರಲ್ಲಿ ಮತ್ತೊಂದು ನೋಡುವುದೇನೆಂದರೆ, ಅವರು ಸಂಸ್ಕೃತದ ಕ್ರಿಯಾಪದಗಳನ್ನು ಕೆಲವೊಮ್ಮೆ ಕನ್ನಡದಲ್ಲಿ ತರ್ತಾರೆ. ಅಂದರೆ ಅವರು ಅಷ್ಟು ಸಂಸ್ಕೃತವನ್ನು ತರ್ತಾರೆ. ಜೈಕೆ ಜಯಿಸಲಿ, ಜಯ ಅಂತನಲ್ಲ, ಜಯ ಜಯ ಜಯತು ಜಯತು ಅಂತ ಹೇಳಿಬಿಟ್ಟು ಲೋಟ್ಲಕಾರದ ರೂಪವನ್ನೇ ಬಳಸಿಬಿಡ್ತಾರೆ. ಛಿದ್ರುತಾಜ್ಞೆಯ ಚಂಡಕಾಂತಿಯ ಮೇರು ಸನ್ಯಾಸಿ ಭರತ ಕಂಡದ ನಂದಿದಿದ್ದಲಿಗಿತ್ತೆ ತೇಜವನು. ಭರತ ಕಂಡದ ತಣ್ಣಗಿದ್ದಂಥ ಇಜ್ಜಿಲ್ಲಂಥ ಜನತೆಗೆ ನೀನು ಕಿಡಿಯಾಗಿ ಒಂದು ಎಲ್ಲವನ್ನ ಕೆಂಡ ಮಾಡಿಬಿಟ್ಟಿಲ್ಲ. ಬೊಮ್ಮದಂಬುಗಿದ್ದಿಗೆ ಅಲೆಯನೀಯುವ ಬಹರದ ಬಿರುಗಾಳಿ. ಬ್ರಹ್ಮ ಎನ್ನುವ ಸಮುದ್ರಕ್ಕೆ ಅಲೆಯನ್ನು ಕಲ್ಪಿಸ್ತಕ್ಕಂಥ ಭರದ ಬಿರುಗಾಳಿ, ಭವ್ಯವಾದ ಬಿರುಗಾಳಿ ನೀನು ಅಂತ. ಅಂದರೆ ಬ್ರಹ್ಮ ಬರೀ ನಿಸ್ತರಂಗ ಸಮುದ್ರವಾಗಿದ್ದರೆ ನಮ್ಮ ಅರಿವಿಗೇ ಬರೋಲ್ಲ. ಸಮುದ್ರ ನಮಗೆ ಚೆನ್ನಾಗಿ ಕಾಣಬೇಕು ಅಂದರೆ ಅದು ಹೊಯ್ದಾಡಬೇಕು, ಅಲೆ ಏಳಬೇಕು. ಹಾಗೆ ಬ್ರಹ್ಮ ಸಮುದ್ರವನ್ನು ಹೊಯ್ದಾಡಿಸಬಲ್ಲಂಥ ಭವ್ಯವಾದ ಪ್ರಭಂಜನ ನೀನು ಅಂತ ಬಿಟ್ಟಂತಾರೆ. ಬೂದಿ ಮುಚ್ಚಿದ ಭರತ ಭೂಮಿಯ ನೂದಿ ಬೆಳಗಿಸಿದೆ. ಬೂದಿ ಮುಚ್ಚಿಕೊಂಡ ಭರತ ಭೂಮಿಯನ್ನೇ ನಿನ್ನ ಪ್ರಾಣದ ಶಕ್ತಿಯಿಂದ ಬೀಸಿಬಿಟ್ಟಿದ್ದನು ಎಚ್ಚರಗೊಳಿಸಿದೆ, ಉಜ್ವಲಗೊಳಿಸಿದೆ ಅಂತ ಹೇಳ್ಬಿಟ್ಟು ಅಂತಾರೆ. ತುಂಬ ಅದ್ಭುತವಾದ ಕವಿತೆ
ಭಕ್ತಿ ಎರಡೂ ಕೂಡ ಸೇರಿರತಕ್ಕಂಥದ್ದು ಗೊತ್ತಾಗುತ್ತೆ. ಭರತ ಕಂಠದೊಳು ಅರಚು ತಲೆಯುವ ಮನುಜ ಕುರಿಗಳಿಗೆ ಸಿಂಹ ಹೃದಯವನಿತ್ತು ಗರ್ಜಿಸುವಂತೆ ನೀ ಮಾಡಿ ಕುರಿಯ ದೊಡ್ಡಿಯ ಮುರಿದು ಸಿಂಹ ಗುಹೆಯ ವಿರಚಿಸಿದೆ. ಕುರಿಯ ದೊಡ್ಡಿ ಹೋಗ್ಬಿಟ್ಟು ನೀನು ಸಿಂಹದ ಗುಹೆ ಮಾಡಿಸ್ಬಿಟ್ಟೆ ನಮ್ಮನ್ನ. ಸಿಂಹ ಹೃದಯನೇ ಶ್ರೀ ವಿವೇಕಾನಂದ ಯೋಗೀಂದ್ರ ನಿಶೆಯ ಗಗನದೊಳಿರುವ ತಾರೆಯ ತೆರೆದಿ ರಂಜಿಸಿದೆ ಜಗದ ಕಂಗಳು ನೋಡಲಾಗದೆ ನಿನ್ನ ತೇಜವನು. ವಿಸ್ಮಯಾಶ್ಚರ್ಯದಲ್ಲಿ ನಿಂತುವು ಮೂಗುವೆರಗಾಗಿ ನಿನ್ನ ಮಹಿಮೆಯ ಸವಿವ ಸೆರೆಯೇ ಮುಕ್ತಿ ವರಯೋಗಿ. ನಿನ್ನ ಮಹಿಮೆಯನ್ನು ಆಸ್ವಾದ ಮಾಡುವ ಬಂಧವೇ ಮೋಕ್ಷ, ನನಗೆ ಅದಕ್ಕಿಂತ ಯಾವ ಮೋಕ್ಷವೂ ಬೇಡ ಅಂತ ಬಿಟ್ಟಂತಾರೆ. ಬ್ರಹ್ಮವಿದ್ಯೆಯ ದಿವ್ಯದೀಪ್ತಿಯ ದೇಶ ದೇಶದಲ್ಲಿ ಹರಡಿ ಅಭಯವ ನೀಯುತ ಅಮೃತ ಸುರಿದು ಪಾಲಿಸಿದೆ. ಗಗನಕ್ಕೆತ್ತಿದೆ ಭಾರತಾಂಬೆಯ ಕೀರ್ತಿ ಕೇತನವ ಓಜೆ ತುಂಬಿಹುದು ಆರ್ಯಮಾತೆಯ ಶ್ರೀನಿಕೇತನವ. ಆರ್ಯಮಾತೆಯ ಶ್ರೀನಿಕೇತನ ಮಂಗಳಮಯವಾದ ಮಂಗಲಿಕವಾದಂತಹ ನಿಕೇತನ ನೆಲೆ ಇದೆಯಲ್ಲ, ಅದರ ಮೇಲೆ ನೀನು ಕೀರ್ತಿಕೇತನವನ್ನು ಬಾವುಟವನ್ನು ಸ್ಥಾಪನೆ ಮಾಡಿದ್ದೀಯ, ಓಜಸ್ಸನ್ನು ತುಂಬಿಸಿದ್ದೀಯ. ನಿನ್ನ ಹೆಸರದೇ ಶಕ್ತಿ ಈಯುವ ದಿವ್ಯತರ ಮಂತ್ರ, ನಿನ್ನ ಮಾರ್ಗವೇ ಮುಕ್ತಿದಾಯಕವಾದ ಚಿರಮಾರ್ಗ. ನಮ್ಮ ಹೃದಯಕ್ಕೆ ಹೃದಯ ನೀನೈ ಶಕ್ತಿ ಸಾಗರನೆ, ಯಮನ ನುಂಗಿದ ರಾಜಯೋಗಿಯೇ ರುದ್ರ ಸನ್ಯಾಸಿ. ನೋಡಿ, ರುದ್ರನರ್ತನವೆಸಗು ಹೃದಯದಿ ಬುದ್ಧಿ ಭೈರವನೇ, ರುದ್ರಭೂಮಿಗಳಾಗಲೆಮ್ಮಿ ಕ್ಷುದ್ರ ಹೃದಯಗಳು. ನಮ್ಮ ಕ್ಷುದ್ರ ಹೃದಯದಲ್ಲಿರತಕ್ಕಂಥ ಬಯಕೆಗಳು ಅನ್ನುವ ಹೆಣಗಳು ಸುಟ್ಟು ಬೂದಿ ಆಗುವಂಥ ರುದ್ರಭೂಮಿ ಆಗಬೇಕು ಅಂತರಂಗ ಅಂತಂತಾರೆ. ಇವರು ಇದನ್ನು ಬರೆದಾಗ ಅಷ್ಟು ರಾಮಕೃಷ್ಣ ವಿವೇಕಾನಂದ ಶಾರದಾದೇವಿಯರ ಭಕ್ತಿಯಲ್ಲಿ ತುಂಬಿ ತುಳುಕಾಡ್ತಾ ಇದ್ರು. ಕೊನೆಯವರೆಗೂ ಅವರಿಗೆ ಆ ಭಕ್ತಿ ಶ್ರದ್ಧೆ ಇತ್ತು ಅಂತ ಗೊತ್ತಾಗುತ್ತದೆ. ಇದಾದ ತಕ್ಷಣವೇ ತುಂಬ ಪ್ರಸಿದ್ಧವಾದ ವಿವೇಕಾನಂದರ ಇಂಗ್ಲಿಷ್ ಗೀತ ಸಾಂಗ್ ಆಫ್ ದಿ ಸನ್ಯಾಸಿನ್ ಅಂತ ಅದರ ಅನುವಾದ ಮಾಡಿದ್ದಾರೆ. ವಿವೇಕಾನಂದರು ಈ ಅನುವಾದವನ್ನು ನೋಡಿದ್ದಿದ್ರೆ, ಅವರ ಕನ್ನಡ ಬಂದಿದ್ದಿದ್ರೆ, ನನ್ನ ಮೂಲಕ್ಕಿಂತಲೂ ಇದು ತುಂಬ ಚೆನ್ನಾಗಿದೆ ಅಂತಿದ್ರು. ಮೂಲವನ್ನು ನೋಡಿದವರು ಯಾರು ಇದರ ಜೊತೆಗೆ ಹೋಲಿಸಿ ನೋಡಬಹುದು. ಎಲ್ಲ ಕಡೆಯಲ್ಲಿಯೂ ಮೂಲ ಸಿಗುತ್ತದೆ. ಸ್ವಾಮಿಗಳು ಉತ್ಕೃಷ್ಟವಾದ ಮನಸ್ಥಿತಿಯಲ್ಲಿದ್ದಾಗ ಬರೆದರು, ಆದರೆ ಅದನ್ನು ಮತ್ತೂ ಚೆನ್ನಾಗಿ ಕಾವ್ಯಮಯವಾಗಿಸಿದ್ದಾರೆ ಕುವೆಂಪು ಅವರು. ಇದನ್ನು ಇನ್ನೂ ಕೆಲವರು ಅನುವಾದ ಮಾಡೋಕ್ಕೆ ನೋಡಿದ್ದಾರೆ. ಕುವೆಂಪು ಅಂಥವರು ಅನುವಾದ ಮಾಡಿದ ಮೇಲೆ ಮತ್ತೊಬ್ಬರ ಕೈ ಹಾಕಬಾರ್ದು. ಯಾಕೆಂದರೆ ಅವರು ಅದಕ್ಕೆ ವಿವೇಕಾನಂದರೇ ಬರೆದು ಕನ್ನಡ ಕಲಿತ್ಕೊಂಡು ಮರುಹುಟ್ಟು ಕೊಟ್ಟಿದ್ದಕ್ಕಿಂತ ಚೆನ್ನಾಗಿ ಬರೆದು ಬಿಟ್ಟಿರ್ತಾರೆ. ಅದನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ಇವ್ರ ಶಕ್ತಿ ಎಂಥದ್ದು ಅಂತ. ಮತ್ತು ಅವರು ಅಕ್ಷರದ ಅನುವಾದ ಮಾಡೋದಿಲ್ಲ, ಇಡೀ ಭಾವವನ್ನು ಹಾಗೆ ಜೀರ್ಣಿಸಿಕೊಂಡು ಮಾಡ್ತಾರೆ. ಅದು ಅನುವಾದ ಅನ್ನೋದಲ್ಲ, ಪುನಃಸೃಷ್ಟಿ ಆ ರೀತಿಯಾದದ್ದು. ಮತ್ತು ಇದನ್ನು 3-4 ಮಲ್ಲಿಕಾಮಾಲೆಯ ಧಾಟಿಯಲ್ಲಿ ಏಳು ಮೇಲೇಳೇಳು ಸಾಧುವೆ ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಯ ನಮ್ಮ ಈ ತಾಯ್ನಾಡನು ದೂರದಡವೆಯೋಳೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದೋ ಎಲ್ಲಿ ಗಿರಿಗುಹೆ ಕಂದರದ ಬಳಿ ಜಗದ ಗಲಿಬಿಲಿ ತಟ್ಟದೋ ಎಲ್ಲಿ ಕಾಮವು ಸುಳಿಯೋದೋ ಮೇಣ್ ಎಲ್ಲಿ ಜೀವವು ತಿಳಿಯದೋ. ಅಲ್ಲಿ ಆ ತಿರುವು ನೋಡಿ ಆ ವರ್ಣ ಹೇಗೆ ಮಾಡಿಕೊಳ್ತಾರೆ. ಎಲ್ಲಿ ಕಾಮವು ಸುಳಿಯೋದೋ ಮೇಣೆಲ್ಲಿ ಜೀವವು ತಿಳಿಯದೋ. ಏಳು ಮೇಲೇಳು ಕುಟ್ಟಿ ಪುಡಿ ಪುಡಿ ಮಾಡು ಮಾಯೆಯ ಕಟ್ಟಿ ಬಿಗಿದ ಹಗ್ಗವ ಕಿತ್ತು ಬಿಸುಡೈ ಹೊಳೆವ ಹುಣ್ಣಿನ ಹೆಣ್ಣು ಮಣ್ಣಿನ ಕಗ್ಗವ. ಈ ಶಬ್ದಾಲಂಕಾರಗಳು ನೋಡಿ. ಕುಟ್ಟಿ ಪುಡಿ ಪುಡಿ ಮಾಡು ಮಾಯೆಯು ಕಟ್ಟಿ ಬಿಗಿದೆಯ ಹಗ್ಗವ. ಮಾಯಾ ಬಂಧನವನ್ನು ಪುಡಿ ಪುಡಿ ಮಾಡು ಕಿತ್ತು ಬಿಸುಡೈ ಹೊಳೆವ ಹೊನ್ನಿನ ಹೆಣ್ಣು ಮಣ್ಣಿನ ಕಗ್ಗವ. ಈ ಹಗ್ಗ ಕಗ್ಗ ಅದನ್ನು ಎಷ್ಟು ಚೆನ್ನಾಗಿ ಪ್ರಾಸ ತರ್ತಾರೆ, ಅಂತ್ಯಪ್ರಾಸ. ಮುದ್ದಿಸಲಿ ಪೀಡಿಸಲಿ ದಾಸನು ದಾಸನೆಂಬುದೇ ಸತ್ಯವು ಕಬ್ಬಿಣವೋ ಕಂಚನವೋ ಕಟ್ಟಿದ ಕಣ್ಣಿಯ ನಿತ್ಯವು. ಬಂಧ ಬಂಗಾರದ್ದಾದ್ರೇನು ಕಬ್ಬಿಣದ್ದಾದ್ರೂ ಬಂಧ ಬಂಧವೇ. ಆ ರೀತಿಯಾಗಿರುವಾಗ ಪುಣ್ಯ ಪಾಪಗಳೆಂಬುವವು ಮಾತ್ಸರ್ಯ ಪ್ರೇಮಗಳೆಂಬುವು ದ್ವಂದ್ವ ರಾಜ್ಯದ ಧೂರ್ತ ಚೋರರು ಬಿಟ್ಟು ಕಳೆಯವರನು ಆ ಬಿಟ್ಟು ಕಳೆ ಅವರನ್ನು ಅಂತ ಆ ದ್ವಿರುಕ್ತಿ ತಂದಿರೋದು ಎಷ್ಟು ಚೆನ್ನಾಗಿದೆ. ದ್ವೈತ ಬುದ್ಧಿಯ ಆ ಜಗದ್ಭಾವದಲ್ಲಿ ಈ ಎಲ್ಲ ಕೂಡ ಪುಣ್ಯ ಪಾಪ ಮಾತ್ಸರ್ಯ ಪ್ರೇಮ ಇವೆಲ್ಲ ಸದ್ಭಾವ ಅಸದ್ಭಾವ ಅಂತ ಯಾವುದಿದೆ, ಗುಡ್ ಆ್ಯಂಡ್ ಬ್ಯಾಡ್ ಅನ್ನುವ ಫೀಲಿಂಗ್ಸು ಅವೆಲ್ಲ ಕೂಡ ಧೂರ್ತ ಚೋರರು. ರಾಗವೂ ಒಂದು ಕಳ್ಳ, ದ್ವೇಷವೂ ಒಂದು ಕಳ್ಳ. ಹೀಗಾಗಿ ಎರಡೂ ಕೂಡ ನಮ್ಮನ್ನು ಬಂಧನಕ್ಕೆ ಒಳಪಡಿಸುತ್ತದೆ. ಮೋಹಗೊಳಿಪರು ಬಿಗಿವರಿವರು ಎಚ್ಚರಿಕೆಯಿಂದವರನು ತಳ್ಳು ದೂರಕ್ಕೆ. ಓ ವಿರಕ್ತನೆ ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು. ಆ ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು. ಆ ಹಾಡನು ನಾಡನು ಆ ರೀತಿಯಾದದ್ದು ಮೂಲದಲ್ಲಿಲ್ಲ. ಪಾಪ ಇಂಗ್ಲಿಷ್ ಭಾಷೆಗೆ ಆ ಶಬ್ದಾಲಂಕಾರ ಆ ಛಂದೋಬಂಧ ಎಲ್ಲಿಂದ ಬರಬೇಕು? ಕುವೆಂಪು ಬರೆಯೋರು ಕನ್ನಡ, ಸಂಸ್ಕೃತ ಭೂಯಿಷ್ಠವಾದ ಕನ್ನಡ,
ಆ ಒಂದು ಸಂಸ್ಕೃತದಿಂದ ಬಂದಂಥ ಮಿಶ್ರಗತಿಯ ಛಂದಸ್ಸು ಇವೆಲ್ಲ ಸೇರಿಕೊಂಡಿದೆಯಲ್ಲ, ಅದು ನಮಗೆ ಗೊತ್ತಾಗುತ್ತೆ. ಇದನ್ನು ಸ್ವಾಮಿ ಪುರುಷೋತ್ತಮಾನಂದರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಅಂತರ್ಜಾಲದಲ್ಲಿ ಸಿಗಬಹುದು, ಬಹಳ ಸೊಗಸಾಗಿದೆ, ಕೇಳಬೇಕು. ವಿಸ್ತೃತವಾದದ್ದು, ಕೆಲವು ಚರಣಗಳನ್ನು ಮಾತ್ರ ಓದ್ತೀನಿ. ಭೇದವೆಂಬುವ ತೋರಿಕೆಯು ನಮ್ಮಾತ್ಮನಾಶಕ್ಕೆ ಹೇತುವು, ಭೇದವನ್ನು ತೊರೆದೊಂದೆ ಎಂಬುದನರಿಯೆ ಮುಕ್ತಿಗೆ ಸೇತುವು, ಧೈರ್ಯದಿಂದಿರಲೆಲ್ಲರಾಲಿಸೆ ಹಾಡು ಚಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು, ಸಾರು ಜೀವನ್ಮುಕ್ತ ಸಾರೈ ಧೀರ ಸನ್ಯಾಸಿ, ಓಂ ತತ್ಸತ್ ಓಂ ತತ್ಸತ್ ಓಂ ತತ್ಸತ್ ಓಂ. ಹೀಗೆ ಹೇಳಿದ್ರೆ ಯಾರಿಗೆ ತಾನೇ ಉತ್ಸಾಹ, ಯಾರಿಗೆ ತಾನೇ ವೈರಾಗ್ಯದ ದೀಪ್ತಿ ಮೂಡೋದಿಲ್ಲ. ಅದು ಕ್ಷಣವೇ ಆಗಿರಬಹುದು, ಅದೊಂದು ಮಿಂಚು, ಆ ರೀತಿಯಾಗುತ್ತದೆ. ಅದೇ ಆಪಾತತಃ ಕಾಣುವಂಥದ್ದಷ್ಟೇ ಭೇದ, ಪಾರಮಾರ್ಥಿಕವಲ್ಲ. ಹಾಗೆ ಶಾಂತಿ ಸರ್ವರಿಗಿರಲಿ ಉಲಿಯೈ, ಜೀವ ಜಂತುಗಳ ಆಳಿಗೆ ಹಿಂಸೆಯಾಗದೆ ಇರಲಿ ನನ್ನಿಂದೆಲ್ಲ ಸೊಗದಲಿ ಬಾಳುಗೆ, ಬಾನೊಳಾಡುವ ನೆಲದೊಳೋಡುವ ಸರ್ವರಾತ್ಮನು ತಾನಹೆ, ನಾಕ ನರಕಗಳ ಆಸೆ ಭಯಗಳನ್ನೆಲ್ಲ ಮನದಿಂ ದೂಡುವೆ, ಎಲ್ಲರಿಗೂ ಉಳಿತಾಗಲಿ. ಭದ್ರಂ ಪಶ್ಯೇಮ ಎಲ್ಲ ಇದೆಯಲ್ಲ, ಭದ್ರಂ ಕರ್ಣೇ ಭೃಣಯಾಮ ದೇವಾ, ಅದೇ ತರಹ ಸರ್ವಸ್ತರ್ತು ದುರ್ಗಾಣಿ ಸರ್ವೋಭದ್ರಾಣಿ ಪಶ್ಯತು ಅಂತ ಕಾಳಿದಾಸ ಹೇಳಿದನಲ್ಲ. ಹಾಗೆ ಎಲ್ಲರೂ ಕೂಡ ಎಲ್ಲೆಲ್ಲಿಯೂ ಚೆನ್ನಾಗಿರಲಿ ಎನ್ನುವಂಥದ್ದು. ಲೋಕಾ ಸಮಸ್ತ ಸುಖಿನೋ ಭವಂತು ಅಂತಿದೆ. ಭರ್ತೃಪ್ರಪಂಚ ಅಂತ ಶಂಕರ ಪೂರ್ವದೊಬ್ಬ ದಾರ್ಶನಿಕ ಸರ್ವಮುಕ್ತಿಯನ್ನು ಕಲ್ಪನೆ ಕೊಟ್ಟಿದ್ದಾನೆ. ಎಲ್ಲರಿಗೂ ಮುಕ್ತಿ ಸಿಕ್ಕ ಮೇಲೆ ಪ್ರತಿಯೊಬ್ಬರಿಗೂ ಮುಕ್ತಿ ಅಂತ ಆಗುವಂಥದ್ದು ಅಂತ. ಬೋಧಿಸತ್ವ ಪ್ರಜ್ಞೆ ಅಂತ ಮಹಾಯಾನ ಪದ್ಧತಿಯಲ್ಲೂ ಅದನ್ನೇ ನಾವು ಕಾಣ್ತೀವಿ. ವಿವೇಕಾನಂದರಿಗೆ ಅದು ಸ್ವಲ್ಪ ಇಷ್ಟ ಇತ್ತು ಅಂತ ಗೊತ್ತಾಗುತ್ತೆ. ಅವರು ಹಲವು ಕಡೆ ಅವರ ಕಂಪ್ಲೀಟ್ ವರ್ಕ್ಸಲ್ಲಿ ನಾವು ನೋಡ್ತೀವಿ, ಜಗತ್ತಿನ ಕೊನೆಯ ವ್ಯಕ್ತಿಗೆ ಬಿಡುಗಡೆ ಸಿಗುವವರೆಗೂ ನನಗೆ ಮೋಕ್ಷ ಬೇಡ ಅಂತನ್ನುವಂಥ ಮಾತು. ಹೀಗೆ ಈ ಭಾವವನ್ನು ಕೂಡ ಅಲ್ಲಿ ನಾವು ಕಾಣಬಹುದು. ಉಜ್ವಲವಾದಂಥ ಹಾಡು. ಇಂತು ದಿನ ದಿನ ಕರ್ಮಶಕ್ತಿಯು ಮುಗಿಯುವವರೆಗೂ ಸಾಗಲಿ, ನಾನು ನೀನುಗಳಳಿದು ಆತ್ಮದೊಳಿಳಿದು ಕಡೆಯೊಳು ಹೋಗಲಿ, ಏಳು ಮೇಲೇಳೇಳು ಸಾಧುವೆ ಹಾಡು ಚಾಗಿಯ ಹಾಡಲು ಚಾಗಿ ತ್ಯಾಗಿಯ ತದ್ಭವ. ಆಮೇಲೆ ಅನಾದಿಗಾನ ಅಂತ ಒಂದು ಹಾಡಿದೆ. ಇಲ್ಲಿ ಅವರು ಪಲ್ಲವಿ ಚರಣಗಳು 3 ಹಾಗೆ ಮಾಡಿಕೊಂಡಿದ್ದಾರೆ. ಸಾಮಾನ್ಯ ಕುವೆಂಪು ಈ ರೀತಿ ಪಲ್ಲವಿ ಅನ್ನುವುದನ್ನು ತೋರಿಸಿ ಚರಣ ಅಂತ ಬರೆಯೋದು ವಿರಳ, ಬಹಳ ವಿರಳ. ಅನಾದಿಗಾನವು ನಾನು, ಹೇ ಅನಂತ ಗಾಯಕನೇ ನಿನ್ನ, ಅನಾದಿಗಾನವು ನಾನು, ಹೇ ಅನಂತ ಗಾಯಕನೇ ನಿನ್ನ ಅಂತ ಅನಾದಿ. ಈ ರೀತಿಯಾಗಿ ಅತೀತದಿಂದ ಹಾಡು ಆರಂಭವಾಗುತ್ತದೆ. ಈ ರೀತಿಯ ಗೇಯಗಳು ವಿರಳ ಕುವೆಂಪು ಅವರಲ್ಲಿ. ವಿ ಸಿ ಅವರಾಗಲಿ ಪೂತಿನ ಅವರಾಗಲಿ ತುಂಬ ಬರೆದಿದ್ದಾರೆ ಆ ರೀತಿಯಾದದ್ದು. ಆಮೇಲೆ ಗಣೇಶಗಾಥಾ ಅಂತ ಒಂದು ಕವಿತೆ, ಸಾಕಷ್ಟು ದೀರ್ಘವಾದಂಥ ಕವಿತೆ. ಅದನ್ನು ಅವರು ಬರೆದದ್ದು ಕೂಡ ಯಾವ ಸನ್ನಿವೇಶದಲ್ಲಿ ಅಂತನ್ನುವುದನ್ನು ಅವರು ಹೇಳಿದ್ದಾರೆ. 1941 ಆಗಸ್ಟ್ ತಿಂಗಳ 26ನೇ ತಾರೀಕು ಆಗ ಅವರು ಬರೆದದ್ದು. ಅದನ್ನು ಬರೆದಾಗ ಗಣಪತಿ ಹಬ್ಬ ನಮಗೆ ಗೊತ್ತಾಗುತ್ತೆ. ಭಾದ್ರಪದ ಮಾಸದಲ್ಲಿ ತಾನೇ ಗಣಪತಿ ಹಬ್ಬ, ಭಾದ್ರಪದ ಶುಕ್ಲ ಚತುರ್ಥಿ, ಹೆಚ್ಚು ಕಡಿಮೆ ಆಗಸ್ಟ್ ತಿಂಗಳು ಆಗ ಸೇರುವಂಥದ್ದು. ಆಗ ಬರೆದಿದ್ದು. ಆಗಿನ್ನೂ ರಾಮಾಯಣವನ್ನು ಅವರು ಬರಿತಾ ಇದ್ರು, ರಾಮಾಯಣ ದರ್ಶನವನ್ನು ಬರಿತಾ ಇದ್ರು. ಅದರದ್ದು ಉಲ್ಲೇಖವನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಪೂತಿನ ಅವರು ಗಣೇಶ ದರ್ಶನ ಅಂತ ಒಂದು ದೀರ್ಘವಾದ ಕವಿತೆಯನ್ನು ಬರೆದಿದ್ದಾರೆ. ಅದು ಹೆಚ್ಚು ಕಡಿಮೆ ಇದೇ ರೀತಿ ಚತುರ್ಮಾತ್ರ ಗತಿಯಲ್ಲೇ ಹೋಗ್ತಕ್ಕಂಥದ್ದಾಗಿದೆ. ಇಲ್ಲಿ 3 ಭಾಗಗಳಿವೆ. ಆಗಮನ ಅನ್ನುವಂಥದ್ದೊಂದು, ಆತಿಥ್ಯ ಅನ್ನುವಂಥದ್ದೊಂದು, ಮತ್ತು ಪ್ರಯಾಣ ಅಂತ. ಅಂದರೆ ಪರಮಾತ್ಮ ಗಣಪತಿ ಮನೆಗೆ ಬರುವುದು, ಪೂಜೆ ಎನ್ನುವ ಆತಿಥ್ಯವನ್ನು ಕೈಗೊಳ್ಳುವುದು, ಮತ್ತು ವಿಸರ್ಜನೆ ಅನ್ನುವಂಥ ಪ್ರಯಾಣಕ್ಕೆ ಸಿದ್ಧನಾಗುವುದು ಅಂತ. ಹೀಗೆ 3 ಭಾಗ ಉಂಟು. ಇಲ್ಲಿ ಅವರು ಗಣಪತಿಯ ಪೂಜೆಯನ್ನು ಹೇಗೆ ಮಾಡಬಹುದು, ಯಾವ ರೀತಿ ಮಾಡುವುದು, ಬಹಿರಂಗದ ಪೂಜೆ ಬೇಡ ಅನ್ನುವ ದೃಷ್ಟಿಯಿಂದ ಇಟ್ಕೊಂಡು ಹೋಗ್ತಾರೆ. ಪೂತಿನ ಅವರು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅಲ್ಲಿ ಶಿವತಾಂಡವ ಇತ್ಯಾದಿಗಳೆಲ್ಲ ಕೊನೆಗೆ ವಿಸ್ತಾರವಾಗಿ ಬರುತ್ತದೆ. ಇದೆರಡನ್ನು ಹೋಲಿಸಿ ಕೂಡ ನೋಡಬಹುದು. ನೀಲ ವ್ಯೋಮ ವಿಶಾಲ ಪಥದಲ್ಲಿ, ಶ್ರಾವಣ ನೀರದ ನೀಲ ರಥದಲ್ಲಿ, ಗೌರಿ ಗಣೇಶರು ಬರುವರದು, ಭಾದ್ರಪದಾದಿಯ ಶಾದ್ವಲ ವೇದಿಯ ಶ್ಯಾಮಲ ಪೃಥಿವಿಯ ಕೋಮಲ ವಕ್ಷಕ್ಕೆ ಶ್ರೀ ಕೈಲಾಸವ ತರುವರದು ಅಂತ ನಮಗೆ ಕೈಲಾಸವನ್ನೇ ತಂದುಕೊಟ್ಬಿಡ್ತಾರೆ ಈ ತಾಯಿ ಮಗ ಭಾದ್ರಪದದಲ್ಲಿ ಬಂದು. ಅವರೈ ತರುವ ಮುಗಿಲಿನ ತೇರಿಗೆ ಬೆಳ್ಳಕ್ಕಿಯ ಸಾಲೆ ತೋರಣ ಹೂ ಮಾಲೆ. ಅವರು ಬರ್ತಕ್ಕಂಥ ಮುಗಿಲಿನ ಮೋಡದ ತೇರಿಗೆ ಬೆಳ್ಳಕ್ಕಿಗಳ ಮಾಲೆಯೇ ಹೂ ಹಾರ ಆಗುತ್ತದೆ. ಕೊಕ್ಕಿನ ಕುಂಕುಮ ಬೆರೆಸಿದ ಪಸುರಿನ ಗಿಳಿವಿಂಡಕ್ಷತೆ. ಗಿಳಿಗಳು ಕೊಕ್ಕಿನ ಕೆಂಪಿದೆಯಲ್ಲ, ಅದು ಕೆಂಪಿನ ಅಕ್ಷತೆ ಆಗುತ್ತದೆ ಅಂತ ತುಂಬ ಒಳ್ಳೆಯ ಕಲ್ಪನೆ.
ಗಣಪತಿಗೆ ರಕ್ತಾಕ್ಷತಗಳನ್ನು ಇಟ್ಟು ಅರ್ಚನೆ ಮಾಡಬೇಕು, ಅರ್ಪಿಸಬೇಕು ಅಂತಿದೆಯಲ್ಲ. ತಳಿವಳು ಬನದೇವಿ ಹೊಸ ಅತಿಥಿಯ ನೋವಿ, ಬಿತ್ತಿದ ಗದ್ದೆಯ ಬಿತ್ತರ ದೆದೆಯಲ್ಲಿ ಭತ್ತದ ಪೈರಿನ ಚಿನ್ನದ ಕನಸಿನ ಕಥೆ ಹೇಳಿ. ಆಗ ಒಳ್ಳೆ ಪೈರು ಮಾಗ್ತಾ ಇರುತ್ತದೆ, ಬರ್ತಾ ಇರ್ತದೆ, ಭತ್ತ 2-3 ಬೆಳೆ ಆಗುತ್ತದಲ್ಲ, ಅದನ್ನು ಕೂಡ ಅವರು ಹೇಳ್ತಾರೆ. ಮತ್ತೆ ಅದು ವರ್ಷಾಕಾಲ, ಸಹ್ಯಾದ್ರಿಯ ಮಳೆ ನೀರು ತುಂಬಿದ ಹೊಳೆ ಕಾವೇರಿ, ಕೆಳಕೆಳಗಿಳಿಯುವ ತೇರಳು ಅಮ್ಮನ ತೊಡೆಯೇರಿ, ಕುಳಿತ ಗಣೇಶನ ಕಣ್ಣಿನ ಅಚ್ಚರಿಗೆ ರಜತ ರೇಖೆಯಳು ತೋರಿ, ಹರಿಯುತ್ತಿರುವಳು ಕನ್ನಡ ತಾಯಿಯ ತುಂಬೆದೆ ಸೂಸಿದ ಸುಕುಮಾರಿ ಅಂತ ಕಾವೇರಿ ಕೂಡ ಬರ್ತಾಳೆ ಅಂತ ಅನ್ನೋದನ್ನು ತೋರ್ಪಡಿಸ್ತಾರೆ. ಮತ್ತೆ ಅವರು ಹೇಳ್ತಾರೆ, ಭಾದ್ರಪದಾನಿಲ ಪಕ್ಷಗಳ ಒಳಿಹ ಜಲಧರ ಹಂಸಗಳ ಎಳೆಯುವ ತೇರ್, ನದಿ ಶರಾವತಿ ಗೇರು ಸೊಪ್ಪೆಯಲ್ಲಿ ಧುಮುಧುಮುಕುವವೋ ಇಳಿಯುವ ತೇರ್ ಅಂತ ಭಾದ್ರಪದ ಪಕ್ಷಿಯ 2 ರೆಕ್ಕೆಗಳಿದ್ದಂತೆ ನಮಗೆ ಶರಾವತಿ ಆಮೇಲೆ ಇದು ಕಾವೇರಿ, ಈ 2 ನದಿಗಳು ಒಟ್ಟಿಗೆ ಬರುತ್ತವೆ. ಅವೆರಡು ಹರಿದುಕೊಂಡು ನಮಗೆ ಬರುತ್ತವೆ. ಆ ಮೂಲಕವಾಗಿ ಈ ಮಳೆಗಾಲದ ವೈಭವವನ್ನು ನಾವು ಕಾಣ್ತೀವಿ. ಭಾದ್ರಪದ ಮಾಸದಲ್ಲಿ ಈ ಗಣಪತಿಯ ಆಗಮನ ಅಂತ ಮತ್ತೆ ಹೇಳ್ತಾರೆ. ಇಳಿಯಿತು ನೆಲ ಮುಟ್ಟಿತು ದೇವರ ತೇರ್, ಬಂತದು ಪಾರ್ ಪೋ ಬಳಿಸಾರ್ ಬಾ ಬಳಿಸಾರ್ ಅಂತ ನಾಟಕೀಯತೆಯನ್ನು ತರ್ತಾರೆ. ಆಮೇಲೆ ಶುಭಕರಿ ಶಂಕರಿ ಶೈಲ ಕುಮಾರಿ, ಅದೆ ಕಾಣ್ ಪರಮೇಶ್ವರಿ ಶಿವೆಗೌರಿ, ಆಕೆಯು ಕೈಲಾಸದ ಮಾರಾಣಿ ಅಂದರೆ ಮಹಾರಾಜ್ಞಿ, ಕಠೋರ ತಪದಿಂ ರುದ್ರ ಕಪರ್ದ್ಯ ಕಳೇಬರಾರ್ಧವ ಪಡೆದ ಶಿವಾನಿ. ಇಲ್ಲಿ ನೋಡಿ, ಲಗಂ ಗಣಗಳನ್ನು ಹೇಗೆ ತರ್ತಾರೆ. ಕಠೋರ ತಪದಿಂ ರುದ್ರ ಕಪರ್ದ್ಯ ಕಲೇವರಾರ್ಧವ ಪಡೆದ ಶಿವಾನಿ. ಅವಳು ತಪಸ್ಸು ಮಾಡಿ ಅರ್ಧನಾರೀಶ್ವರನನ್ನಾಗಿ ಮಾಡಿದ್ರು, ಶಿವನ ಅರ್ಧ ಶರೀರವನ್ನೇ ಪಡ್ಕೊಂಡು ಬಿಟ್ಲು ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಾಲ್ವಿಡಿ ಕೈ ಮುಗಿ ಒಲಿ ನಲಿ ಮಣಿ ಕುಣಿ ಮುತ್ತಿಡುವಳು ಮಾತಾಯಿ, ಕಾಲಗೆ ಬೀಳು ಕೈ ಮುಗಿ ನೀನು ಒಲಿ ಅವಳನ್ನು, ನೀನು ನಲಿ ಅವಳನ್ನು ಕಂಡು ನೀನು ತಲೆ ಮಣಿಸು, ನೀನು ಮೈ ಕುಣಿಸು ಅನ್ನುವಂಥದ್ದೆಲ್ಲ ಚಿಕ್ಕ ಚಿಕ್ಕ ಕ್ರಿಯಾಪದಗಳಲ್ಲಿ ಎಷ್ಟು ಚಟುವಟಿಕೆಗಳನ್ನು ತರ್ತಾರೆ. ವಿದ್ಯಾಮೂರ್ತಿ ಗಣೇಶನ ತಾಯಿ, ಕಂದಾ ಬುದ್ಧಿಯ ನೀವಳೋ ನಿನಗೆ ಮಿಠಾಯಿ, ಸ್ವರಸೇನಾಪತಿ ಕುಮಾರ ಸ್ವಾಮಿಯ ಪಡೆದ ತಾಯಿ, ಕ್ಷಾತ್ರತೇಜದ ಖಡ್ಗವನಾತ್ಮಕ್ಕೆ ಮಾಳ್ಪಳೋ ವೀರ ತುರಾಯಿ. ಅವಳು ಕ್ಷಾತ್ರವನ್ನು ತಂದು ಕೊಡ್ತಾಳೆ. ದೇವಸೇನಾಪತಿ ಸ್ಕಂದ, ಹಾಗಾಗಿ ಕ್ಷಾತ್ರ ಬರಲೇಬೇಕು. ಹೀಗೆ ಎಲ್ಲರನ್ನೂ ಕರೀತಾರೆ. ಮತ್ತೆ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ನಮಸ್ಕಾರ ಎನ್ನಿ, ನಮಸ್ಕಾರ ದೇವಿ, ಮಕ್ಕಳು ನಾವು ಚಿಕ್ಕವರನ್ ಅಕ್ಕರೆಯಿಂದೋವಿ, ಪೊರೆ ತಿರುಯುತಿಹನ್ ಪೊರೆ ನೆರೆಯುತಿಹನ್ ಪೊರೆ ನಮ್ಮನ್ ತಾಯಿ, ತಂದೆಯ ಕಾಯಿ ತಾಯಿಯ ಕಾಯಿ ಒಲವನ್ನು ಕಾಯಿ ತಾಯಿ, ನಿನ್ನ ತಂದೆಯ ತಾಯಿಗಳನ್ನು ಕಾಯುವುದಲ್ಲದೆ ಒಲವನ್ನೇ ಕಾಯಿ ಅಂತ ಹೇಳ್ಬಿಟ್ಟು ಅಂತಾರೆ. ಅವ್ರಿಗೆ ಮತ್ತೆ ಈ ಓಂ ನಮಃ ಹ್ರೀಂ ಐಂ ಕ್ಲೀಂ ಈ ಥರದ ಬೀಜ ಮಂತ್ರಗಳನ್ನು ತುಂಬ ಬಳಸಿದ್ದಾರೆ. ಮತ್ತೆ ಇದನ್ನೆಲ್ಲ ಕನ್ನಡ ಕಾವ್ಯ ಮಾರ್ಗಕ್ಕೆ ಅವರೇ ತಂದು ಕೊಟ್ಟಿದ್ದು. ಅದಾದ ಮೇಲೆ ಹೆಚ್ಚು ಜನ ಬಳಸೂ ಇಲ್ಲ. ಕುವೆಂಪುವ್ರನ್ನ ಅನುಕರಿಸುವ ಕೆಲವರು ಬಳಸಿದ್ರೆ ಹೊರತು ವರಕವಿಗಳು ಅಂತ ಅನ್ನಿಸ್ಕೊಳ್ಳೋದವ್ರು ಯಾರು ಬಳಸಲಿಲ್ಲ. ಕುವೆಂಪುವ್ರದೇ ಅದಷ್ಟು ಅವರೊಂದು ಸಿಗ್ನೇಚರ್ ಥರ ಆಗ್ಬಿಡ್ತು. ಓಂ ಮಂಗಳ ಹ್ರೀಂ ಮಂಗಳ, ಓಂ ಹ್ರೀಂ ಓಂ, ಓಂ ಸತ್ಯಕ್ಕೆ ಹ್ರೀಂ ಧರ್ಮಕ್ಕೆ, ಓಂ ಹ್ರೀಂ ಓಂ, ಒಲವಿಗೆ ಓಂ, ಚೆಲುವಿಗೆ ಓಂ, ಓಂ ಓಂ ಓಂ, ಶಾಂತಿಗೆ ಓಂ, ಸತ್ವಕ್ಕೆ ಓಂ, ಓಂ 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 ಅಂತ. ಇದೇನಿಷ್ಟೆಲ್ಲ ಓಂಕಾರ ಹಾಕ್ಬಿಟ್ಟು ದುಂದು ಮಾಡ್ತಾ ಇದ್ದಾರಲ್ಲದೆ ಆವರಣ ನಿರ್ಮಾಣ. ವ್ಯಾಸ ವಾಲ್ಮೀಕಿಗಳು ಕಾಡಿನ ವರ್ಣನೆ ಮಾಡುವಾಗ 30-40 ಶ್ಲೋಕಗಳಲ್ಲಿ 70-80 ಮರಗಿಡಗಳ ಹೆಸರುಗಳು ಬರ್ತವೆ, ಹಕ್ಕಿಗಳದ್ದು ಎಷ್ಟೆಷ್ಟು ಹೆಸರು ಬರ್ತವೆ. ಇದೇನು ಕೆಟ್ಲಾಗ DVG ಕೇಳ್ತಾರೆ. ಹಾಗಲ್ಲ, ಆವರಣ ನಿರ್ಮಾಣ ಆ ರಾಶೀಭೂತವಾಗಿ ಬರದೇ ಇದ್ದರೆ ನಮಗೆ ಆ ಭಾವ ಬರುವುದಿಲ್ಲ. ಅದು ಆಗಬೇಕಾಗುತ್ತೆ. ವಾಲ್ಯೂಮ್ ಅಂತೀವಲ್ಲ, ಏನಿಲ್ಲ, ಸಿನಿಮಾದವರಿಗೆ ಇವು ಚೆನ್ನಾಗಿ ಗೊತ್ತು, ನಮ್ಮ ವಿಮರ್ಶಕರಿಗೆ ಗೊತ್ತಾಗೋದಿಲ್ಲ. ಸಿನಿಮಾದಲ್ಲಿ ಸ್ಟ್ರಿಂಗ್ಸ್ ಅಂತ ಒಂದು ಸೆಕ್ಷನ್ ಇರುತ್ತೆ, ಸಂಗೀತದ ಮಾಡುವಾಗ ಆರ್ಕೆಸ್ಟ್ರೈಸೇಷನ್ ಅಂತೀವಲ್ಲ, ಹಾಗೆ ಮಾಡುವಾಗ ವಾದ್ಯಗೋಷ್ಠಿಯನ್ನು ಆಯೋಜಿಸುವಾಗ ಒಂದು 20-30 ವಯಲಿನ್ಗಳು, ಅಷ್ಟು ಜನ ಒಂದೇ ರೀತಿ ಬೋವ್ ಮಾಡ್ತಾರೆ, ಒಂದೇ ಸ್ವರದಲ್ಲಿ ಒಂದೇ ಶ್ರುತಿಯಲ್ಲಿ ಇಟ್ಟು ನುಡಿಸ್ತಾರೆ. ಆಗ ಇನ್ನೇನಲ್ಲ ವಾಲ್ಯೂಮ್ ಅಂತೀವಲ್ಲ, ಆ ಸಾಂದ್ರತೆಯಿಂದ ಬರುವಂಥ ಒಂದು ಪರಿಣಾಮ, ಇದು ನೀನು ಯಾವುದರಿಂದಲೂ ತರೋಕ್ಕಾಗೋದಿಲ್ಲ. ಹಾಗೆ ಮಾಡ್ತಾರೆ, ಆ ಥರ ಮಾಡಬೇಕಾಗುತ್ತದೆ. ಇದು ಆವರಣ ನಿರ್ಮಾಣ ಅಲ್ಲಿ ಆಗಬೇಕು. ವೀಣೆಯ ತನ್ನಿ, ಪಿಟೀಲನು ತನ್ನಿ, ನಾಗಸ್ವರ ಸುರ ವೇಣುವ ತನ್ನಿ, ಸಮುದ್ರ ಮಂತ್ರ ಮೃದಂಗವ ತನ್ನಿ, ಗಂಭೀರಂಬುದ ಭೇರಿಯ ತನ್ನಿ, ವೈಣಿಕವರ್ಯನ ಗಾಯಕವರ್ಯನ ಕವಿಚಕ್ರೇಶನ ಕರೆತನ್ನಿ, ಜಗನ್ಮಾತೆಗೆ ಗಣೇಶ ಗಾತೆಯ ಹಾಡುವ ಕುಣಿದಾಡುವ ಬನ್ನಿ, ಜಯವೆನ್ನಿ ಶುಭವೆನ್ನಿ ಅರ್ಘ್ಯವ ತನ್ನಿ, ಪಾದ್ಯವ ತನ್ನಿ, ಧೂಪ ದೀಪ ಪುಷ್ಪ ಗಂಧವೋ ಕುಳಿಯನು ತನ್ನಿ. ಅವರು ಎಷ್ಟು ಬಗೆಯಲ್ಲಿ ಛಂದಸ್ಸನ್ನು ಕುಣಿಸಿಬಿಡ್ತಾರೆ ನೋಡಿ. ಆಮೇಲೆ ನೋಡಿ, ದೇವತೆಗೆ ಗೌರಿ ಗಣೇಶರಿಗೆ ಕುಶಲ ಪ್ರಶ್ನೆ ಮಾಡ್ತಾರೆ.
ಅಮ್ಮಗೆ ಕುಶಲವೇ, ಅಯ್ಯಗೆ ಕುಶಲವೇ, ತಂಗಿ ತಮ್ಮ ಅಣ್ಣ ಅಕ್ಕ ಕುಶಲವೇ, ಪಿತೃಗಳಿಗೆನ್ನಿ, ಕೈಲಾಸಾದ್ರಿಗೆ ಕುಶಲವೇ ಕೇಳಿ, ಲಕ್ಷ್ಮಿಯ ಸ್ವಾಮಿಗೆ ಸೌಖ್ಯವೇ ಕೇಳಿ, ವಾಣಿಪ್ರಿಯನಿಗೆ ಶಾಂತಿಯೇ ಕೇಳಿ, ಲೋಕೇಶ್ವರರಿಗೆ ಅಶೋಕವೇ ಕೇಳಿ. ಇದು ಭಾವ, ಇದು ರಸ, ಇದು ಅಪ್ಪಟ ಸನಾತನ ಧರ್ಮ ದೃಷ್ಟಿ. ಪರಲೋಕದಲ್ಲಿರುವ ತಂದೆಯೇ ಅಂತ ಅಲ್ಲಿದ್ದು ದೂರದಿಂದ ಭಯದಿಂದ ಭಕ್ತಿ ಆಯಿತು ಅಂತ ಅನ್ನೋದಲ್ಲ. ನಮ್ಮ ಮನೇಲಿರ್ತಾನೆ ನಮ್ಮ ದೇವರು, ನಮ್ಮ ಜೊತೆ ಇರ್ತಾನೆ. ಅಯ್ಯೋ ರಾಮ, ಜಗನ್ನಾಥನಿಗೆ ನಾವು ತಿಥಿಯನ್ನೇ ಮಾಡ್ತೀವಿ, ಅಂತ್ಯಷ್ಟಿಯನ್ನೇ ಮಾಡ್ತೀವಿ. ಕೇರಳದಲ್ಲೆಲ್ಲ ಭಗವತಿ ದೇವಸ್ಥಾನದಲ್ಲಿ ಬೈಗಳಿಗೆ ಒಂದಿದೆ ಅವಕಾಶ. ಜಾನಪದ ದೇವರಿಗೆ ಚೆನ್ನಾಗಿ ಬೈಯೋದು ಉಂಟು. ಅಥವಾ ನಿಂದಾಸ್ತುತಿ ಅಂತೂ ಶಿವಕೇಶವಾದಿ ಸಮಸ್ತರಿಗೂ ಕೂಡ ಉಂಟು. ದೇವರಿಗೆ ನಾವು ವೇಶ್ಯರನ್ನು ಕಟ್ಟದಂಥವರು, ದೇವಿಗೂ ಕೂಡ ದೇವದಾಸಿಯರನ್ನು ಕಟ್ಟಿದ್ದೀವಿ. ದೇವಿಯ ದೇವಸ್ಥಾನಗಳಲ್ಲಿ ದೇವದಾಸಿಯರಿರ್ತಾರೆ. ಆ ದೇವದಾಸಿಯರು ಸತ್ತು ಹೋಗ್ಬಿಟ್ರೆ ಭಗವಂತನ ಸೂತಕ ಬರುತ್ತದೆ. ದೇವಸ್ಥಾನದಿಂದ, ದೇವರ ಅಡುಗೆ ಮನೆಯಿಂದ ದೇವರ ಗೃಹ್ಯಾಗ್ನಿ ಹೋಗಿ ಅವ್ರಿಗೆ ಅಂತ್ಯಕ್ರಿಯೆಗೆ ಆ ಅಗ್ನಿ ತರಬೇಕು. ಆ ದೇವದಾಸಿಗೆ ಅಂತ್ಯಕ್ರಿಯೆ ಆಗುವವರೆಗೂ ದೇವರಿಗೆ ಸೂತಕ, ದೇವರನ್ನ ಯಾರು ನೋಡುವಂತೆ ಇಲ್ಲ, ಬಾಗಿಲು ಹಾಕಿರ್ತಾರೆ. ದೇವಸ್ಥಾನದಿಂದ ಹೂವು, ಕುಂಕುಮ, ಅರಿಶಿನ, ಬಳೆ, ಸೀರೆ ಎಲ್ಲ ಅಲ್ಲಿ ಹೋಗುತ್ತೆ. ಅವರಿಗೆ ಗೌರವದಿಂದ ಅಂತ್ಯಕ್ರಿಯೆ ಮಾಡಿದ ಮೇಲೆ ದೇವರ ಸ್ನಾನ ಮಾಡಿ ಮೈಲಿಗೆ ಕಳ್ಕೊಳ್ಳೋದು ಅಂತ. ದೇವರ ಹೆಂಡತಿ ಅಲ್ವಾ ದೇವದಾಸಿಯೇ. ಹೆಂಡತಿ ಹೋದ್ಮೇಲೆ ಗಂಡ ನೆಮ್ಮದಿಯಾಗಿರೋಕ್ಕಾಗುತ್ತಾ? ಅಂದರೆ ಈ ರೀತಿಯಾದ ಭಾವ, ಇಷ್ಟು ಸಲಿಗೆ, ಇಷ್ಟು ಪ್ರೀತಿ, ಇದು ತುಂಬ ಬೇಕು. ದೇವರ ಜೊತೆಗೆ ಸಲಿಗೆ ಇಲ್ಲದೆ ಇದ್ದವನಿಗೆ ಸದ್ಗತಿ ಹೇಗೆ ಸಿಗುತ್ತದೆ? ಹಾಗಾಗಿ ಪ್ರೀತಿ ಇದ್ದಲ್ಲಿ ಭೀತಿ ಇರೋಲ್ಲ. ಇದನ್ನು ಕಾಣಿಸ್ತಾರೆ ನೋಡಿ. ಕೈಲಾಸ ಪರ್ವತಕ್ಕೆ ಕ್ಷೇಮವ, ಲಕ್ಷ್ಮಿಯ ಗಂಡ ವಿಷ್ಣುವಿಗೆ ಕ್ಷೇಮವೇ, ವಾಣಿಯ ಪತಿಯಾದ ಬ್ರಹ್ಮನಿಗೆ ಕ್ಷೇಮವೇ, ಲೋಕೇಶ್ವರರು ಎಲ್ಲ ದಿಕ್ಪಾಲಕರಿದ್ದಾರಲ್ಲ ಅವರಿಗೆ ಅಶೋಕವೇ, ಕ್ಷೇಮಂಕರನಿಗೆ ಆಶಂಕರಿಗೆ ಸುಕ್ಷೇಮವೇ, ಅದನ್ನೂ ಕೇಳಿ. ನೀವು ಬಂದಿರೋದು ಕೈಲಾಸದಿಂದ, ಗಂಡ ಶಿವ, ತಂದೆ ಗಣಪತಿಗೆ ಶಿವ, ಕ್ಷೇಮವೇ, ಕುಶಲ, ಸೌಖ್ಯ, ಶಾಂತಿ, ಕ್ಷೇಮ ಎಂಬ ಉತ್ತರಗಳೇ ವರವಾಗಲ್, ಕೇಳ್ದವರಿಗೆ ಕೇಳ್ದವರಿಗೆ ಆಶೀರ್ವಾದಗಳಾಗಲ್. ಎಲ್ಲ ಕ್ಷೇಮ ಅಂತ ಅಂದರೆ ಅದೇ ನಮಗೆ ವರ. ಜಗನ್ಮಾತೆ ಸರ್ವಮಂಗಲೆ, ಹೌದಪ್ಪ ಎಲ್ಲ ಚೆನ್ನಾಗಿದ್ದೀವಿ ಅಂದರೆ ನಾವು ಅದರೊಳಗೆ ಸೇರಿದ್ದೀವಿ ಅಲ್ವಾ, ಅವರು ಪರಿವಾರವಲ್ವಾ ಅಂತ. ಬುದ್ಧಿ ಗಣೇಶ, ಸಿದ್ಧಿ ಗಣೇಶ, ಬಾರ ಗಣೇಶ, ದೇವಕುಮಾರ, ವಿದ್ಯಾರ್ಥಿಯ ಸಖ ಹೇ ವಿದ್ಯಾಸುಖ, ಬಾರ ಬಾರ ವಿನಾಯಕ ಬಾರ, ಗೌರಿಯ ಹಣೆಯ ಕುಂಕುಮ ಒತ್ತಿಹ, ಇಭಮುಖವ ಕಮಲವ ತೋರ, ಬ್ರಹ್ಮಚರ್ಯದ ಸಂಯಮ ಸಂಭವ, ವಿದ್ಯುತ್ತೇಜವತಾರ. ಪಾರ್ವತಿಗೆ ಬ್ರಹ್ಮಚರ್ಯೆಯಲ್ಲಿ ಗಣಪತಿ ಹುಟ್ಟಿದ್ದು ಅನ್ನುವ ಕಲ್ಪನೆ ಇದೆಯಲ್ಲ, ಇಷ್ಟು ಅವನ ಅಯೋನಿಜ ತಾನೆ. ಇದನ್ನು ನೋಡಿದಾಗ ಕುವೆಂಪು ಅವರ ದೃಷ್ಟಿ ಎಷ್ಟು ಉನ್ನತವಾದದ್ದು ಅಂತ ಗೊತ್ತಾಗುತ್ತದೆ. ನಮ್ಮ ಪುರಾಣ ಕಥೆಗಳನ್ನು, ನಮ್ಮ ದೇವತೆಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಒಂದು ಹೆದ್ದಾರಿಯನ್ನು ಕೂಡ ಕಲ್ಪಿಸಿದ್ದಾರೆ. ಕೈಕಾಲು ತೊಳೆಯಲು ಬಿಸಿ ನೀರಿದೆಕೋ, ಒದ್ದೆಯನಾರಿಸೆ ವಸ್ತ್ರವಕೋ, ಶ್ರಾವಣ ನೀರದ ಯಾತ್ರೆಯ ದೂರದ ದಣಿವಾರಿಸೆ ತೃಣಮಂಚವಕೋ. ದರ್ಭೆಯ ಮಂಚ ಹಾಕಿದ್ದೀನಿ, ಸುಸ್ತಾಗಿದೆಯಾ ಮಲ್ಕೋ, ಬೆಚ್ಚಗಿರುವ ನೀರಲ್ಲಿ ಕೈಕಾಲು ತೊಳ್ಕೋ, ಚಳಿ ಅಲ್ವಾ, ಅದಕ್ಕೆ ಬಿಸಿ ನೀರು ಅಂತಿದ್ದಾರೆ. ಕಡುಬಿದೆ ಕೊಳ್ಳ್, ಕಾಯಿದೆ ಕೊಳ್ಳ್, ಬಾಳೆಯ ಹಣ್ಣಿದೆ, ಹಲಸಿನ ಹಣ್ಣಿದೆ, ಮಾವಿನ ಹಣ್ಣಿದೆ ಕೊಳ್ಳ್, ಕಿತ್ತಲೆ ತೊಳೆಕೊಳ್ಳ್, ಹಾಲಿದೆ ಕೋ, ಜೇನಿದೆ ಕೋ, ಕಬ್ಬಿನ ರಸವಿದೆ ಕೋ, ಬೆಲ್ಲವಕೋ, ಬೆಣ್ಣೆಯ ಕೋ, ಹೆಪ್ಪಿನ ಮೊಸರಿದೆ ಕೋ, ಹುಳಿ ಬಂದಿಲ್ಲ ಹೆಪ್ಪಾಗಿದೆ, ಶಾವಿಗೆ ಪಾಯಸ, ಕಾಯಿ ಹಾಲಿದೆ ಕೋ, ಯಾವುದು ಬೇಕೋ ಯಾವುದು ಸಾಕೋ ಹೇಳಣ್ಣ ನಾಣ್ ನಿನಗೇಕೋ. ನಾಚಿಕೆ ಪಟ್ಕೋಬೇಡ, ಗಣಪತಿ ಇರೋದೇ ನೀನು ತಿನ್ನೋದಿಕ್ಕೆ. ರಜತಾದ್ರಿಯ ಸಿರಿಯನ್ನು ಕಂಡವನಿ ನಮ್ಮ ಬಡತನಕ್ಕೆ ಪೇಸುವೆಯೇನ್. ಕೈಲಾಸದ ಸಂಪತ್ತನ್ನು ಕಂಡವನು ನಮ್ಮ ಬಡತನ ನಿನಗೆ ಸಂಕೋಚವಾಯ್ತಾ. ನಿನ್ನ ತಂದೆಯ ಭಿಕ್ಷಾಟನೆಯನ್ನೇ ಕೈಗೊಂಡಿಹಳೈ ಭಾರತಿ ತಾನ್. ನಿನ್ನ ತಂದೆಯ ಭಿಕ್ಷಾಟನೆಯನ್ನು ಇವತ್ತು ನಮ್ಮ ಸರಸ್ವತಿನೂ ಕೊಂಡಿದ್ದಾಳೆ. ಎಲ್ಲ ಕವಿಗಳ ಮಾತನ್ನು ಕೇಳಿ ನಿಮ್ಮನ್ನು ಸ್ತೋತ್ರ ಮಾಡ್ತಾಳೆ. ನಿನ್ನಯ ಕೃಪೆಯರೇ, ದೇವಿಯ ಕೃಪೆಯರೇ, ಕೈಲಾಸೇಶ್ವರ ಕೃಪೆಯಿರಲು, ಸುರಸೇನಾಪತಿ ಕುಮಾರಸ್ವಾಮಿಯ ಧೀರ ಕ್ಷಾತ್ರದ ಕೃಪೆಯಿರಲು, ಬರುವ ಕಾಲಕ್ಕೆ ಭಾರತ ಮಾತೆಗೆ ಸ್ವಾತಂತ್ರ್ಯದ ಶ್ರೀ ಐತರಲು, ಕಾಮಧೇನುವಿನ ಕೆಚ್ಚಲಿನ ಮೃತವ ಕೊಡುವೆವು ಬೆಳ್ಳಿಯ ಬಟ್ಟಲಳಿ. ನಮಗೆ ಸ್ವಾತಂತ್ರ್ಯ ಬಂದರೆ ಕಾಮಧೇನುವಿನ ಹಾಲನ್ನು ಬೆಳ್ಳಿಯ ಬಟ್ಟಲಲ್ಲಿ ಕರೆದು ಕೊಡ್ತೀವಿ. ಕಲ್ಪವೃಕ್ಷದ ರಸಘನ ಫಲವನ್ನು ಇಡುವೆವು ಚಿನ್ನದ ತಟ್ಟೆಯಲ್ಲಿ. ಕಲ್ಪವೃಕ್ಷದ ಹಣ್ಣುಗಳನ್ನು ಚಿನ್ನದ ತಟ್ಟೆಯಲ್ಲಿ ತಂದು ನಾವು ನಿಮಗೆ ನೈವೇದ್ಯ ಇಡ್ತೀವಪ್ಪ ಅಂತ ಹೇಳ್ಬಿಟ್ಟು ಅಂತಾರೆ. ಅಂದರೆ ಇದು ಪೂಜೆಯ ರೀತಿ. ಈ ಪ್ರೀತಿ ಇಲ್ಲದೆ ಇದ್ದರೆ ಪೂಜೆಗೇನು ಪ್ರಯೋಜನ? ಭಾರತಾಂಬೆಯ ಕೀರ್ತಿಯ ಶೂರರು ಹುಟ್ಟಲಿ ಅವಳ ಹೊಟ್ಟೆಯಲಿ, ವೀರಾರ್ಹೋಚಿತನಲ್ಲದಂ ಜನಿಸದಿರ್ಕೆಂದುಂ ಭವದ್ಭೂಮಿಯೊಳ್ಳಂತ DVG ಹೇಳಿದ್ರಲ್ಲ, ಹಾಗೆ ವೀರರು ಶೂರರು ಹುಟ್ಟಬೇಕು ಈ ಭಾರತಾಂಬೆಯ ಹೊಟ್ಟೆಯಲ್ಲಿ ಅಂತ ಬಿಟ್ಟಂತಾರೆ. ನಾಡಿನ ಎದೆಯನ್ನು ಕೊರೆಯುವ ನೋವಿಗೆ ನಾಲಿಗೆ ಎತ್ತೆನ್ ತಪ್ಪಾಯಿತು, ಬಡತನವಿರಲಿ ದಾಸ್ಯವಿರಲಿ ಸಂಕಟವಿರಲಿ ಏನೇ ಇರಲಿ ನಮ್ಮ ಆತಿಥ್ಯಕ್ಕೆ ಕುಂದಿಲ್ಲ. ಏನೋ
ನಮ್ಮ ದೇಶಕ್ಕೆ ಪರಾಧೀನತೆ ಬಂದಿದೆ ಅನ್ನೋ ನೋವಿಂದ ನಮಗೆ ಸ್ವಾತಂತ್ರ್ಯ ಬಂದರೆ ನಿನಗಿನ್ನೂ ಚೆನ್ನಾಗಿ ಪೂಜೆ ಮಾಡ್ತೀವಿ ಅಂತ ಹೇಳಿಬಿಟ್ಟೆಪ್ಪ. ನಮಗೇನು ಕಷ್ಟ ಇದ್ದರೂ, ಏನು ನಷ್ಟ ಇದ್ದರೂ, ಯಾವ ದಾಸ್ಯ ಇದ್ದರೂ, ಏನಿದ್ರೂ ನಿಂಗೆ ಪೂಜೆ ಚೆನ್ನಾಗಿ ಮಾಡ್ತೀವಿ, ಆತಿಥ್ಯ ಚೆನ್ನಾಗಿ ಕೊಡ್ತೀವಿ. ಈ ಸ್ಥಿತಿಯಲ್ಲೂ ಈ ಗತಿಯಲ್ಲೂ ಪುಣ್ಯಭೂಮಿ ಈ ಮಕ್ಕಳು ಕೊಡುವ ದಿವ್ಯಾತಿಥ್ಯಕ್ಕೆ ಸಮನಿಲ್ಲ. ಬೇರೆಯ ನಾಡುಗಳೆಲ್ಲಿಗೆ ಹೋಗು, ವಂಚನೆ ಕೋಟಲೆ ಹಿಂಸೆಯ ಕೂಗು. ಇನ್ನುಳಿದಾರುಳ್ ವೇದ ಉಪನಿಷತ್ ಭಾರತ ರಾಮಾಯಣಗಳ ರಸಸತ್. ಇನ್ನೆಲ್ಲಿದೆ ವೇದ ಉಪನಿಷತ್ತು, ಇನ್ನೆಲ್ಲಿದೆ ಭಾರತ ರಾಮಾಯಣ ಅಂತ ಕೇಳ್ತಾರೆ ಕುವೆಂಪು. ಇವರಲ್ವೇ ಭಾರತೀಯ ಮಗ, ಇವರಲ್ವೇ ಭಾರತಾಂಬೆ ಸತ್ಪುತ್ರ. ಇವತ್ತು ಕುವೆಂಪುರ ಹೆಸರನ್ನೇ ಹೇಳಿ ಕನ್ನಡ ದೊಡ್ಡದು ಮಾಡಿ ಭಾರತ ದೇಶಕ್ಕೆ ಎರಡು ಬಗೆಬೇಕು ಅಂತ ನೋಡ್ತಾ ಇದ್ದಾರೆ ಕನ್ನಡದ ಭಕ್ತರು ಅಂತ ಹೇಳ್ಕೊಳ್ಳೋರು. ಇದಕ್ಕಿಂತ ವಂಚನೆ ದ್ರೋಹ ಏನಿದೆ? ಅವರು ಕನ್ನಡವೂ ಬೇಡ, ಏನೂ ಬೇಡ, ದೇಶದ ಧ್ವಂಸ. ಆಗ ನಮ್ಮ ರಾಜ್ಯದ ಧ್ವಂಸವೂ ನಮ್ಮ ನಾಡಿನ ನುಡಿಯ ಧ್ವಂಸವೂ ಆಗುತ್ತದೆ. ಅಂದರೆ ಕುವೆಂಪುರನ್ನ ಸರಿಯಾಗಿ ಓದಿಕೊಂಡ್ರೆ ಇವ್ರನ್ನ ಸರಿಯಾಗಿ ಬಲಿ ಹಾಕ್ಬೋದು ಅಂತ ಗೊತ್ತಾಗುತ್ತೆ. ಮತ್ತೆ ನೋಡಿ, ಅವರು ಹೇಳ್ತಾರೆ, ಇದು ಪಾಶ್ಚಾತ್ಯರ ನೆಲದೊಲವಲ್ಲೈ, ಈ ಹೆಮ್ಮೆಗೆ ಪರಮಾರ್ಥವೇ ಉಸಿರೆ. ಇದು ಪಾಶ್ಚಾತ್ಯರ ನೆಲದ ಪ್ರೀತಿ ಅಲ್ಲ. ಅವ್ರು ಫಾದರ್ಲ್ಯಾಂಡ್ ಮತ್ತೊಂದು ಅಂತೆಲ್ಲ ಹೇಳ್ತಾರಲ್ಲ, ನಮ್ಮ ಈ ನೆಲದ ಹೆಮ್ಮೆಗೆ ಪರಮಾರ್ಥವೇ ಉಸಿರು. ಇದು ಪುಣ್ಯಭೂಮಿ, ವೇದಭೂಮಿ, ಮೋಕ್ಷ ಭೂಮಿ ಅಂತ ಆ ಭಾವ ಉಂಟು ಅಂತಾರೆ. ಆತ್ಮದ ಬೆಳ್ಳಿ, ಆತ್ಮದ ಚಿನ್ನ, ಪುಣ್ಯಾಲೋಚನೆಗಳ ಪರಮಾನ್ನ. ನಮಗೆ ಬೆಳ್ಳಿ ಬಂಗಾರ ಎಲ್ಲ ಆತ್ಮೋದ್ಧಾರ, ಆತ್ಮವಸ್ತು ಇದೆ ಅನ್ನುವಂಥದ್ದೇನೆ ಆಸ್ತಿಕ್ಯ ಅಂತ. ವಾಗ್ದೇವಿಯ ವಾತ್ಸಲ್ಯದ ವತ್ಸನ್ ರಚಿಸುತ್ತೀಯ ಹೊಸ ರಾಮಾಯಣವನ್ನು ಓದುವೆ ಬಾತಾಯಿ. ನಾನು ರಾಮಾಯಣ ಬರಿತಾ ಇದ್ದೀನಿ, ಪಮ್ಮ ಓದು, ಓದ್ತೀನಿ, ಕೇಳಿಸ್ಕೋ. ಕೈಲಾಸದಳು ಯಾರೂ ಕೇಳದ ಹೊಸಗನ್ನಡ ಹೊಸ ಹಾಡುಗಳನ್ನು ಹಾಡುವೆ ಕೇಳ್ತಾಯಿ. ಕೈಲಾಸದಲ್ಲೂ ಕೇಳಿಸೋದಿಲ್ಲ ನಿನಗೆ, ಇಲ್ಲಿದೆ ನೋಡು ಅಂತ. ಇದು ಪ್ರೀತಿ, ಇದು ಸ್ವಾರಸ್ಯ. ಅಂದರೆ ನಾನು ಬರೆದದ್ದನ್ನು ಜಗನ್ಮಾತೆ ಕೇಳ್ತಾಳೆ ಅಂತನ್ನುವುದು. ನೀನು ನಿನ್ನೀ ಮಗುವು ಕೇಳಲ್ ಮತ್ಕೃತಿ ಕೃತಕೃತ್ಯಂ. ನೀನು ನಿನ್ನ ಮಗ ಗಣಪತಿಯು ಕೇಳಿದರೆ ನನ್ನ ಕೃತಿ ಕೃತಕೃತ್ಯವಾಯಿತು, ಮಾಡಿದ್ದು ಪರಿಪೂರ್ಣವಾಯಿತು. ನಿಮ್ಮಿರ್ವರ ಬಗೆಯೊಳಗದು ಬಾಳಲ್ ನನ್ನ ಕೃತಿ ಸತ್ಯಂ ನಿತ್ಯಂ. ನಿಮ್ಮ ಮನಸ್ಸಿನಲ್ಲಿ ನನ್ನ ಕಾವ್ಯ ಉಳಿದರೆ ಅದು ಶಾಶ್ವತ, ಅದು ಸತ್ಯ. ದೇವರ ಕಿವಿ ಕೇಳಲ್, ದೇವರ ಬಗೆ ತಾಳಲ್, ಕವಿಕಲ್ಪನೆ ತಾಂ ಘನತರ ಸತ್ಯಂ. ಇದು ನೋಡಿ ಭಕ್ತಿ. ದೇವರ ಕಿವಿಗೆ ನಮ್ಮ ಕೃತಿ ಬಿದ್ದರೆ, ದೇವರ ಮನಸ್ಸಿಗೆ ನಮ್ಮ ಭಾವ ಬಂದರೆ ಕವಿಕಲ್ಪನೆ ಪರಮಸತ್ಯವಾಗಿಬಿಡುತ್ತೆ. ಅಂದರೆ ಅವರು ಎಷ್ಟು ದೊಡ್ಡ ರೀತಿಯಲ್ಲಿ ಭಾವಿಸಿದ್ದಾರೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಪ್ರಯಾಣ ಮಾಡಬೇಕು, ಕಳಿಸ್ಕೊಡ್ಬೇಕು. ಏತರ ವೈರಾಗಿಯೋ ಅವನು, ನೀವು ಬಂದೆಲ್ಲ ವಾರವು ಮುಗಿದಿಲ್ಲ, ದೂತರ ಹಿಂಗಡೆ ದೂತರ ನಟ್ಟಿ, ಅಲ್ಲಿಗೆ ಇಲ್ಲಿಗೆ ಸೇತುವೆ ಕಟ್ಟಿ ಕಾತರನಾದನೆ ಪರಶಿವನು. ಆ ದಿನವೇ ಇಟ್ಟು ಆ ದಿನವೇ ಬೀಳ್ಕೊಡ್ತಕ್ಕಂಥ ವಿಸರ್ಜನೆ ಕುವೆಂಪುರದಲ್ಲ. ಒಂದು ವಾರ ಇರಲಿ ಅಂತ. ಒಂದು ವಾರ ಆಗೋದ್ರೊಳಗೆ ಶಿವನಿಗೆ ವಿರಹ, ಹೆಂಡತಿನೂ ಇಲ್ಲ, ಮಗನೂ ಇಲ್ಲ, ಬರಲಿ ಬೇಗ ಅಂತ ದೂತರನ್ನು ಕಟ್ತಾ ಇದ್ದಾನೆ, ಸೇತುವೆ ಕಟ್ತಾ ಇದ್ದಾನೆ. ಅದಕ್ಕಾಗಿ ಹೇಳ್ತಾರೆ, ಯೋಗಕ್ಷೇಮವೋ ಯೋಗಿಯ ಪ್ರೇಮವೋ. ಇದು ನಿಮ್ಮ ಬಗ್ಗೆ ಯೋಗಕ್ಷೇಮ ಚಿಂತೆನಾ ಅಥವಾ ಯೋಗಿಗಿರುವ ಕೌಟುಂಬಿಕ ಪ್ರೀತಿಯ ಯಾವುದೋ? ನಮಗಿನಿತನು ತಿಳುಹಿ ಸತಿಗೋ ಸುತಗೋ ಅಂತೂ ವಿರಹಿ. ಅಯ್ಯೋ ಪಾಪ, ಶಿವನಿಗೂ ವಿರಹ ಬಂತಲ್ಲ, ಕೌಟುಂಬಿಕ ವಿಯೋಗ. ಯತಿಗಳ ಯತಿಯಾಗಿ ಅವನು ಹಿಂದೆ ಬೀಳ್ಕೊಳ್ಳುವಿರೆ ತಾಯಿ. ಅಯ್ಯೋ, ಯತಿಗಳ ಯತಿಯಾಗಿದ್ದಾನೆ ಅವನು, ಹಿಂದೆ ನೀವು ನಮ್ಮನ್ನು ಬಿಟ್ಟು ಹೋಗ್ತೀರಾ ಅಮ್ಮ, ಬೀಳ್ಕೊಳ್ಳಿ ಎನ್ನಲ್ ಬರುವುದೇ ಬಾಯಿ. ಸ್ವರ್ಗವೇ ಕಿಂಕರವಾಗಿತ್ತೆಮಗೆ, ಕೈಲಾಸವೇ ಕೈಗೂಡಿತ್ತೆಮ್ಮಿ ಬಡಮನೆಗೆ. ತಾಯಿ ನೀವೈ ತಂದು ನಿಮ್ಮಿ ಸಂಘದ ಪುಣ್ಯ ಸ್ಮರಣೆಯ ಜೊತೆಗೆ ಬಂದು ಸವಿಸೊದೆಯಾಗಲಿ ಈ ವಿಷು ಸಂವತ್ಸರ ಒಂದು. ವಿಷು ಸಂವತ್ಸರ ಅಂತ ಹೇಳ್ತಾರೆ. ಅದು ಈ 60 ಸಂವತ್ಸರಗಳಲ್ಲಿ ಒಂದು. ಸುಖವಾಗಲಿ ಗಾಳಿಯ ಬಟ್ಟೆಯ ಪಯಣಂ. ಗಾಳಿಯ ಬಟ್ಟೆ ಅಂದರೆ ಅಂತರಿಕ್ಷದ ಪ್ರಯಾಣ. ಸುಖವಾಗಲಿ ಮೋಡದ ನಾಡಿನ ಪಯಣಂ. ಸುಖವಾಗಲಿ ರವಿಶಶಿ ತಾರೆಯ ಪಯಣಂ. ಸುಖವಾಗಲಿ ಕೈಲಾಸಕ್ಕೆ ಶ್ರೀ ಪಯಣಂ. ಪ್ರಯಾಣ ಅನ್ನೋದು ತದ್ಭವ, ಶ್ರೀಪಯಣ, ಶ್ರೀಮುಡಿ ಥರ ಮಾಡಿಬಿಡ್ತಾರೆ. ಹಾಗೆ ಅವರು ಹೇಳ್ತಾರೆ, ದೇವರ ದೇವಗೆ ಲೋಕವ ಕಾವಗೆ ಕೈ ಮುಗಿದೆವು ಹೇಳಿ, ತೃಪ್ತಿಯ ಕೃಪೆಗೂ ಶಾಂತಿಯ ಕೃಪೆಗೂ ವಂದಿಸಿದೆವು ಕೇಳಿ ಅಂತ. ತೃಪ್ತಿ ಕೊಡುವ ಅನುಗ್ರಹಕ್ಕೆ, ಶಾಂತಿ ಕೊಡುವ ಅನುಗ್ರಹಕ್ಕೆ ನಮಸ್ಕಾರ. ವರ್ಷವೂ ತಮ್ಮೀರ್ವರನ್ನು ತಪ್ಪದೆ ಕಳಿಸುವ ಕೃಪೆ ಮಾಡಲ್ ತಪ್ಪದೆ ನೀವು ಹೇಳಿ. ವರ್ಷವೂ ನಮ್ಮೆಲ್ಲರನ್ನು ತಪ್ಪಿರೆ ಮನ್ನಿಸಿ ಕಾಪಾಡಲ್ ತಪ್ಪದೆ ನೀವು ಕೇಳಿ. ನೀವು ತಪ್ಪದೆ ಬರಬೇಕು, ಶಿವ ಅನುಜ್ಞೆ ಕೊಡಬೇಕು. ಹಾಗೆ ನಮ್ಮ ತಪ್ಪು ಯಾವುದಿದ್ರೂ ಅದನ್ನು ಮನ್ನಿಸಬೇಕು. ನೀವು ಬರದಿದ್ದರೆ, ನೀವು ತರದಿದ್ದರೆ ದರಿದ್ರಮೀಧರೆ ದೇವಿ. ತಪ್ಪದೆ ಬನ್ನಿ, ತಪ್ಪದೆ ನಮ್ಮನ್ನು ಓವಿ, ನಮ್ಮನ್ನು ಕಾಪಾಡಿ. ಓಹ್, ಏರಿತು ತೇರ್, ಮೋಡದ ತೇರ್ ನೋಡದ ದೂರ. ನಮಸ್ಕಾರ ಶಿವಕುಮಾರ,
ನಮಸ್ಕಾರ 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 ಅಂತಾರೆ. ಇದು ಅಷ್ಟು ನಾಟಕೀಯತೆಯಿಂದ ಪ್ರೀತಿಯಿಂದ ತಂದು ಕೊಡುತ್ತೆ. ನಾಟಕೀಯತೆ ಅಂತಂದರೆ ಡ್ರಾಮಟೈಸೇಷನ್ ಅಂತ ಹೇಳ್ತಾ ಇದ್ದೀನಿ, ಕೃತಕ ಅನ್ನೋ ಅರ್ಥದಲ್ಲ. ಆಮೇಲೆ ಮಂಗಳಾರತಿ ಅಂತ ಒಂದು ಕವಿತೆ. ಮೇರೆಯ ಇರದ ಆಕಾಶ ಸಮುದ್ರದಿ ಸೂರ್ಯ ಜ್ಯೋತಿರ್ಮೂರ್ತಿಯ ಸುತ್ತಿ ಶಾಶ್ವತ ಮಂಗಳದ ಆರತಿ ಎತ್ತಿ ತೇಲುತ್ತಿದೆ ಭೂಮಿಯ ಹಣತೆ ಅಂತ. ಭೂಮಿಯೇ ಒಂದು ಹಣತೆಯಾಗಿದೆ, ಸೂರ್ಯ ಅನ್ನುವ ಜ್ಯೋತಿರ್ಮೂರ್ತಿಯನ್ನು ಸುತ್ತಿ ಸುತ್ತಿ ಬರ್ತಾ ಇದೆ ಅಂತಾರೆ. ನರದೇಹವೇ ಆ ಹಣತೆಗೆ ಬತ್ತಿ. ಒಂದು ಸಾವಯವ ರೂಪಕ ಮಾಡ್ತಾರೆ. ಮನುಷ್ಯನ ದೇಹವೇ ಈ ಭೂಮಿ ಎನ್ನುವ ಹಣತೆಗಿರುವ ಬತ್ತಿ. ಆತ್ಮಜ್ವಾಲೆಯ ದಳ್ಳುರಿ ಹೊತ್ತಿ ಭವ್ಯಾಕಾರದ ಜಿವ್ವೆಯನ್ನೆತ್ತಿ ನಾಕದ ನೀಲವ ನೆಕ್ಕುತ್ತಿದೆ. ಆತ್ಮಜ್ಯೋತಿಯಿಂದ ಈ ದೇಹ ಅನ್ನುವ ಬತ್ತಿ ಬೆಳಗಬೇಕು. ನೈರಾತ್ಮ್ಯವಾದ, ಶೂನ್ಯವಾದ, ವೈನಾಶಿಕವಾದ ಅಲ್ಲ ಇದಕ್ಕೆ ಅಂತ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇಂಥ ಮಹಾಕವಿ, ಇಂಥ ಆಧ್ಯಾತ್ಮಿಕ ಕವಿ ಇನ್ಯಾರು? ಅವರು ಹೇಳ್ತಾರೆ, ಈ ಭವ್ಯವಾದಂಥ ಅಗ್ನಿ ಜಿವ್ವೆಯಿಂದ ಆಕಾಶದ ನೀಲವನ್ನು, ಸ್ವರ್ಗದ ನೀಲವನ್ನೇ ನೆಕ್ಕು ಬಿಡ್ತಾ ಇದೆ. ಮಿಥ್ಯೆಯ ದಹಿಸುತ್ತ ಮುಕ್ಕುತ್ತಿದೆ. ಮಿಥ್ಯೆಯನ್ನು ಸುಟ್ಟು ಬೂದಿ ಮಾಡಿ ಸತ್ಯವನ್ನು ಅಂಟಿಸಿಕೊಳ್ತಾ ಇದೆ. ಧರ್ಮದ, ಕರ್ಮದ, ಪ್ರೀತಿಯ, ನೀತಿಯ, ಕಾವ್ಯದ, ಗಾನವ, ನಾನಾ ರೀತಿಯ ತೈಲಗಳ ಅನುದಿನ ಬೀಳುತ್ತಿವೆ. ಈ ಆತ್ಮಜ್ಯೋತಿ ಬೆಳಗೋದಿಕ್ಕೆ, ದೇಹ ಅನ್ನುವ ಬತ್ತಿಯನ್ನು ತುಂಬಿಕೊಡೋದಿಕ್ಕೆ ಧರ್ಮ, ಕರ್ಮ, ಪ್ರೀತಿ, ನೀತಿ, ಈ ಜಗತ್ತಿನ ಎಲ್ಲವೂ ದೇಹ ಪೋಷಣೆ ಮಾಡಿ ಆ ದೇಹ ಆತ್ಮ ಸಾಕ್ಷಾತ್ಕಾರಕ್ಕೆ ದುಡಿಯಬೇಕು ಅಂತ. ದೇಹದ ಬತ್ತಿ ಆತ್ಮಜ್ವಾಲೆಯ ರೂಪದಳನ್ನು ಇದನ್ನು ಬಾಳುತ್ತಿದೆ. ನೋಡಿ, ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ದೇಹ ಮಾತ್ರ ತಾನು ದೇಹೋಹಂಭಾವ ಇರೋದು ಬತ್ತಿ ಮಾತ್ರ. ಬೆಳಕಿಲ್ಲದೆ ಬತ್ತಿ ಮಾತ್ರ ಇದ್ದರೆ ಅದು ಯಾತಕ್ಕೆ ಬೇಕು? ಆದರೆ ಆತ್ಮ ಬತ್ತಿ ಇಲ್ಲದೆ ಇರೋಕ್ಕೆ ಸಾಧ್ಯವ? ಇಲ್ಲ. ಹೀಗಾಗಿ ದೇಹದಲ್ಲಿಯೇ ಇರುವಾಗಲೇ, ದೇಹದ ಮೂಲಕವೇ ನಾವು ಸದ್ಗತಿಯನ್ನು ಕಾಣಬೇಕು. ಹಾಗಾಗಿ ದೇಹ ಒಂದು ಸಾಧನ ಅಂತ. ಅದರಿಂದ ಈ ಜನ್ಮ ಅನ್ನೋದು ಉದ್ಧಾರಕ್ಕಿರುವಂಥ ಒಂದು ಅವಕಾಶ ಅಂತಾರೆ. ಜೊತೆಗೆ ಈ ದೇಹಕ್ಕೆ ಪೋಷಣೆಯಾಗಿ ಸಂಸ್ಕಾರಕವಾಗಿ ಬರುವಂಥದ್ದು ಜಗತ್ತಿನ ಭೌತಿಕ ಮತ್ತು ಬೌದ್ಧಿಕ, ಭಾವುಕ, ಆಧ್ಯಾತ್ಮಿಕ ದ್ರವ್ಯಗಳೆಲ್ಲ ಬರ್ತವೆ. ಧರ್ಮವೂ ಅದೇ, ಕರ್ಮವೂ ಅದೇ, ಪ್ರೀತಿ, ನೀತಿ, ಕಾವ್ಯ ಮೊದಲಾದ ಎಲ್ಲ ಕೂಡ ಈ ದೇಹ ಅನ್ನುವ ಬತ್ತಿಯನ್ನು ತೋಯಿಸುವ ಎಣ್ಣೆ ಆಗಬೇಕು. ಆ ಎಣ್ಣೆ ಎಲ್ಲ ಯಾವುದಕ್ಕೆ? ಆತ್ಮಜ್ಯೋತಿಯನ್ನು ಉರಿಸೋಕ್ಕೆ ಬರಬೇಕು ಅಂತ. ಅಂದರೆ ಆತ್ಮದಲ್ಲಿ ಪರ್ಯವಸಾನವಾಗದ ಯಾವ ವಿದ್ಯೆಗೂ ಬೆಲೆಯಿಲ್ಲ, ರಸದಲ್ಲಿ ಪರ್ಯವಸಾನವಾಗದ ಯಾವ ಕಲಾ ಕೌಶಲಕ್ಕೂ ಬೆಲೆಯಿಲ್ಲ. ಇದನ್ನು ಅವರಿಲ್ಲಿ ನಮಗೆ ಕಾಣಿಸಿಕೊಳ್ತಾರೆ. ಬಹಳ ದಿವ್ಯವಾದಂಥ ಭಾವ. ಆಮೇಲೆ ಫ್ರಾನ್ಸಿಸ್ ಥಾಮ್ಸನ್ ಅಂತ ಒಬ್ಬ ಕವಿಯ ದಿ ಹೌಂಡ್ ಆಫ್ ಹೆವನ್, ದೇವಕೇತು ಅಂತ ಒಂದು ಕವಿತೆಯನ್ನು ಅನುವಾದ ಮಾಡ್ತಾರೆ. ಅದು ವಿಸ್ತೃತವಾದಂಥ ಕವಿತೆ, ತುಂಬ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಮತ್ತು ಇವರ ದೀಕ್ಷಾ ಗುರುಗಳು ಶ್ರೀರಾಮಕೃಷ್ಣ ಪರಮಹಂಸ ಪರಂಪರೆಗೆ ಸೇರಬೇಕು ಅಂತಂದರೆ ಮಂತ್ರೋಪದೇಶವನ್ನು ಪಡ್ಕೊಳ್ಬೇಕು. ಅದಕ್ಕೆ ದೀಕ್ಷೆ ಕೊಡೋರು ಅಲ್ಲಿ ರಾಮಕೃಷ್ಣ ಸಂಘದ ಮಹಾಧ್ಯಕ್ಷರು ಅಂತ ಯಾರಿರ್ತಾರೆ ಅವರು ಸಾಮಾನ್ಯ ದೀಕ್ಷೆ ಕೊಡ್ತಕ್ಕಂಥವ್ರು. ಕಲ್ಕತ್ತಾದಲ್ಲಿ ಈಗ ಸ್ವಾಮಿ ಗೌತಮಾನಂದರು ಅಂತ ಯಾರಿದ್ದಾರೆ ಅವರು. ಆ ರೀತಿಯಾದವರು ಆ ಕಾಲದಲ್ಲಿದ್ದವರು ವಿವೇಕಾನಂದರ ಗುರುಭಾಯಿ, ಸಾಕ್ಷಾತ್ ಪರಮಹಂಸರ ನೇರ ಶಿಷ್ಯರು. ಅವರು ಶಿವಾನಂದರು ಆಗಿದ್ದದ್ದು. ಮೊದಲು ಇದ್ದದ್ದು ಬ್ರಹ್ಮಾನಂದರು, ಆಮೇಲೆ ಶಿವಾನಂದರಿದ್ದದ್ದು. ವಿವೇಕಾನಂದರು ಯಾವತ್ತೂ ರಾಮಕೃಷ್ಣ ಮಹಾಸಂಘದ ಅಧ್ಯಕ್ಷರಾಗಿರಲಿಲ್ಲ, ಅವರೇ ಬ್ರಹ್ಮಾನಂದರನ್ನು ಮಾಡಿದ್ರು. ಆಮೇಲೆ ಶಿವಾನಂದರು ಬಂದರು. ಶಿವಾನಂದರಿಂದಲೇ ಇವರು ದೀಕ್ಷೆಯನ್ನು ಪಡೆದಿದ್ದು. ಅದನ್ನೇ ನಾವು ಅವರ ನೆನಪಿನ ದೋಣಿಯಲ್ಲಿ ಇಲ್ಲಿ ಕೂಡ ವಿಸ್ತೃತವಾಗಿ ನೋಡ್ತೀವಿ. ಆಗ ಅವರು ಬರೆದ ಕವಿತೆಗಳನ್ನು ಎಲ್ಲ ನಾವು ಗಮನಿಸಿದ್ದೀವಿ ಈಗಾಗಲೇ. ಅವರು ಮುಕ್ತರಾದರು. ಆ ಮುಕ್ತರಾದದ್ದನ್ನು ಕೇಳಿ ಇವರು ಬರೆದರು. ಇಲ್ಲಿ ನೋಡಿ, ಇವರು ಅಪೂರ್ವವಾಗಿ ವಾರ್ಧಕ ಷಟ್ಪದಿಯನ್ನು ಬರೆದಿದ್ದಾರೆ. ಕುವೆಂಪು ಅವರು ಕೆಲವೊಂದು ಕಂದಗಳನ್ನು ಬರೆದರು. ಅದು ಅವರ ಜೀವನದ ಕೊನೆಯ ಕವಿತಾ ಸಂಗ್ರಹಗಳಲ್ಲಿ ಒಂದರೊಳಗೆ ಅಚ್ಚಾಯಿತು. ಅದನ್ನು ನಾವು ಕಾಣ್ತೀವಿ. ಆದರೆ ಅವರು ಬರೆದದ್ದು ಬಹಳ ಮೊದಲು. ಆಮೇಲೆ ಅದು ಹಳೆಯ ಸಂಗ್ರಹಗಳಿಂದ, ಹಳೆಯ ಕಡತಗಳಲ್ಲಿ, ಮ್ಯಾನ್ಸ್ಕ್ರಿಪ್ಟಲ್ಲಿ ಇದ್ದಿದ್ದನ್ನು ತೆಗೆದು ಬರೆದರು. ಒಂದು 20 ಕಂದ ಪದ್ಯಗಳಿವೆ, ಅದನ್ನು ನಾವು ನೋಡ್ತೀವಿ. ಈ ಷಟ್ಪದಿಗಳನ್ನು ಬರೆದಿದ್ದಾರೆ. ಅವರು ಭಾಮಿನಿ ಷಟ್ಪದಿ ಅಂತ ಬರೆದಿದ್ದಿಲ್ಲ, ವಾರ್ಧಕ ಷಟ್ಪದಿ ಬರೆದಿದ್ದಾರೆ. ಹೇಳಿ ಕೇಳಿ ಲಕ್ಷ್ಮೀಶನ ಶೈಲಿ, ಭಾಷೆ ಅವರಿಗೆ ತುಂಬ ಇಷ್ಟ. ಮತ್ತು ಇಲ್ಲಿ ಒಂದೇ ಒಂದು ಮೊದಲಿನ ಷಟ್ಪದಿ ಮಾತ್ರ ಈ ಆದಿಪ್ರಾಸ ಸಂಪೂರ್ಣವಾಗಿರುವಂಥ ಲಕ್ಷಣ ಶುದ್ಧವಾದ ವಾರ್ಧಕ ಷಟ್ಪದಿಯಾಗಿದೆ. ಮಿಕ್ಕವೆಲ್ಲ ಕೂಡ ಮಾತ್ರಾ ಸಂಖ್ಯೆಯಿಂದ, ಪಾದದ ಉದ್ದದಿಂದ, ಗಣದ ಪ್ರಮಾಣದಿಂದ,
ಪಾದದ ಲೆಕ್ಕದಿಂದ ಸಂಖ್ಯೆಯಿಂದ ಎಲ್ಲ ಸರಿಯಾದಂಥ ಷಟ್ಪದಿಯ ವಾರ್ಧಕ ಷಟ್ಪದಿ. ಆದರೆ ಮೊದಲ 3 ಸಾಲು ಒಂದು ಪ್ರಾಸ, ಆಮೇಲಿನ 3 ಸಾಲು ಒಂದು ಪ್ರಾಸ ಅಂತ ಹೀಗೆ ಒಂದು ವೈವಿಧ್ಯ ಮಾಡಿಕೊಂಡಿದ್ದಾರೆ. ಅಷ್ಟು ಪ್ರಾಸ ಒಂದು ಹಿಂಸೆ ಆಗುತ್ತದೆ, ಏಕತಾನತೆಯೂ ಬಂದುಬಿಡುತ್ತದೆ. ಅದಕ್ಕೆ ಇವರು ಮಾಡಿಕೊಂಡದ್ದು ಶ್ಲಾಘ್ಯವಾದ ಸ್ತುತ್ಯವಾದ ಮಾರ್ಪಾಡು ಅಂತ ನನಗನ್ಸುತ್ತೆ. ವ್ಯಕ್ತಿಗತವಾಗಿ ನನ್ನ ದೃಷ್ಟಿಯಲ್ಲಿ ಪ್ರಾಸ ಅನ್ನುವುದು ಒಂದು ಐಚ್ಛಿಕವಾದ ಶಬ್ದಾಲಂಕಾರ. ಛಂದಸ್ಸಿನ ಗತಿ ನೈಯತ್ಯ, ಯತಿ ಸ್ಥೈಮಿತ್ಯ ಅದು ಬಹಳ ಬೇಕು. ಯತಿ ನಿಯತತೆ ಬೇಕು, ಗತಿಶುದ್ಧಿ ಬೇಕು, ಅದು ಮುಖ್ಯ. ಶಬ್ದಾಲಂಕಾರಗಳಲ್ಲಿ ಅನುಪ್ರಾಸ ಆದಿಪ್ರಾಸಕ್ಕಿಂತ ಅಂತ್ಯಪ್ರಾಸಕ್ಕಿಂತ ಒದಗಿ ಬರತಕ್ಕಂಥದ್ದು ಸಹಜವೂ ಆದದ್ದು, ಸುಂದರವೂ ಆದದ್ದು, ಅನಾಯಾಸವೂ ಆದದ್ದು ಅಂತ ಅನಿಸುತ್ತದೆ. ಇರಲಿ, ಆ ಛಂದಸ್ಸಿನ ವಿವರಗಳಿಗೆ ನಾವು ಹೆಚ್ಚು ಹೋಗಬೇಕಾಗಿಲ್ಲ. ಅದೇ ಕುವೆಂಪುರು ಈ ರೀತಿ ಸಾಂಪ್ರದಾಯಿಕವಾದ ಪದ್ಯರಚನೆಯನ್ನು ಕೈಗೊಳ್ಳಬಲ್ಲವರಾಗಿದ್ದರು ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ದೃಷ್ಟಾಂತವಾಗಿದೆ. ಸುಮ್ಮನೆ ಕೆಲವೊಂದು ಪದ್ಯ ಓದ್ತೀನಿ. ಮತ್ತೊಂದು ನಕ್ಷತ್ರ ಹುಡಿಯಾಯಿತು ಭಾರತವಿ ಎತ್ತಳದಿ. ಇಲ್ಲಿ ನೋಡಿ ಖಂಡಪ್ರಾಸ ಮಾಡ್ತಾರೆ. ಭಾರತವಿ ಎತ್ತಳದಿ, ಎತ್ತಳ ಆಕಾಶದ ತಲ ಭಾರತದ ಬಾಂದಳದಲ್ಲಿ ಜೀವನ ಮಲಯವನದಿ ಕಂಪು ತಂಪಿತ್ತ ಚಂದನದ ತರು ಮಿತ್ತುಗಿಚ್ಚಿಗೆ ಸುಲಿಕೆ ಬೆಂದೂರಿದು ಭಸ್ಮವಾಯಿತು. ಇದೊಂದು ಚಂದನದ ವೃಕ್ಷ ಮೃತ್ಯು ಅನ್ನುವ ಕಾಳ್ಕಿಚ್ಚಿಗೆ ಸಿಕ್ಕು ಬೆಂದು ಭಸ್ಮವಾಯಿತು. ಬಿತ್ತರದ ನವಯುಗದ ಧರ್ಮದ ಹಿಮಾಚಲದ ನೆತ್ತಿಯಿಂದುದ್ಭವಿಸಿದ ಸ್ರೋತಗಳಲ್ಲಿಂದು ಮತ್ತೊಂದು ಹೆಗ್ಗಡಲಿಗಿಳಿದು ಕಣ್ಮರೆಯಾಯಿತು, ಬಿಂದು ತಾಂ ಸಿಂಧುವಾಯಿತು. ಆ ನವಯುಗದ ಧರ್ಮ ಹಿಮಾಚಲ ಅಂದರೆ ಶ್ರೀರಾಮಕೃಷ್ಣ ಪರಮಹಂಸರು ಅವರಿಂದ ಉದ್ಭವಿಸಿದಂಥ ಸ್ರೋತಗಳಲ್ಲಿ ಅನೇಕ ಶಿಷ್ಯರಿದ್ದರಲ್ಲ, ಗೃಹ ಶಿಷ್ಯರು ಇದ್ದರು, ಯತಿ ಶಿಷ್ಯರು ಇದ್ದರು. ಅವರಲ್ಲಿ ಇವರು ಯತಿ ಶಿಷ್ಯರಲ್ಲೊಬ್ಬರು. ಅದು ಬಂದು ಮತ್ತೆ ಬ್ರಹ್ಮ ಅನ್ನುವಂಥ ಮಹಾಸಮುದ್ರಕ್ಕೆ ಹೋಗಿ ಮರೆಯಾಯಿತು, ಬಿಂದು ಸಿಂಧುವಾಯಿತು, ಜೀವ ಬ್ರಹ್ಮವಾಯಿತು ಅಂತಾರೆ. ಚೈತ್ರದಲ್ಲಿ ಚಿಗುರಿದಲೆ ಮಾಗಿಯಲಿ ಹಣ್ಣಾಗಿ ಧಾತ್ರಿ ಗುರುಳುವ ತೆರದಿ ಹೇ ಗುರುವೆ ಮಾಯೆಯೀ ಕ್ಷೇತ್ರದಿಂದುರುಳಿ ಕಾಲಾತೀತನಾಗಿ ನೀ ಮರಣದಲ್ಲಿ ಮುಕ್ತನಾದೆ. ಹಕ್ಕಿಮರಿ ಚೆಲುವಾದ ಮೊಟ್ಟೆ ವನೆ ಅಂದರೆ ಮೊಟ್ಟೆ ಎನ್ನುವ ಮನೆಯಿಂದ ತನ್ನ ಕೊಕ್ಕಿಂಬೆರೆಯುತ್ತ ಆನಂದದಿಂಬ ಅಂದಳಕ್ಕೆ ರೆಕ್ಕೆ ಗೆದರ್ವಂತೆ ನೀಂ ದೇಹ ನೀಡವ ನುಡಿದು ಪರಮಾತ್ಮ ಲೀನವಾದೆ. ಮೊಟ್ಟೆ ಎನ್ನುವ ಮನೆಯಿಂದ ಒಡ್ಕೊಂಡು ಬಂದು ರೆಕ್ಕೆಯಿಂದ ಹಾರಿಕೊಂಡು ದೇಹ ಅನ್ನುವ ಗೂಡನ್ನು ಬಿಟ್ಟು ಪರಮಾತ್ಮ ಅನ್ನುವ ಬಾನಿಗೆ ನೀನು ಸೇರದೆ ಅಂತ ಹೇಳ್ಬಿಟ್ಟು ಮಾತನ್ನು ಹೇಳ್ತಾರೆ. ತುಂಬ ವೇದಾಂತಮಯವಾದಂತಹ ಮಾತುಗಳು ಬೇಕಾದಷ್ಟು ಬರ್ತವೆ. ತತ್ವಮಸಿ ನೀನಿಂದು ಓ ಗುರುವೆ ತತ್ವಮೆಂತೋ ಏನು ಅಂತೂ ನೀಂ ತತ್ವಮಸಿ. ತತ್ವಮಸಿ ಏನು? ಆ ತತ್ವ ಏನೋ ಅದೇ ತತ್ವಮಸಿ ಆಗಿರ್ತಕ್ಕಂಥವು ನೀನು. ಇದು ಛಾಂದೋಗ್ಯೋಪನಿಷತ್ತಿನ ಮಹಾವಾಕ್ಯ. ಇದು ಉಪದೇಶ ವಾಕ್ಯ ಅಂತಲೂ ಹೇಳ್ತಾರೆ ಮಹಾವಾಕ್ಯಗಳಲ್ಲಿ. ನಮ್ಮ ಉದ್ದಾಲಕ ಆರುಣಿ ಮಗ ಶ್ವೇತಕೇತುವಿಗೆ ಉಪದೇಶ ಮಾಡಿದ್ದು ಸದ್ವಿದ್ಯಾ ಪ್ರಕರಣದಲ್ಲಿ ಬರುವಂಥದ್ದು. ತತ್ವಮಸಿ ನಾನಾಗುವನ್ನೆಗಂ ನಿನ್ನಡಿಗೆ ತತ್ವಮಸಿ ಎಂದೆರಗುವೆ. ನಾನು ತತ್ವವೇ ಆಗುವವರೆಗೂ ನಿನಗೆ ನಾನು ಶಿಷ್ಯ ಅಂತ ನಮಸ್ಕಾರ ಮಾಡ್ತೀನಿ ಅನ್ನುವ ಭಾವ ಬಹಳ ಸೊಗಸಾಗಿದೆ. ಭೂಮಿಯಲ್ಲಿ, ಚಂದ್ರನಲ್ಲಿ, ಸೂರ್ಯ ತಾರೆಗಳಲ್ಲಿ, ವ್ಯೋಮದಲ್ಲಿ, ಕಾಲದೇಶಗಳಲ್ಲಿ, ಸರ್ವದಲ್ಲಿ ಭೂಮಾತ್ಮ ನೀನಾಗಿ ಬ್ರಹ್ಮದೊಳಗೊಂದಾಗಿ ದಿವ್ಯ ಕೃಪೆ ಬೀರುತ್ತಿರುವೆ. ಹೀಗೆ ಬಹಳ ಸೊಗಸಾದ ಉದಾತ್ತ ಭಾವಗಳಿಂದ ಕೂಡಿರುವಂಥ ಅನೇಕ ಪದ್ಯಗಳು ಬರ್ತವೆ. ದೀರ್ಘವಾಗಿದೆ. ಕೊನೆಗೆ ನೋಡಿ, 7 ದಿನಕರನೆ ಪೂರ್ವ ದೀರ್ಘಿಕಾ ನೀಲಫಾಲದಿ ದಿವಾ ಕೋಕನದವ ಅರಳುವಂತೆ ಕಾಳರಾತ್ರಿಗಳು ಉರಿದು ಚಿರದಿನಂ ಬರುವಂತೆ ಸೌಂದರ್ಯ ಉಕ್ಕುವಂತೆ. ಆ ಶೈಲಿ 7 ದಿನಕರನೆ ನೀನು ಸೂರ್ಯ ಸ್ವರೂಪಿ. ಸೂರ್ಯನಿಗೆ ಹೇಳ್ತಾ ಇದ್ದಾರೆ ಪೂರ್ವ ದೀರ್ಘಿಕಾ ನೀಲಫಾಲದಿ. ಪೂರ್ವ ದಿಕ್ಕೆಂಬ ದೀರ್ಘಿಕ ಅಂದರೆ ಉದ್ದವಾದಂಥ ಒಂದು ಕೊಳ. ಆ ಕೊಳದಲ್ಲಿ ನೀಲಫಾಲದಿ ಅದರ ನೀಲಿಮ ವಿಸ್ತಾರದ ಹಣೆಯಲ್ಲಿ ದಿವಾ ಕೋಕನದ ಅರಳುವಂತೆ ಹಗಲೆಂಬ ತಾವರೆ ಅರಳುವ ಹಾಗೆ ನೀನು ಸೂರ್ಯ ಎದ್ದು ಬಾ. ಕಾಳರಾತ್ರಿಗಳು ಉರಿದು ಚಿರದಿನಂ ಬರುವಂತೆ ಸೌಂದರ್ಯ ಉಕ್ಕುವಂತೆ. ಕಾಲರಾತ್ರಿಗಳೆಂಬ ಇದ್ದೆಲ್ಲ ಉರಿದು ಚಿರದಿನ ಅನ್ನುವಂಥ ಕಾಂತಿ ಬರುವಂತೆ. ವಿಕಸಿತ ವಸಂತದಲ್ಲಿ ವನರಾಜಿ ನಲಿವಂತೆ. ಶುಕಪಿಕ ವಿಹಂಗಮಗಳು ಉಲಿಹಕ್ಕೆ ಕಡಲು ತಿರೆ ತಕತಯ್ಯ ಕುಣಿವಂತೆ. ಜೀವನ ರಥೋತ್ಸವಂ ಪೆರ್ಬೆಯಿಂ ಪೆರ್ಚುವಂತೆ. ಇಡೀ ಕವಿತೆಯಲ್ಲಿ ನೋಡಿ ಎಲ್ಲಿಯೂ ಅವರ ಮಹಾಸಮಾಧಿಗಾಗಿ ದುಃಖ ಇಲ್ಲ. ತತ್ವವನ್ನು, ವೇದಾಂತವನ್ನು ಹೇಳ್ತಾ ಇದ್ದಾರೆ. ಇದು ನಿಜವಾಗಿ ಒಬ್ಬ ವೇದಾಂತಿಯ ದೃಷ್ಟಿಯಾದದ್ದು. ಹಾಗಾಗಿ ಆ ದ್ವಂದ್ವಗಳಿಗೆ ತುತ್ತಾಗದೆ, ಶೋಕ ಮೋಹಗಳಿಗೆ ತುತ್ತಾಗದೆ ಆತ್ಮದೃಷ್ಟಿಯಿಂದ ಕಾಣುವಂಥದ್ದು ಹೇಗೆ. ಗುರುವಿನ ವಿಯೋಗ ಅದು ಭೌತಿಕವಾದ ವಿಯೋಗ ಅಷ್ಟೇ ಅಂತ ಭಾವಿಸಿಕೊಳ್ತಾರಲ್ಲ, ಈ ಭಾವ ತುಂಬ ಸೊಗಸಾದದ್ದು ಅಂತ ಗೊತ್ತಾಗುತ್ತದೆ. ಆಮೇಲೆ ಬಲ್ಲವರ ದಾರು ಅಂತ
ಒಂದು ಕವಿತೆ. ಇದು ನಾಸದೀಯ ಸೂಕ್ತದ ನೇರವಾದ ರೂಪಾಂತರ ಅನ್ನುವಂತೆ ಕಾಣಿಸುತ್ತದೆ. ಸ್ವಾಮಿ ವಿವೇಕಾನಂದರು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ. ಅದನ್ನು ಅವರು ಮತ್ತೆ ರಸೋವೈಸಹ ಅನ್ನುವ ತಮ್ಮ ವಿಮರ್ಶನ ಗ್ರಂಥದಲ್ಲಿ ಅದನ್ನು ಪದ್ಯರೂಪದಲ್ಲಿ ಅನುವಾದವೂ ಮಾಡಿದ್ದಾರೆ. ನಾಸದೀಯ ಸೂಕ್ತವನ್ನು ತುಂಬ ಚೆನ್ನಾಗಿ ಕುವೆಂಪು ಅವರು ಅನುವಾದ ಮಾಡಿದ್ದಾರೆ. ಇಲ್ಲಿ ಮತ್ತೆ ಇನ್ನೊಂದು ಸಮಾಧಿ ಅಂತ ಇದೇ ಕವನ ಸಂಕಲನದ ಅಗ್ನಿಹಂಸದ ಮತ್ತೊಂದು ಕವಿತೆ ಇದೆ. ಅದು ಇದೇ ನಾಸದೀಯ ಸೂಕ್ತವನ್ನೇ ಕುರಿತಿದೆ. ನಾಸದೀಯ ಸೂಕ್ತ ಇಡೀ ಋಗ್ವೇದದ ಸೂಕ್ತಗಳ ಪೈಕಿ ಅತ್ಯುನ್ನತವಾದಂಥ ಮಹೋನ್ನತವಾದ ಭಾವವನ್ನು ತೋರ್ಪಡಿಸ್ತಕ್ಕಂಥದ್ದು. ಸೃಷ್ಟಿ ರಹಸ್ಯದ ಸೂಕ್ತ ಅಂತಲೇ ಹೆಸರಾಗಿದೆ. ಅದನ್ನು ಭಾವವೃತ್ತ ಅಂತಲೇ ಗುರುತಿಸ್ತಾರೆ ವೇದದ ಪ್ರಕಾರವಾಗಿ. ಅಲ್ಲಿ ಪರಮಾತ್ಮನೇ ಋಷಿಯಾದಂಥದ್ದು. ಅಲ್ಲಿ ನಾಸದೀಯ ಸೂಕ್ತವನ್ನು ವಿವೇಕಾನಂದರು ಜಗತ್ತಿನ ಅತ್ಯುನ್ನತವಾದ ಆಧ್ಯಾತ್ಮಿಕ ಸಾಹಿತ್ಯ ಅಂತ ಜಗತ್ತಿಗೆ ಸಾರಿದರು. ಅದರ ಮೇಲೆ ಸಾಯಣ ಆಚಾರ್ಯರ ಒಳ್ಳೆಯ ಭಾಷ್ಯ ಉಂಟು. ಋಕ್ಸಂಹಿತೆಯ 10ನೇ ಮಂಡಲದಲ್ಲಿ ಬರುತ್ತೆ. ಸಾಯಣ ಭಾಷ್ಯವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ನಾನು ಹಿಂದೆ ವೇದ ಸೂಕ್ತಗಳ ಪರಿಚಯ, ವೇದ ಮಂತ್ರಗಳ ಪರಿಚಯ, ಈ ರೀತಿಯಾದಂಥ ಭಾಷಣ ಮಾಲಿಕೆಯಲ್ಲಿ ಮೊದಲ ಕಂತಿನಲ್ಲಿಯೇ ಈ ನಾಸದೀಯ ಸೂಕ್ತದ ಬಗ್ಗೆ ವಿಸ್ತೃತವಾಗಿ ಮಾತಾಡಿದ್ದೆ. ಹಾಗಾಗಿ ಆಸಕ್ತರು ಅಲ್ಲಿಯೂ ಕೇಳಿಕೊಳ್ಬಹುದು. ಇಲ್ಲಿ ಕುವೆಂಪುರ ಕವಿತೆಯನ್ನು ಮಾತ್ರ ನಾನು ಹೇಳ್ತೀನಿ. ಏನಿಲ್ಲ ಏನಿಲ್ಲವೆಂಬುದೂ ಅಲ್ಲಿಲ್ಲ, ನಾಸದಾಸೀನ್ನೋ ಸದಾಸೀತ್ ತದಾನೀಂ. ಸತ್ತಿಲ್ಲ, ಅಸತ್ತಿಲ್ಲ, ಯಾವುದೂ ಇಲ್ಲ, ದೇಶ ಕಾಲಗಳೂ ಇಲ್ಲ ಅಂತ ನಾವು ಮಾತು ಬರುತ್ತಲ್ಲ, ಇಲ್ಲ ಅನ್ನುವುದು ಅಲ್ಲಿಲ್ಲ ಅಂತಾರೆ. ಕರಿದಿಲ್ಲ, ಬಿಳಿದಿಲ್ಲ, ದಿವವಿಲ್ಲ, ನಿಶೆಯಿಲ್ಲ, ಅರಿವಿಲ್ಲ, ಮನವಿಲ್ಲ, ಅಳಿವಿಲ್ಲ, ಉಳಿವಿಲ್ಲ, ಶೂನ್ಯಮಲ್ಲವು ಸರ್ವವೂ ನೇತಿ 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 ನ ಇತಿ, ಹೀಗಂತಲ್ಲ ಅನ್ನುವುದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಒಂದು ವಾಕ್ಯ. ಅಂದರೆ ಬ್ರಹ್ಮವಸ್ತುವನ್ನು ಹೀಗೆ ಹೀಗೆ ಅಂತ ಇತಿ ಇತಿ ಅಂತ ಹೇಳೋದಲ್ಲ, ಹೀಗಲ್ಲ ಹೀಗಲ್ಲ ಅಂತ. ಆ ರೀತಿಯಲ್ಲಿ ಇಟ್ ಶುಡ್ ಬಿ ಅಂಡರ್ಸ್ಟುಡ್ ಇನ್ ದಿ ಕಾಂಟ್ರರಿ ಸೆನ್ಸ್. ಅಂದರೆ ಅಕ್ಕಿಯೊಳಗೆ ಕಲ್ಲನ್ನು ಆರಿಸದೆ ಕಲ್ಲಲ್ಲಿ ಅಕ್ಕಿಯನ್ನು ಆರಿಸುವಂಥ ರೀತಿಯಲ್ಲಿ ಕಂಡುಕೊಳ್ಳಬೇಕಾದದ್ದು, ಆ ರೀತಿಯಲ್ಲಿ ಮಾಡಬೇಕಾದದ್ದು. ಅದು ಎಲಿಮಿನೇಷನ್ ಟೆಕ್ನಿಕ್ಕಿಂದ ಗೊತ್ತಾಗುವುದು ಆ ಥರ. ಯಾಕೆಂದರೆ ಇತಿ ಅಂತಂದರೆ ಅದು ನಿರ್ವಾಚ್ಯವಾಗುತ್ತದೆ, ನೇತಿ ಅಂದರೆ ಅದು ಅನಿರ್ವಾಚ್ಯವಾದದ್ದು, ಬಿಯಾಂಡ್ ಡೆಫಿನೇಷನ್, ಬಿಯಾಂಡ್ ಕಾಂಪ್ರಿಹೆನ್ಷನ್ ಅನ್ನುವಂಥ. ಇದನ್ನು ಇಲ್ಲ ಅನ್ನುವುದನ್ನು ಅದೆಷ್ಟು ತರಹ ಹೇಳ್ತಾರೆ. ಕಾಲ ದೇಶಗಳಿಲ್ಲ, ಸಾವು ಬಾಳುಗಳಿಲ್ಲ, ನಾನಿಲ್ಲ ನೀನಿಲ್ಲ, ಸರ್ವವೂ ಮೌನ. ತಿಮಿರ ಬೆಳಕೊಳಗಡಗಿ ಬೆಳಕು ತಿಮಿರದೊಳಗವಿತು, ಬೆಳಕು ತಿಮಿರದೊಳವಿತು, ಭಾವಶೂನ್ಯವ ಸೇರಿದುದು ಐಕ್ಯವಾಗಿ. ರವಿಯಿಲ್ಲ, ಶಶಿಯಿಲ್ಲ, ನಭವಿಲ್ಲ, ಧರೆಯಿಲ್ಲ, ರಂಜಿಸುವ ಉಡುಗೊಣದ ಸೌಂದರ್ಯವಿಲ್ಲ, ತುದಿಯಿಲ್ಲ, ಮೊದಲಿಲ್ಲ, ಒಂದಿಲ್ಲ, ಎರಡಿಲ್ಲ, ಏನು ಏನಾಗಿದ್ದುದೋ ಬಲ್ಲವರ ದಾರು. ಭಾವದೊಳ ಭಾವವೋ, ಶೂನ್ಯದೊಳ ಶೂನ್ಯವೋ, ಅರಿವಿನಾಚೆಯ ತೀರ ಬರಿಮೌನ ಮೌನ. ಜ್ಞಾನ ತಾನಿಲ್ಲಿಲ್ಲ, ಜ್ಞೇಯ ಮದುಮಿಲ್ಲ, ಜ್ಞಾನ ಜ್ಞೇಯಗಳೆಲ್ಲ ಜ್ಞಾತನಳು ಸೇರೆ, ಏನು ಏನಾಗಿರ್ದುದೋ ಬಲ್ಲವರ ದಾರು. ನಿನ್ನೆಯೂ ನಾನು ಹೇಳಿದ್ದೆ ತ್ರಿಪುಟಿ ವಿಲಯ ಅಂತ. ದೃಕ್ಕು ದೃಶ್ಯ ಎರಡೂ ಕರಗಿ ದರ್ಶನ ಒಂದೇ ಉಳಿಯಬೇಕು. ತಿಳಿಯುವವನು ಜ್ಞಾತೃ ಮತ್ತು ತಿಳಿಯಲ್ಪಡುವ ವಸ್ತು ಜ್ಞೇಯ, ಅದೆಲ್ಲ ಹೋಗಿ ಒಂದೇ ಜ್ಞಾನ ಹಾಗಿರ್ತಕ್ಕಂಥದ್ದು ಅಂತ ಈ ಸ್ಥಿತಿ ಅಂತ ಹೇಳ್ತಾರೆ. ಅದು ಬಹಳ ದೊಡ್ಡದಾದ ಉನ್ನತವಾದ ಸ್ಥಿತಿ ಅಂತ ಗೊತ್ತಾಗುತ್ತದೆ. ಇಷ್ಟಕ್ಕೂ ಇನ್ನು ಮುಂದೆ ಕೆಲವು ಕವಿತೆಗಳನ್ನು ನಾವು ನೋಡಬೇಕು. ಅದನ್ನು ನಾವು ನಾಳೆಯೂ ನೋಡೋಣ. ಈ ಕವನ ಸಂಕಲನಕ್ಕೆ ಅಗ್ನಿಹಂಸ ಅಂತ ಹೆಸರಿಟ್ಟಿದ್ದಕ್ಕೆ ಕಾರಣ ಏನು ಅಂದರೆ, ಈ ಹೆಸರನ್ನು ಕುರಿತು ಕುವೆಂಪುರು ಯಾವುದೇ ಒಂದು ವಿಶೇಷವಾದ ಬರವಣಿಗೆ ಮಾಡಿಲ್ಲ. ಹಿಂದೊಮ್ಮೆ ನಾನು ಶಾಲಾ ದಿವಸಗಳಲ್ಲಿದ್ದಾಗ ಕಸ್ತೂರಿ ಪತ್ರಿಕೆಯಲ್ಲಿ ಪ್ರಸಿದ್ಧ ಲೇಖಕರಾದಂತಹ ಗೌರೀಶ ಕಾಯ್ಕಿಣಿಯವರು, ಉತ್ತರ ಕನ್ನಡ ಗೋಕರ್ಣದಲ್ಲಿದ್ದವರು, ಅವರು ಅಗ್ನಿಹಂಸ ಅಂತ ಒಂದು ಜಿಜ್ಞಾಸೆ ಅಂತ ಒಂದು ಲೇಖನ ಬರೆದರು. ಅಲ್ಲಿ ಅವರು ಇದನ್ನು ಅಗ್ನಿಹಂಸ ಅನ್ನೋ ಶಬ್ದವನ್ನು ಫೀನಿಕ್ಸ್ ಅಂತ ಪಾಶ್ಚಾತ್ಯ ಸಾಹಿತ್ಯ ಸಂಪ್ರದಾಯದಲ್ಲಿ ಉಂಟು. ಅದು ಒಂದು ಪಕ್ಷಿ, ಅದು ಸಾವಿನ ಹಂತ ಬಂದಾಗ ತನ್ನ ಒಡಲನ್ನೇ ತಾನು ಸುಟ್ಟುಕೊಂಡು ತನ್ನ ಬೂದಿಯಿಂದಲೇ ಮರುಹುಟ್ಟು ಪಡೆದು ಹೊಸದಾಗಿ ಬರುತ್ತದೆ ಅಂತ. ಅವರು ಫೀನಿಕ್ಸ್ನಂತೆ ಮೇಲೆದ್ದು ಬಂದರು ಅಂತ. ದೇವೇಗೌಡರು ಧೂಳಿಂದ ನಾನು ಮತ್ತೆ ಮೇಲೆದ್ದು ಬರ್ತೀನಿ ಫೀನಿಕ್ಸ್ನಂತೆ ಅಂತೆಲ್ಲ ಹೇಳಿದ್ರು ಅಂತ ಪ್ರಸಿದ್ಧಿ ಉಂಟಲ್ಲ. ಇದು ನಮಗೆ ಜನಕ್ಕೆ ಬೇಗ ಗೊತ್ತಾಗುವಂಥದ್ದು. ಹಿ ರೋಸ್ ಲೈಕ್ ಎ ಫೀನಿಕ್ಸ್ ಅಂತಂದರೆ ಪುನರ್ನವೀಕೃತವಾಗಿ ಬಂದದ್ದು, ತಮ್ಮ ಚಿತೆಯಿಂದಲೇ ಮೇಲೆದ್ದು ಬಂದದ್ದು ಅಂತ. ಅದನ್ನು ನಾವು ಫೀನಿಕ್ಸ್ ಅಂಡ್ ಟರ್ಟಲ್ ಅಂತ ಶೇಕ್ಸ್ಪಿಯರ್ನ ಒಂದು ಕವಿತೆ ಕೂಡ ಇದೆ, ಅಲ್ಲಿಯೂ ನಾವು ನೋಡ್ತೀವಿ. ಅಲ್ಲಿ ದೊಡ್ಡ ಪರಂಪರೆ ಇದೆ, ಫೀನಿಕ್ಸ್ನ ಪರಂಪರೆ ಗ್ರೀಕ್ ಪುರಾಣ ಕಥೆಗಳಿಂದಲೇ ಕಾಣಿಸಿಕೊಳ್ತದೆ. ಅದು ಸಾಯುವ ಹೊತ್ತಿಗೆ ತನ್ನ ಚಿತೆಯ ಅದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ಉರವಲ್ಲೂ ತಾನೇ ಪೇರಿಸ್ಕೊಳುತ್ತೆ. ಕ್ರೈಸ್ತರಲ್ಲಿ ದಹನ ಇಲ್ಲವಲ್ಲ, ಅಲ್ಲಿರೋದು ಖನನ, ಅಂದರೆ ಬರಿಯಲ್ಲಿದೆ ಹೊರತು ಕ್ರಿಮೇಷನ್ ಇಲ್ಲ. ಸನಾತನ ಧರ್ಮದಲ್ಲಿ ಗ್ರೀಕರಲ್ಲಿ ಎಲ್ಲ ದಹನ ಉಂಟು. ಹಾಗಾಗಿ ಗ್ರೀಕರ ಪುರಾಣ ಕಲ್ಪನೆಯ ಪ್ರಕಾರ
ಮನುಷ್ಯನ ಕೊನೆ ಆಗುವಾಗ ಚಿತೆ ಮಾಡಿ ಸುಟ್ಟು ಬೂದಿ ಮಾಡ್ತಕ್ಕಂಥದ್ದು. ಹಾಗೆ ಆ ಪಕ್ಷಿ ತನ್ನನ್ನು ತಾನು ಬೂದಿ ಮಾಡಿಕೊಂಡು ಆ ಬೂದಿಯಿಂದ ಮೇಲೆದ್ದು ಬರ್ತದೆ. ಅಗ್ನಿಹಂಸ ಆ ರೀತಿ ಆದದ್ದು ಅಂತ ಕಾಯ್ಕಿಣಿಯವರು ಹೇಳಿದಾಗ ಮತ್ತೆ ಒಬ್ಬರು ಅವ್ರ ಹೆಸರು ನಂಗೆ ಮರ್ತೋಗಿದೆ ಯಾರು ಅಂತನ್ನೋದು, ಆಗ ಓದಿದ್ದರ ನೆನಪಿನಿಂದ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಅದು ಹಾಗಲ್ಲ, ಉಪನಿಷತ್ತುಗಳಲ್ಲಿ ಅದಕ್ಕಿಂತ ಹೆಚ್ಚಾಗಿ ಶತಪಥ ಬ್ರಾಹ್ಮಣಾದಿಗಳಲ್ಲಿ ಬರುವಂಥದ್ದು ವೈದಿಕವಾದ ಕಲ್ಪನೆ ಅಂತಂದ್ರು. ಅದು ಹೌದು, ನಿಜ. ಅಗ್ನಿಹಂಸ ಅಂತ ಹಾಗೆ ಅಂದರೆ ಹಂಸ ನೀರಕ್ಷೀರ ವಿಭೇದ ಮಾಡ್ತಕ್ಕಂಥದ್ದು ವಿವೇಕದ ಲಕ್ಷಣವಾಗಿರುವುದು. ಶ್ರೀರಾಮಕೃಷ್ಣ ಮಹಾಸಂಘದ ಆ ಒಂದು ಲಾಂಛನದಲ್ಲಿ ಕೂಡ ಹಂಸ ಉಂಟು. ತನ್ನೋ ಹಂಸ ಪ್ರಚೋದಯಾತ್ ಅಂತ ಅದರ ಧ್ಯೇಯವಾಕ್ಯ ಕೂಡ ಇದೆ. ಆ ಹಂಸ ನೀರಕ್ಷೀರ ವಿವೇಕ ಮಾಡ್ತಕ್ಕಂಥದ್ದು. ಎಲ್ಲ ದರ್ಶನಗಳಿಗೂ ವಿವೇಕ ಬೇಕು, ಸದಸದ್ವಿವೇಕ ಅನ್ನುವುದು ಇರಲೇಬೇಕಾಗುತ್ತದೆ. ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಲ್ಲ, ಆ ಥರದ್ದು. ಅಗ್ನಿ ಎಲ್ಲವನ್ನು ಪವಿತ್ರಗೊಳಿಸ್ತಕ್ಕಂಥದ್ದು, ಶೋಧನೆ ಮಾಡ್ತಕ್ಕಂಥದ್ದು, ಜಡವನ್ನು ಚೈತನ್ಯವಾಗಿಸ್ತಕ್ಕಂಥದ್ದು. ಅಗಮ್ ನಯತಿ ಇತ್ಯಗ್ನಿ. ಹೀಗಾಗಿ ಒಂದು ಚೈತನ್ಯಕರಣ, ಮತ್ತೊಂದು ವಿವೇಕ, ಇದು ಸಂಕೇತ ಅಂತ. ಹೀಗಾಗಿ ಈ ಸಂಗ್ರಹಕ್ಕೆ ಅವರು ಅಗ್ನಿಹಂಸ ಅಂತ ಹೆಸರಿಟ್ಟರು ಅಂತ. ಮತ್ತು ಕುವೆಂಪುರು ಕಾಯ್ಕಿಣಿಯವರ ನಿಲುವು ತಪ್ಪು, ತಾನು ಹಾಗಲ್ಲ, ತಾನು ವೇದಾಗಮಗಳಲ್ಲಿರ್ತಕ್ಕಂಥದ್ದು, ವೇದ ಗ್ರಂಥಗಳಲ್ಲಿ ಉಪನಿಷತ್ ವಾಂಗ್ಮಯದಲ್ಲಿರುವ ಭಾವವನ್ನೇ ತಗೊಂಡಿದ್ದೀನಿ ಎನ್ನುವ ಸ್ಪಷ್ಟೀಕರಣವೂ ಕೂಡ ಕೊಟ್ಟರು ಅಂತ ಆ ಲೇಖನದಲ್ಲಿ ಬಂದಿತ್ತು. ಇದನ್ನು ನಾವು ಹಿನ್ನೆಲೆಯಲ್ಲಿಟ್ಟುಕೊಂಡು ನಾಳೆ ದಿವಸವೂ ಮತ್ತೊಂದಿಷ್ಟು ಕವನಗಳನ್ನು ಕಂಡು ಈ ಅಗ್ನಿಹಂಸ ಕವನ ಸಂಕಲನವನ್ನು ಮುಗಿಸೋಣ. ಮತ್ತೊಂದು ಕಂತಿನಲ್ಲಿ ಮುಂದೆ ಪಕ್ಷಿಕಾಶಿ ಕಡೆ ಹೋಗೋಣ. ನಮಸ್ಕಾರ.